ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಮ್ಯಾರಿ ಮೈ ಹಸ್ಬೆಂಡ್ನ 12th ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಾನು ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ನ ಕೇಳ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ ಕಂಪ್ಲೀಟ್ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಈಗ ಎಪಿಸೋಡ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಜೀವನ ಚೈಲ್ಡ್ಹುಡ್ ಡೇಸ್ ಇಂದ. ಇಲ್ಲಿ ಜೀವನ ಅವ್ರ ತಂದೆ ಹತ್ರ ಹೇಳ್ತಿದ್ದಾರೆ, ಅಮ್ಮ ಜಗಳ ಆಡ್ಕೊಂಡು ಹೋದ್ರೆ ಏನಂತೆ, ನೀವು ಹೋಗಿ ಅವ್ರ ಹತ್ರ ಮಾತಾಡಿ ಕರ್ಕೊ ಬರ್ಬೋದಲ್ವಾ ಅಂತ. ಅದಕ್ಕೆ ಅವ್ರ ತಂದೆ ಹೇಳ್ತಾ ಇರ್ತಾರೆ, ಅದೊಂದು ವಿಷಯನ ಬಿಟ್ಟು ನೀನು ಬೇರೆ ಏನಾದ್ರೂ ಕೇಳು, ನಾನು ಎಲ್ಲಾನು ತಂದ್ಕೊಂಡ್ ಕೊಡ್ತೀನಿ ಅಂತ. ಇಲ್ಲಿ ಅವರು ಹಳೆ ಗಾಡಿನ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದು ಎಷ್ಟೊತ್ತೋ ಆಮೇಲೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಜೀವನದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ, ನಂದು ಮುಂಚೆಯಿಂದಾನು ನನ್ನ ಹಣೆ ಬರ ಚೆನ್ನಾಗೇ ಇಲ್ಲ ಅಂತ. ನಾವ್ ಅಪ್ಪ ಇರೋದನ್ನ ನೋಡಿದ್ರೆ ನನ್ಗೆ ಫುಲ್ ಬೇಜಾರಾಗ್ತಿತ್ತು. ಅವರು ತುಂಬಾ ಬಡವರು, ಆದ್ರೆ ಯಾರಿಗೂ ಮೋಸ ಮಾಡ್ತಾ ಇರ್ಲಿಲ್ಲ. ಅವರು ತುಂಬಾ ಸ್ವಾಭಿಮಾನಿ ವ್ಯಕ್ತಿ, ಒಬ್ರಿಗೂ ಕೂಡ ಮೋಸ ಮಾಡ್ತಾ ಇರ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನ ಅವ್ರು ಇರೋದನ್ನೆಲ್ಲ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ನೀವು ಹೊಸ ಗಾಡಿನ ತಗೋಬತ್ತಾನೆ, ಈ ಗಾಡಿ ಸ್ಟಾರ್ಟ್ ಆಗೋದ್ ನೋಡಿದ್ರೆ ಯಾವ್ದೋ ತಾತ ಕೆಮ್ತಾ ಇರೋ ತರ ಸೌಂಡ್ ಬರುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನ್ ಅವ್ರ ತಂದೆ ಹೇಳ್ತಾ ಇರ್ತಾರೆ, ನೀನು ನನ್ ಗಾಡಿಗೆ ಹಾಗೆಲ್ಲ ಬೈಬೇಡ, ಬೇಜಾರ್ ಮಾಡ್ಕೊಂಡು ಆಮೇಲೆ ಮುನ್ಸ್ಕೊಂಡ್ಬಿಟ್ರೆ ನನ್ ಗಾಡಿ ನಾನು ಏನ್ ಮಾಡ್ಲಿ, ಆ ಗಾಡಿಗೂ ಗೊತ್ತು ನೀನು ನನ್ನನ್ನ ಬಿಟ್ಟು ಒಬ್ಳೇ ಇರೋದಿಲ್ಲ, ಅದಕ್ಕೆ ಅದು ಯಾವತ್ತೂ ನನ್ನ ತೊಂದರೆಗೆ ದೂಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಜೀವನ್ ಕೂಡ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸರಿಯಪ್ಪ ಆಯ್ತು, ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸಂಜೆ ಅಷ್ಟೊತ್ತಿಲಿ ಬರ್ತೀರಿ ಅಲ್ವಾ ಅಂತ. ಅದಕ್ಕೆ ಜೀವನ್ ಅವ್ರ ತಂದೆ ಹೇಳ್ತಿರ್ತಾರೆ, ಇಲ್ಲ ನಾಳೆ ಬೆಳಗ್ಗೆ ಬರ್ತೀನಿ, ಹುಷಾರಾಗಿ ಇರು, ಮತ್ತೆ ಒಳಗಡೆಯಿಂದ ಬಾಗ್ಲಾಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ಜೀವನ್ ಅವ್ರ ತಂದೆ ಹೋಗ್ತಾ ಇರ್ತಾರೆ. ಇಲ್ಲಿ ಜೀವನ್ ಅವ್ರ ತಂದೆ ಜೀವನಿಂದ ದೂರ ಆಗೋವರೆಗೂ ಬಾಯ್ ಮಾಡ್ತಾನೆ ಹೋಗ್ತಿರ್ತಾರೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ಯಾರಾದ್ರೂ ನಮ್ಮ ಮನೆಗೆ ಬಂದ್ರು ಕಳ್ತನ ಮಾಡಕ್ಕೆ ಅವ್ರಿಗೆ ಏನು ಸಿಗದೆ ಇಲ್ಲ, ಬಾಗ್ಲಾಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನು ಚಿಕ್ಕ ವಯಸ್ಸಲ್ಲಿ ಒಂದು ಶಾಪ್ ಅಲ್ಲಿ ಏನೋ ತಗೋಬೇಕು ಅಂತ ಹೋಗಿರ್ತಾಳೆ. ಅಲ್ಲಿ ಇಬ್ರು ಲೇಡಿ ಕೂತಿರ್ತಾರೆ. ಇಲ್ಲಿ ಜೀವನ ಅದನ್ನ ಐಟಮ್ ನ ತಗೊಂಡು ವಾಪಸ್ ಬರುವಾಗ ಬಾಗ್ಲಕ್ಕೋ ಬರ್ತಿರ್ತಾಳೆ. ಆಗ ಆ ಲೇಡಿಗಳು ಮಾತಾಡ್ತಿರ್ತಾರೆ, ಈ ಹುಡುಗಿ ತುಂಬಾ ಬಡವರು, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ, ಅವಳು ಅವ್ರ ಅಮ್ಮನ್ ತರನೇ ಕಾಣಿಸ್ತಾಳೆ, ಆದ್ರೆ ಅವ್ರ ಅಮ್ಮನ್ ತರ ಬಿಹೇವ್ ಮಾಡ್ಲಿಲ್ಲ ಅಂದ್ರೆ ಸಾಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಜೀವನದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ, ಅದು ಚಿಕ್ಕ ಹುಡುಗಿ, ಆ ಹುಡುಗಿ ಅವ್ರ ಅಮ್ಮ ಓಡೋಗಿದ್ದಾರೆ ಅಂತ ಊರಲ್ಲೆಲ್ಲ ಮಾತಾಡ್ಕೋತಿರ್ತಾರೆ. ಆಗ ಮನ್ಸು ಕೂಡ ತುಂಬಾ ಮೃದು ಇರುತ್ತೆ. ಅದನ್ನೆಲ್ಲ ಅವರು ಯೋಚನೆ ಮಾಡ್ದಲೆ ಬೇರೆಯವ್ರ ಮನೆಯಲ್ಲಿ ಏನ್ ನಡೀತಿರುತ್ತೆ ಅಂತಾನೆ ಮಾತಾಡ್ತಿರ್ತಾರೆ. ಬೇರೆಯವ್ರ ಮನೆಯಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಮಾತಾಡಿದ್ರೇನೆ ಇವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗೋದು ಅಂತ ಹೇಳ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಜೀವನ ನೆಕ್ಸ್ಟ್ ಡೇ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಮಳೆಯಲ್ಲಿ ನಡ್ಕೊ ಬರ್ತಾ ಇರ್ತಾಳೆ, ಅವ್ರ ತಂದೆ ಕೂಡ ಆ ಕಡೆಯಿಂದ ನಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಜೀವನ ಅವ್ರ ತಂದೆನ ನೋಡಿ ಡ್ಯಾಡಿ ಅಂತ ಕರೀತಾಳೆ, ಆದ್ರೆ ಅವ್ರ ತಂದೆ ಜೀವನ ನೋಡಿರೋದಿಲ್ಲ. ಇಲ್ಲಿ ಜೀವನ ಅವ್ರ ತಂದೆ ಎಲ್ಲಿಗೆ ಹೋಗ್ತಿದಾರೆ ಅಂತಾನೆ ಫಾಲೋ ಮಾಡ್ಕೊಂಡು ಅವ್ರ ಹಿಂದೆನೆ ಹೋಗ್ತಾ ಇರ್ತಾಳೆ. ಆ ಟೈಮಲ್ಲಿ ಇಲ್ಲಿ ಫುಲ್ ಜೋರಾಗಿ ಮಳೆ ಬರ್ತಿರುತ್ತೆ. ಇಲ್ಲಿ ಜೀವನ ಅವ್ರ ತಂದೆ ಛತ್ರಿ ಕೂಡ ಇಟ್ಕೊಂಡೇ ಇರೋದಿಲ್ಲ. ಇಲ್ಲಿ ಜೀವನ ಈ ತರ ಯಾಕೆ ನಡ್ಕೊಂಡು ಹೋಗ್ತಿದಾರೆ ಅಂತ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾಳೆ. ಸ್ವಲ್ಪ ದೂರ ಹೋದ್ಮೇಲೆ ಒಂದು ಕಂಬದಿಂದ ಜೀವನ ಔಸ್ಕೊಂಡು ಜೀವನ ಅವ್ರ ತಂದೆ ಕೂಡ ಒಂದು ಗೋಡೆ ಹತ್ರ ನಿಂತ್ಕೊಂಡಿರ್ತಾರೆ. ಇಲ್ಲಿ ಜೀವನ ಅವ್ರ ತಾಯಿ ಮತ್ತೆ ಇನ್ನೊಬ್ಬ ಯಾರೋ ವ್ಯಕ್ತಿ, ಇದು ಎಷ್ಟು ರೊಮ್ಯಾಂಟಿಕ್ ಮೂಡು ನೋಡು, ನಾವು ಮನೆ ಒಳಗಡೆ ಹೋಗೋಣ ಬಾ ಅಂತ ಮಳೆಯಲ್ಲಿ ಒಂದೇ ಛತ್ರಲ್ಲಿ ಇಬ್ರು ಜೊತೆಲಿ ಒಂದು ಮನೆ ಒಳಗಡೆ ಹೋಗ್ತಿರೋದನ್ನ ನೋಡ್ತಾ ಇರ್ತಾರೆ. ಇಲ್ಲಿ ಆ ಇಬ್ರು ಕಪಲ್ ಮಧ್ಯೆ ಕಾನ್ವರ್ಸೇಷನ್ ನಡೀತಿರುತ್ತೆ, ನಾವು ಮೂವಿ ನೋಡೋಣ, ಹಾಗೆ ಎಂಜಾಯ್ ಮಾಡೋಣ, ಹೀಗೆ ಎಂಜಾಯ್ ಮಾಡೋಣ ಅಂತ. ಇಲ್ಲಿ ಆ ಲೇಡಿ ಹೇಳ್ತಾ ಇರ್ತಾಳೆ, ಹಾಗಾದ್ರೆ ನಾನು ತಿನ್ನಕ್ಕೆ ಏನಾದ್ರು ಸ್ನಾಕ್ಸ್ ಮಾಡ್ತೀನಿ ಅಂತ. ಇಲ್ಲಿ ಆ ಪರ್ಸನ್ ಹೇಳ್ತಿದ್ದಾರೆ, ಹಾಗಾದ್ರೆ ನಾನು ಏನಾದ್ರು ಆಚೆಗಡೆಯಿಂದ ಡ್ರಿಂಕ್ಸ್ ನ ತಗೋಬರ್ತೀನಿ ಅಂತ. ಇಲ್ಲಿ ಅವಳು ಅದನ್ನೆಲ್ಲ ಹೇಳುವಾಗ ಹಿಂದೆ ತಿರುಗಿ ನೋಡ್ತಿರ್ತಾಳೆ. ಇದನ್ನೆಲ್ಲ ಜೀವನ ನೋಡಿ ಅಮ್ಮ ಅಂತ ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಅವಳು ಕೈಯಲ್ಲಿ ಹಿಡ್ಕೊಂಡಿರೋ ಛತ್ರಿನ ಅಲ್ಲೇ ಬಿಸಾಕ್ಬಿಟ್ಟು ಮಳೆಯಲ್ಲಿ ಓಡ್ಕೊಂಡು ಹೋಗ್ತಿರ್ತಾಳೆ. ಈಗ ಸೀರೆ ಶಿಫ್ಟ್ ಆಗಿ ಒಂದು ಲೇಕ್ ಹತ್ರ ಒಂದು ಬ್ರಿಡ್ಜ್ ಇರುತ್ತೆ, ಅಲ್ಲಿ ಜೀವನ ಓಡ್ಕೊಂಡು ಹೋಗ್ತಿದ್ದು ಮತ್ತೆ ಅಲ್ಲಿ ನಿಂತ್ಕೊಂಡಿರೋದನ್ನ ತೋರಿಸ್ತಾರೆ. ಈಗ ಜೀವನದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ, ಹಣೆ ಬರ್ದಲ್ಲಿ ಈ ತರ ಎಲ್ಲ ಆಗುತ್ತೆ, ಹಣೆ ಬರ್ದಲ್ಲಿ ಬರ್ದಿರೋದನ್ನ ಯಾರ್ ತಾನೇ ತಪ್ಸಕ್ಕಾಗುತ್ತೆ, ಕೆಲವೊಬ್ಬೊಬ್ರು ಲೈಫ್ ಅಲ್ಲಿ ಈ ತರ ನಡೆಯುತ್ತೆ, ನನ್ನನ್ನು ನಾನು ಸಮಾಧಾನ ಮಾಡ್ಕೊಳ್ಳೋದಿಕ್ಕೆ ಇದನ್ನೆಲ್ಲ ಹೇಳ್ಕೊತಿದ್ದೆ ಅಂತ ಹೇಳ್ತಿರ್ತಾಳೆ. ಆ ದಿನ ಜೀವನ ಅಲ್ಲಿ ತುಂಬಾ ಹೊತ್ತು ನಿಂತ್ಕೊಂಡು ಆ ಮಳೆಯಲ್ಲಿ ಅಳ್ತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಸ್ವಲ್ಪ ದಿನಗಳಾದ್ಮೇಲೆ ತೋರಿಸ್ತಾರೆ. ಇಲ್ಲಿ ಜೀವನ ಒಂದು ಶಾಪ್ ಅಲ್ಲಿ ಐಟಮ್ ಗಳನ್ನ ತಗೋಬೇಕು ಅಂತ ಹೋಗಿರ್ತಾಳೆ. ಅವಳು ಬಿಲ್ ಪೇ ಮಾಡೋ ಟೈಮಲ್ಲಿ ಅವಳ ವಾಲೆಟ್ ಇರೋದಿಲ್ಲ. ಇಲ್ಲಿ ಜೀವನ ಎಲ್ಲಾ ಕಡೆನೂ ಅವಳ ವಾಲೆಟ್ ನ ಹುಡುಕ್ತಿರ್ತಾಳೆ, ಅವಳ ಬ್ಯಾಗ್ ಅಲ್ಲಿ ಮತ್ತೆ ಅವಳ ಪೌಚ್ ಅಲ್ಲಿ ಅವಳ ವಾಲೆಟ್ ಗಳನ್ನೆಲ್ಲ ಹುಡುಕ್ತಾ ಇರ್ತಾಳೆ. ಆಗ ಆ ಶಾಪ್ ಕೀಪರ್ ಹೇಳ್ತಿರ್ತಾರೆ, ಯಾಕೆ ವಾಲೆಟ್ ನೀನು ಮರ್ತ್ ಬಂದ್ಬಿಡಿದ್ಯಾ, ನೋಡು ನಿಮ್ಮಮ್ಮನೆ ನೀನು ಕಾಪಾಡ್ಕೊಳಕ್ ಆಗಿಲ್ಲ, ಇನ್ನ ವಸ್ತುಗಳನ್ನ ಏನ್ ಕಾಪಾಡ್ಕೋತೀಯ ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ಶಾಪ್ ಕೀಪರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ನಿಮ್ಮಮ್ಮ ಓಡೋಗಿದ್ದಾರೆ, ನೀನು ಫುಲ್ ಸ್ಟ್ರಾಂಗ್ ಆಗಿರ್ಬೇಕು, ಮತ್ತೆ ಎಲ್ಲಾನು ನೀನೇ ಹ್ಯಾಂಡಲ್ ಮಾಡೋದನ್ನ ಕಲ್ತ್ಕೋಬೇಕು,
ಇಲ್ಲಾಂದ್ರೆ ಸಮಾಜದಲ್ಲಿ ಓಡೋಗಿರೋರ್ ಮಗಳಿಗೆ ಯಾವುದೇ ತರ ರೆಸ್ಪೆಕ್ಟ್ ಕೊಡಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಈ ಮಾತನ್ನೆಲ್ಲ ಕೇಳಿ ಜೀವನು ಫುಲ್ಲು ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಅವಳು ಫುಲ್ಲು ಸೈಲೆಂಟ್ ಆಗಿ ಬೇಜಾರಾಗಿ ನಿಂತಿರ್ತಾಳೆ. ಈಗ ಹಿಂದೆಯಿಂದ ಒಂದು ವಾಯ್ಸ್ ಬರ್ತಿರುತ್ತೆ, ನಿಮ್ಗೆ ಮಾತಾಡೋದು ಹೇಗೆ ಅಂತ ಕೂಡ ಗೊತ್ತಿಲ್ವಾ, ಇಷ್ಟು ದೊಡ್ಡವರಾಗಿದ್ರೆ ನಿಮ್ಗೆ ಮಾತಾಡೋದು ಹೆಂಗೆ ಅಂತ ಬರಲ್ವಾ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಜೀವನು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಸುಮಿನು ಬರ್ತಿರ್ತಾಳೆ. ತಗೋ ಇದು ನಿಂದೆ ಅಲ್ವಾ ವಾಲೆಟ್, ಅಲ್ಲಿ ಬಿದೋಗಿತ್ತು, ನಾನು ನಿನ್ನನ್ನ ನೋಡ್ದೆ, ನಿನ್ನ ಕರ್ದೆ, ನೀನು ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಸುಮಿನ್ ಮುಖ ನೋಡಿದಾಗ ಅವಳು ಫುಲ್ ಸ್ಮೈಲ್ ಮಾಡ್ತಾ ಆ ವಾಲೆಟ್ ನ ರಿಟರ್ನ್ ಮಾಡ್ತಿರ್ತಾಳೆ. ಇಲ್ಲಿ ಜೀವನ್ ಕೂಡ ಸ್ಮೈಲ್ ಮಾಡ್ತಾ ಆ ವಾಲೆಟ್ ನ ಇಸ್ಕೊತಿರ್ತಾಳೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಜೀವನ್ ವಯಸ್ಸು ಬರ್ತಿರುತ್ತೆ. ಎಲ್ಲರೂ ನಮ್ ಕೈ ಬಿಟ್ಟಾಗ, ನಾವು ಫುಲ್ ದುಃಖದಲ್ಲಿದ್ದಾಗ ಯಾರಾದ್ರೂ ನಮ್ ಮುಂದೆ ಕೈನ ನೀಡಿದ್ರೆ ನಾವು ಅವ್ರನ್ನ ಇಟ್ಕೊಂಡು ಅವ್ರ ಹೆಲ್ಪ್ ನ ನಾವು ತಗೋಬೇಕು ಅಂತ ಅನ್ನಿಸ್ತಿರುತ್ತೆ. ನಾನು ಕೂಡ ಅದೇ ತರಾನೇ ಮಾಡಿದ್ದು ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸ್ವಲ್ಪ ವರ್ಷಗಳಾದ್ಮೇಲೆ ತೋರಿಸ್ತಾರೆ. ಇಲ್ಲಿ ಮಿನ್ವನು ಜೀವನ ಪ್ರೊಟೆಕ್ಟ್ ಮಾಡ್ತಿರೋದು, ಅಲ್ಲಿ ಹುಳಗಳೆಲ್ಲ ಬರ್ತಿರುತ್ತೆ, ಅದಕ್ಕೆ ಜೀವನ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಿರೋದನ್ನ ತೋರಿಸ್ತಾ ಇರ್ತಾರೆ. ಇಲ್ಲಿ ಜೀವನದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ನಾನು ಸರಿಯಾಗಿರೋ ದಾರಿಲಿದ್ದೀನ ಇಲ್ಲ ಮುಳುಗೋಗೋ ಮಣ್ಣೊಳಗಡೆ ಸೇರ್ಕೊಂಡಿದ್ದೀನೋ ನನ್ಗಂತೂ ಗೊತ್ತಿಲ್ಲ, ನಾನು ಎಲ್ಲಾರ್ದು ತಪ್ಪಾಗಿರೋರ್ ಕೈನೇ ಹಿಡ್ಕೊಂಡಿದ್ದೀನಿ ಅಂತ ಇಲ್ಲಿ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನು ಡೆತ್ ಆಗೋ ಟೈಮ್ನ ತೋರಿಸ್ತಾ ಇರ್ತಾರೆ. ಇಲ್ಲಿ ಮಿನ್ವಾನ್ ಮತ್ತೆ ಸುಮಿನ್ ಸೇರ್ಕೊಂಡು ಮೋಸ ಮಾಡಿ ಜೀವನ ಸಾಯಿಸಿರೋದನ್ನ ಇಲ್ಲಿ ಜೀವನು ನೆನ್ಪಿಸ್ಕೊತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ಗೆ ಪುನರ್ಜನ್ಮ ಸಿಕ್ಕಿದಾಗ ಅವಳು ನೋಡ್ಕೊಂಡು ಫುಲ್ ಶಾಕ್ ಬಟ್ಟಿರೋ ಟೈಮ್ ನ ತೋರಿಸ್ತಾ ಇರ್ತಾರೆ. ಇಲ್ಲಿ ಜೀವನದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ನಂಗೆ ಮತ್ತೆ ಪುನರ್ಜನ್ಮ ಸಿಕ್ಕಿದಾಗ ನನ್ನ ಲೈಫಲ್ಲಿ ಏನೇನ್ ತಪ್ಪು ಮಾಡಿದೀನೋ, ನನ್ನ ಲೈಫಲ್ಲಿ ಏನೇನ್ ಘಟನೆಗಳು ನಡೆದಿತ್ತು ಅದನ್ನೆಲ್ಲ ನಾನು ಚೇಂಜ್ ಮಾಡ್ಕೋಬೇಕು, ನನ್ನ ಲೈಫಲ್ಲಿ ನಾನು ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನು ಎಲ್ಲಾರ ಜೊತೆ ಒಳ್ಳೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತಿರೋದು ಇಲ್ಲಿ ಫಸ್ಟ್ ಟೈಮ್ ಮಿಸ್ ಯಾಂಗ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿರೋ ಜಾಗನ ತೋರಿಸ್ತಿರ್ತಾರೆ. ಇಲ್ಲಿ ಜೀವನು ಮೊದಲೇ ಸರಿಗೆ ಅವಳು ಚೇಂಜಸ್ ಮಾಡ್ಕೊಂಡು ಅವಳು ಮಾಡಿಫೈ ಮಾಡ್ಕೊಂಡಿರೋ ಜಾಗನೂ ಕೂಡ ತೋರಿಸ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ನಾನು ಈ ಲೈಫ್ ಅಲ್ಲಿ ನಾನು ಈಗ ಪುನರ್ಜನ್ಮ ಸಿಕ್ಕಿದ್ಮೇಲೆ ಎಲ್ಲಾನು ಒಳ್ಳೆಯವ್ರನ್ನೇ ಚೂಸ್ ಮಾಡಿದ್ದೀನಿ, ನನ್ಗೆ ಸಿಗೋ ಲೈಫ್ ಪಾರ್ಟ್ನರ್ನು ಕೂಡ ನಾನು ಒಳ್ಳೆಯವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ತುಂಬಾ ನಂಬಿದ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನದು ವಾಯ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಆದ್ರೆ ನನ್ಗೇನ್ ಗೊತ್ತಿತ್ತು, ನಾನು ಮತ್ತೆ ತಿರ್ಗಾ ಅದೇ ತರಾನೇ ತಪ್ಪು ನಿರ್ಧಾರನ ತಗೋತಿದ್ದೀನಿ ಅಂತ. ಹಣೆ ಬರ್ದಲ್ಲಿ ಬರ್ದಿರೋದ್ನ ಯಾರು ಕೂಡ ತಪ್ಸಕ್ ಆಗೋದಿಲ್ಲ ಅಂತ ಇಲ್ಲಿ ಅವಳು ಫುಲ್ ರಿಗ್ರೆಟ್ ಪಡ್ಕೋತಾ ಇರೋದನ್ನ ತೋರಿಸ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜೀವನು ಯುವರ ಮತ್ತೆ ಹೀರೋ ರಿಲೇಶನ್ಶಿಪ್ ನ ಕೇಳಿಸ್ಕೊಂಡು ಈ ಮಾತನೆಲ್ಲ ಇಲ್ಲಿ ಅವಳು ಮನ್ಸಲ್ಲ ಅವಳು ಯೋಚನೆ ಮಾಡ್ಕೋತಾಳೆ. ಯುವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ನಿನ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ತುಂಬಾ ಸತಿ ಟ್ರೈ ಮಾಡಿದೆ, ಕಾಲ್ ಮಾಡಿದೆ, ಮೆಸೇಜ್ ಮಾಡಿದೆ, ನೀನು ಯಾವ್ದಕ್ಕೂ ರಿಪ್ಲೈ ಮಾಡ್ಲಿಲ್ಲ, ಅದಕ್ಕೆ ನಾನು ಡೈರೆಕ್ಟ್ ಆಗಿ ನಿನ್ನ ಮೀಟ್ ಮಾಡೋಣ ಅಂತ ಇಲ್ಲಿಗೆ ಬಂದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಅವಳ ಮನ್ಸಲ್ಲ ಹೇಳ್ತಿರ್ತಾಳೆ, ನಾನು ಮತ್ತೆ ತಿರ್ಗಾ ರಾಂಗ್ ಪರ್ಸನ್ ನನ್ನ ಲೈಫ್ ಅಲ್ಲಿ ಚೂಸ್ ಮಾಡ್ಕೊಂಡೆ ಅಂತ. ಇಲ್ಲಿ ಹೀರೋ ಜೀವನ್ಗೆ ಹೇಳ್ತಿರ್ತಾನೆ, ನಾನು ನಿನ್ಗೆ ಎಲ್ಲಾನು ಅರ್ಥ ಮಾಡಿಸ್ತೀನಿ ಆಮೇಲೆ ಅಂತ. ಇಲ್ಲಿ ಜೀವನು ಹೀರೋ ಕೈನ ಬಿಡಿಸ್ಕೊ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನು ಅವ್ರ ಮನೆಗ್ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಮನೆಗ್ ಬಂದಿದ ತಕ್ಷಣ ಫುಲ್ ಬೇಜಾರಲ್ಲಿ, ಅವ್ರಿಗೆ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ವೇನೋ, ಮೈ ಮೇಲೆ ಪ್ರಜ್ಞೆ ಕಳ್ಕೊಂಡವಳಾಗೆ ನಿಂತಿರ್ತಾಳೆ. ಅದೇ ಟೈಮ್ಗೆ ಜೀವನ್ಗೆ ಒಂದು ಕಾಲ್ ಬರುತ್ತೆ. ಇಲ್ಲಿ ಜೀವನು ಸಾರಿ ಉಯಾನ್, ನಾನು ಸ್ವಲ್ಪ ಬಿಸಿ ಇದೆ ಅಂತ ಫೋನ್ ನ ಎತ್ಬಿಟ್ಟು ಮಾತಾಡ್ತಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿ ಉಯಾನು ಅಳ್ತಿರೋ ಸೌಂಡ್ ಕೇಳಿಸ್ತಿರುತ್ತೆ. ನಾನು ನಿಂಗೆ ಹೇಗೆ ಹೇಳ್ಬೇಕೋ ಗೊತ್ತಿಲ್ಲ, ತುಂಬಾ ಕೆಟ್ಟ ಸುದ್ದಿನ ನಿನ್ಗೆ ಹೇಳಕ್ ಹೋಗ್ತಿದ್ದೀನಿ, ಮಿಸ್ ಯಾಂಗ್ ಅವರು ಕಂಪ್ನಿಗೆ ಬರ್ತಿಲ್ಲ ಮತ್ತೆ ಮದ್ವೆಗೂ ಅದಕ್ಕೆ ನಾನು ಮಿಸ್ ಯಾಂಗಿಗೆ ಕಾಲ್ ಮಾಡಿದ್ದೆ, ಅವ್ರಿಗೆ ಸ್ಟಮಕ್ ಕ್ಯಾನ್ಸರ್ ಇದೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಹುಯಾನು ಫುಲ್ ಅಳ್ತಾ ಇರ್ತಾಳೆ. ಈ ಮಾತನ್ನ ಕೇಳಿ ಜೀವನು ಫುಲ್ ಶಾಕ್ ಆಗಿ ಅಲ್ಲೇ ಕುಸ್ತು ಬಿದ್ದೋಗ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಯುವರ ಮತ್ತೆ ಹೀರೋ ತಾತನ ತೋರಿಸ್ತಾರೆ. ಇಲ್ಲಿ ಯುವರ ಹೇಳ್ತಿರ್ತಾಳೆ, ಲೈಫ್ ಅಲ್ಲಿ ಏನ್ ನಡೆಯುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಎಲ್ಲ ಅನ್ಪ್ರಿಡಿಕ್ಟೇಬಲ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ತಾತ ಹೇಳ್ತಿರ್ತಾರೆ, ನೀನೆಲ್ಲ ಚೆನ್ನಾಗೇ ಮಾಡ್ಕೊಂಡು ಹೋಗ್ತಿದ್ಯಲ್ಲ, ನೀನ್ ಆರ್ಟಿಕಲ್ ನ ನಾನು ಓದ್ದೆ, ನನ್ನ ಕಂಪ್ನಿಗೋಸ್ಕರ ನೀನು ಇಷ್ಟೊಂದೆಲ್ಲ ಚೆನ್ನಾಗಿ ಆರ್ಟಿಕಲ್ ಬರ್ದಿದ್ದು, ಥ್ಯಾಂಕ್ ಯು ಸೋ ಮಚ್, ನಿನ್ನಿಂದ ನಮ್ ಕಂಪ್ನಿ ರೆಪ್ಯುಟೇಷನ್ ಉಳ್ಕೋತು. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾ ಇರ್ತಾರೆ. ಇಲ್ಲಿ ಹೀರೋ ತಾತ ಒಂದ್ ಪೇಪರ್ ಇಟ್ಬಿಟ್ಟು ಇವರ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡಿದ್ದಾಳೆ, ನೀನ್ ಒಂದ್ಸತಿ ಇವ್ರ ಹತ್ರ ಮಾತಾಡು ಅಂತ ಹೇಳಿದ್ದನ್ನೇ ಇಲ್ಲಿ ಇವರ ಪೇಪರ್ ಅಲ್ಲಿ ಇದ್ದಿದ್ ಫೋಟೋನ ತೋರಿಸ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ತಾತ ಹೇಳ್ತಿರ್ತಾರೆ, ನಂಗೆ ಗೊತ್ತು ನಮ್ ಕಂಪ್ನಿಲಿರೋ ಎಂಪ್ಲಾಯಿಗಳು ತಪ್ಪು ಮಾಡಿದಾರೆ, ಅದನ್ನ ಮುಚ್ಚಾಕು ಅಂತ ಹೇಳೋದಕ್ಕೆ ನಂಗೂ ಸ್ವಲ್ಪ ಬೇಜಾರಾಗ್ತಿತ್ತು, ಆದ್ರೆ ನೀನು ಮಾಡಿದ ಹ್ಯಾಂಡಲ್ ಹೇಗ್ ಮಾಡ್ದಲ್ಲ ಅದ್ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಇವ್ರ ಹೇಳ್ತಿರ್ತಾಳೆ, ನಮ್ ತಂದೆ ಯಾವಾಗ್ಲೂ ಹೇಳ್ತಿದ್ರು, ನಾವು UNK ಕಂಪ್ನಿಗೆ ತುಂಬಾ ಮೇನ್ ಮೆಂಬರು, ನಾವು ಅದರಿಂದಾನೇ ಇಷ್ಟೊಂದೆಲ್ಲ ಮುಂದೆ ಬರಕ್ ಆಗಿದ್ದು, ಯಾವತ್ತು UNK ಕಂಪ್ನಿ ಕಷ್ಟದಲ್ಲಿದ್ದಾಗ ಬಿಡಕ್ ಹೋಗ್ಬೇಡ ಅಂತ ಹೇಳ್ತಿದ್ರು, ನಾನು ಕೂಡ ಯಾವತ್ತು UNK ಕಂಪ್ನಿ ನಮ್ ಫ್ಯಾಮಿಲಿಯಿಂದ ದೂರ ಅಂತ ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ತಾತ ಹೇಳ್ತಿರ್ತಾರೆ, ಗೋಬಿನು ನಿಮ್ ತಂದೆ ಫುಲ್ಲು ನಿನ್ಗೆ ಒಳ್ಳೆ ಸಂಸ್ಕಾರಗಳನ್ನ ಕಲ್ಸ್ಕೊಂಡ್ ಕೊಟ್ಟಿದ್ದಾರೆ, ಅವನು ತುಂಬಾ ಅದೃಷ್ಟವಂತ, ನಿನ್ನಂತ ಪುಣ್ಯವಂತ ಮಗಳನ್ನ ಪಡೆಯಕ್ಕೆ, ನಿನ್ನಂತ ಸಂಸ್ಕಾರ ಅಂತ ಹುಡುಗಿನ ಪಡೆಯಕ್ಕೆ, ಹಾಗೆ ಹೇಗೆ ಅಂತ ಇಲ್ಲಿ ಹೋಗ್ತಾ ಇರ್ತಾರೆ. ಅದಕ್ಕೆ ಇವ್ರ ಹೇಳ್ತಿರ್ತಾಳೆ, ಇದೇ ಕಾರಣದಿಂದ ಜೀವಕ್ಕೂ ನಮ್ ಎಂಗೇಜ್ಮೆಂಟ್ ನ ಬ್ರೇಕ್ ಮಾಡಿದಾಗ ನನ್ಗೆ ಫುಲ್ಲು ಬೇಜಾರಾಗ್ತಿತ್ತು, ಆದ್ರೆ ಒಂದ್ ವಿಷಯ ಏನಂದ್ರೆ ಜೀವಕ್ಕೂ ಯಾವಾಗ್ಲೂ ಬೇಜಾರಲ್ಲಿ ಇರ್ತಿದ್ದೆ,
ಹೋಗ್ತಿದ್ದ, ಮತ್ತು ಅವನದೇ ಆದಂಥ ಇದರಲ್ಲಿ ಅವನು ಯಾವಾಗಲೂ ಮುಳುಗೋಗ್ತಿದ್ದ. ಅವನಿಗೆ ಬೇರೆಯವ್ರ ಖುಷಿಯಲ್ಲಿ ಮತ್ತು ಯಾವುದ್ರಲ್ಲೂ ಅವನು ಭಾಗಿಯಾಗ್ತಿರ್ಲಿಲ್ಲ. ಅದಕ್ಕೆ ನನಗೆ ಜೀವಕ್ಕೂ ಪರ್ಸ್ನಲ್ ಆಗಿ ಇಷ್ಟ ಆಗ್ತಿರ್ಲಿಲ್ಲ. ಅವನು ಯಾವಾಗ ಎಂಗೇಜ್ಮೆಂಟ್ನ ಬ್ರೇಕ್ ಮಾಡೋಣ ಅಂತ ಹೇಳಿದ್ನ, ನಾನು ಖುಷಿಯಾಗಿ ಸರಿ ಆಯ್ತು ಅಂತ ಒಂದೇ ಮಾತಿಗೆ ಒಪ್ಕೊಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆದ್ರೆ ಸಡನ್ ಆಗಿ ಜೀವಕ್ಕೆ ಏನಾಗಿದ್ದೆ, ಅವನು ಫುಲ್ಲು ಚೇಂಜ್ ಆಗ್ಬಿಟ್ಟಿದ್ದಾನೆ. ಅವನಿರೋ ಬಿಹೇವಿಯರ್ ಇಷ್ಟೊಂದು ಖುಷಿಯಾಗಿರೋದಿದೆಲ್ಲ ನೋಡಿದ್ರೆ ನಂಗೆ ಫುಲ್ ಆಶ್ಚರ್ಯ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ಇವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇನ್ನ ಸ್ವಲ್ಪ ದಿನ ನಾನು ಕೊರಿಯಾದಲ್ಲೇ ಇರ್ಬೇಕು ಅಂತ ಅನ್ಕೊಂಡಿದೀನಿ. ನಂಗೆ ಯಾವಾಗೆಲ್ಲ ಬೇಜಾರಾಗುತ್ತೆ ಅವಾಗೆಲ್ಲ ಬಂದು ನಿಮ್ನ ಮೀಟ್ ಮಾಡ್ಬೋದಲ್ವಾ ಅಂತ ಕೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಇವ್ರನ್ನ ತೋರಿಸ್ತಾರೆ. ಆಕ್ಚುಲಿ ಇವರ ಕೊರಿಯಾಗೆ ಬರಕ್ಕೆ ಕಾರಣ ಏನು ಅನ್ನೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಜೀವ ಒಂದು ಖುಷಿಯಾಗಿರೋ ಎಲ್ಲಾ ಫೋಟೋಗಳು ಇವರ ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾಳೆ. ಇಲ್ಲಿ ಇವರು ಅವ್ರ ಅಸಿಸ್ಟೆಂಟ್ಗೆ ಹೇಳ್ತಿರ್ತಾರೆ, ಈ ಹುಡುಗಿ ಎಂತವಳಿರ್ಬೇಕು, ಅವಳ ಬೆಸ್ಟ್ ಫ್ರೆಂಡ್ ಮತ್ತೆ ಅವ್ರ ಬಾಯ್ ಫ್ರೆಂಡ್ ನ ಇಬ್ರಿಗೂ ಸೇರಿಸಿ ಮದ್ವೆ ಮಾಡಿದಾಳೆ. ಇವಳು ಯಾವ ತರ ಹುಡುಗಿ, ಇವಳ ಕ್ಯಾರೆಕ್ಟರೇ ಸರಿ ಇಲ್ಲ ಅನ್ಸುತ್ತೆ, ಹಾಗೆ ಹೀಗೆ ಅಂತ ಇಲ್ಲಿ ಜೀವನ್ ಬಗ್ಗೆ ಮಾತಾಡ್ತಿರ್ತಾಳೆ. ಇವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಯಾಕೆ ತಾನೇ ಮದ್ವೆ ಮಾಡ್ಸಲ್ಲ ಹೇಳು, U&K ಕಂಪ್ನಿಗೆ ಒಬ್ನೇ ಮೊಮ್ಮಗ ಇರೋದು, ಅದು ಒಬ್ಬನೇ ಒಬ್ಬ, ಅವ್ನ್ ಸಿಕ್ಕಿದ್ದಾನೆ, ಅಷ್ಟು ಶ್ರೀಮಂತ ಸಿಕ್ಕಿದ್ದಾನೆ ಅಂದ್ಮೇಲೆ ಯಾರ್ ತಾನೇ ಬಡವ್ರ ಕಡೆ ತಿರುಗಿ ನೋಡ್ತಾರೆ ಹೇಳು ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ ಮತ್ತೆ ಮಿಸ್ ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ ಯಾಂಗ್ ಜೀವನ್ಗೆ ಹೇಳ್ತಿರ್ತಾರೆ, ನೀನು ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಂತ ಕಾರ್ನೇ ತಗೋಬಿಟ್ಟಿದ್ಯಾ, ಎಷ್ಟು ದಿನದಿಂದ ಡ್ರೈವಿಂಗ್ ಲೈಸೆನ್ಸ್ ಮಾಡಿ ಸುಮ್ನೆ ಕೂತಿದ್ದೆ ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೀವನು ಸ್ಮೈಲ್ ಮಾಡ್ತಾ ಇರ್ತಾಳೆ. ಇಲ್ಲಿ ಜೀವನು ಮಿಸ್ ಯಾಂಗ್ ನ ಕೇಳ್ತಿರ್ತಾರೆ, ಹಾಸ್ಪಿಟಲ್ ಅಲ್ಲಿ ನೀವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರಲ್ಲ, ಅದ್ರ ರಿಪೋರ್ಟ್ ಬಂತ, ಮತ್ತೆ ಡಾಕ್ಟರ್ ಏನಂದ್ರು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಮಿಸ್ ಯಾಂಗು ಫುಲ್ ಎಮೋಷನಲ್ ಆಗಿ ಹೇಳ್ತಿರ್ತಾರೆ, ತುಂಬಾ ಕಷ್ಟ ಇದೆ, ಆಲ್ರೆಡಿ ತುಂಬಾ ಜನ ಅಪಾಯಿಂಟ್ಮೆಂಟ್ ತಗೋಬಿಟ್ಟಿದ್ದಾರೆ, ತುಂಬಾ ದೊಡ್ಡ ಲೈನ್ ಇದೆ, ಟರ್ನ್ ಬರೋ ಜೊತೆಲಿ ತುಂಬಾ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಇದನ್ನ ನೋಡಿ ಮಿಸ್ ಯಾಂಗು ಹೇಳ್ತಿರ್ತಾರೆ, ಈಗ ಅಡ್ವಾನ್ಸ್ ಆಗ್ಬಿಟ್ಟಿದೆ ಎಲ್ಲ ಟೆಕ್ನಾಲಜಿಗಳು, ಬೇಗ ಹುಷಾರಾಗ್ತೀನಿ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ ಯಾಂಗು ಅವಾಗಿಂದ ಅವ್ರ ಅಳುನ ಕಂಟ್ರೋಲ್ ಮಾಡ್ತಿರ್ತಾರೆ. ಆದ್ರೆ ಅಳುನ ಕಂಟ್ರೋಲ್ ಮಾಡಕ್ಕಾಗದೆ ಇಲ್ಲಿ ಮಿಸ್ ಯಾಂಗು ಹೇಳ್ತಾ ಇರ್ತಾರೆ. ಇಲ್ಲಿ ಮಿಸ್ ಯಾಂಗು ಕಣ್ಣೀರ್ ಒರೆಸ್ಕೋತಾ ಹೇಳ್ತಿರ್ತಾರೆ, ನಾನು ಎಷ್ಟು ಅನ್ಕೋತೀನಿ ನಿನ್ ಮುಂದೆ ನಾನು ಅಳ್ಬಾರ್ದು ಅಂತ, ಆದ್ರೆ ನಂಗೆ ಅಳುನೆ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜೀವನು ಕಾರ್ನ ಸೈಡಲ್ಲಿ ಆಗ್ಬಿಟ್ಟು ಮಿಸ್ ಯಾಂಗ್ ಹತ್ರ ಹೇಳ್ತಿರ್ತಾರೆ, ಯಾಕೆಂದ್ರೆ ನಿಮ್ ಹೆಲ್ತ್ ಮೇಲೆ ನೀವು ಗಮನ ಕೊಡಲ್ಲ, ಅದಕ್ಕೆ ನಿಮ್ ಮೇಲೆ ನನ್ಗೆ ಕೇರ್ ಇರುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಮಿಸ್ ಯಾಂಗಿಗೆ ಸಮಾಧಾನ ಮಾಡ್ತಾ, ನೀನು ಇವಾಗ ಎಷ್ಟು ಅಳ್ಬೇಕು ಅನ್ಕೊಂಡಿದ್ಯೋ ಅಷ್ಟು ಅಳು, ಯಾಕೆಂದ್ರೆ ಇದು ಚಿಕ್ಕ ಕಾಯಿಲೆ ಅಲ್ಲ, ನಿನ್ ಮನ್ಸಲ್ಲಿರೋ ನೋವನ್ನೆಲ್ಲ ನೀನು ಹತ್ರ ಮಾತ್ರನೇ ಸಮಾಧಾನ ಮಾಡ್ಕೊಳಕ್ ಆಗೋದು, ನಿಂಗೆ ಆ ನೋವು ಕಮ್ಮಿ ಆಗೋದು ನೀನ್ ಹತ್ತಾಗ ಮಾತ್ರ ಅಂತ ಇಲ್ಲಿ ಮಿಸ್ ಯಾಂಗ್ ನ ಜೀವನು ಹಗ್ ಮಾಡ್ಕೊಂಡು ನಿಂಗೆ ಎಷ್ಟು ಅಳು ಬರುತ್ತೋ ಅಷ್ಟು ಅಳು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ ಯಾಂಗು ಅಳ್ತಾ ಹೇಳ್ತಿರ್ತಾರೆ, ನೀನ್ ಯಾಕೆ ನನ್ನ ಇಷ್ಟೊಂದು ಕೇರ್ ಮಾಡ್ತಿದ್ಯಾ ಅಂತ. ಇಲ್ಲಿ ಜೀವನು ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಇದಕ್ಕೆಲ್ಲ ಕಾರಣ ನಾನೇ, ನನ್ನಿಂದಾನೇ ನಿನ್ಗೆ ಈ ಕಾಯಿಲೆ ಬಂದಿರೋದು, ನನ್ನ ಹಣೆ ಬರ್ದಲ್ಲಿರೋದು ನಿನಗ್ ಬಂದಿದೆ, ಇದು ಯಾಕೆ ಸುಮಿನ್ ಮತ್ತೆ ಮಿನ್ವಾನ್ ಮದ್ವೆ ಆಗಿ ಅದು ಅಲ್ಲಿಗೆ ನಿಂತ್ಕೊಳ್ಳಿಲ್ಲ ಅಂತ ಇಲ್ಲಿ ಜೀವನು ಯೋಚನೆ ಮಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ಮತ್ತೆ ಮಿನ್ವಾನ್ ನ ತೋರಿಸ್ತಾರೆ. ಇಲ್ಲಿ ಸುಮಿನು ಮಿನ್ವಾನ್ನೇ ನೋಡ್ತಾ ಇರ್ತಾಳೆ. ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ಎಷ್ಟು ಅಂತ ಗುರಾಯಿಸ್ತೆ ಸಾಕು ಬಿಡು ಅಂತ. ಇಲ್ಲಿ ಅದಕ್ಕೆ ಸುಮಿನು ಸುಮ್ನಾಗ್ಬಿಡ್ತಾಳೆ. ಆಗ ಮಿನ್ವಾನ್ ಹೇಳ್ತಿರ್ತಾನೆ, ನಿಂಗೆ ಈ ಮನೆ ಇಷ್ಟ ಆಗಿಲ್ಲ ಅಂದ್ರೆ ನಮ್ಮ ಅಮ್ಮಂಗೆ ನೀನೇ ಹೇಳ್ಬೇಕಿತ್ತು, ಮನೆ ತಗೊಳ್ಳುವಾಗ ನಗ್ತಾ ಇದ್ದೆ, ಈಗ ಯಾಕೆ ಈ ತರ ಇದೆಯಾ ಅಂತ. ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ನಾನ್ ಹೆಂಗೆ ಹೇಳೋಕ್ಕಾಗುತ್ತೆ, ಅಮ್ಮನ ಹತ್ರ ನೀನೇ ಹೇಳ್ಬೇಕಲ್ವಾ ಅಂತ. ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ಇದ್ರ ಬಗ್ಗೆ ನಾನೇನು ಮಾತಾಡಕ್ಕಾಗಲ್ಲ, ಅಮ್ಮ ಕರೆಕ್ಟಾಗಿ ಹೇಳಿದ್ರು, ಪ್ರೆಗ್ನೆಂಟ್ ಇರೋರ್ನ ಫ್ಲೈಟ್ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನು ಯೋಚನೆ ಮಾಡ್ತಿರ್ತಾಳೆ, ಹನಿಮೂನ್ಗೆ ಹೋಗೋದು ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ. ಇಲ್ಲಿ ಸುಮಿನು ಮಿನ್ವಾನ್ ಹತ್ರ ಎದ್ದೋಗ್ಬಿಟ್ಟು ಹೇಳ್ತಿರ್ತಾಳೆ, ಮಿನ್ವಾನ್ ನೋಡು, ನಾವು ಇವಾಗ ಚೆನ್ನಾಗಿರ್ಬೇಕಲ್ವಾ, ನಮ್ಮ ಫ್ಯಾಮಿಲಿಗೆ ನೀನೇ ಹೆಡ್, ನಾನು ನೀನು ಮತ್ತೆ ನಮ್ಮ ಮಗು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿನ್ವಾನ್ಗೆ ಫುಲ್ ಕೋಪ ಬಂದು ಎದ್ದು ಕೂತ್ಕೊಂಡು ಹೇಳ್ತಿರ್ತಾನೆ, ನೋಡು ನೀನು ಆ ಥರ ಎಲ್ಲ ನನ್ನ ಹೆಡ್ ಅಂತ ಹೇಳಕ್ ಹೋಗ್ಬೇಡ, ಜೀವನ್ ಅಂತೂ ನನಗೆ ಯಾವತ್ತೂ ಹೇಳೇ ಇಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವಾನು ಜೀವನ್ ಹೆಸರು ತಗೊಂಡಾಗ ಸುಮಿನ್ಗೆ ಫುಲ್ ಬೇಜಾರಾಗ್ಬಿಡುತ್ತೆ. ಇಲ್ಲಿ ಅವನು ಸುಮಿನ್ ಹತ್ರ ಬಂದ್ಬಿಟ್ಟು ಹೇಳ್ತಿರ್ತಾನೆ, ನೋಡು ನಾನು ನೀನ್ ಏನೇ ಮಾಡಿದ್ರು ಎಲ್ಲಾನು ಸಹಿಸ್ಕೊಂಡಿದ್ದೆ, ಮದ್ವೆಲಿ ನಿನ್ ಫ್ರೆಂಡ್ಸ್ ಬಂದು ಇಷ್ಟೊಂದೆಲ್ಲ ದೊಡ್ಡ ರಾಮಾಯಣ ಮಾಡಿದ್ರು, ಆಗ್ಲೂ ನಾನು ಏನು ಮಾತಾಡ್ಲಿಲ್ಲ, ಮತ್ತೆ ಮದ್ವೆ ಕಾರ್ಡ್ನ ಹಂಗ್ ಮಾಡ್ಸಿದಾರೆ ಹಿಂಗ್ ಮಾಡ್ಸಿದಾರೆ ಅಂತ ಹೇಳ್ದಾಗ್ಲೂ ನಾನು ಏನು ಮಾತಾಡ್ಲಿಲ್ಲ, ಹನಿಮೂನ್ಗೆ ಅಲ್ಲೋಗೋಣ ಇಲ್ಲೋಗೋಣ, ಆದ್ರೆ ನೀನು ಪ್ರೆಗ್ನೆಂಟ್ ಇದೆಯಾ, ಅದಕ್ಕೆ ನಾನು ನಿನ್ನ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ಮದ್ವೆ ವಿಷಯ ಎಲ್ಲರಿಗೂ ಆಫೀಸಲ್ಲಿ ಗೊತ್ತಾದಾಗ ನೀನು ಫೋನ್ ತಗೊಂಡ್ಬಂದು ನನ್ನ ಮೇಲೆ ಎಸ್ತಿದ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವಾನು ಕಿರ್ಚ್ಕೊಂಡು ಹೇಳ್ತಿರ್ತಾನೆ, ಈ ವಿಷಯ ಆ ವಿಷಯ ಎಲ್ಲ ಒಂದೇನ, ಅದಕ್ಕೆ ನಿನ್ನ ಹತ್ರ ಮಾತಾಡ್ಲೇಬಾರ್ದು ಅಂತ. ಇಲ್ಲಿ ಮಿನ್ವಾನ್ಗೆ ಫುಲ್ ಕೋಪ ಬಂದು ಅವನು ಆಚೆಗೆ ಎದ್ದೋಗ್ತಿರ್ತಾನೆ, ನಾನು ಮದ್ವೆ ಮಾಡ್ಕೊಂಡು ಫುಲ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ. ಇಲ್ಲಿ ಸುಮಿನು ಜೀವನ್ ಹೇಳಿರೋ ಮಾತನ್ನ ನೆನ್ಪಿಸ್ಕೊತಾ ಇರ್ತಾಳೆ, ನಾನು ಬಿಸಾಕಿರೋ ಕಸನ ನೀನು ಪ್ರೀತಿಯಿಂದ ಹಗ್ ಮಾಡ್ಕೊಂಡು ನಿನ್ನ ಹತ್ರ ಇಟ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ. ಇಲ್ಲಿ ಸುಮಿನು ಇದನ್ನೆಲ್ಲ ನೆನ್ಸ್ಕೊಂಡು ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂತ ಇಲ್ಲಿ ಅವಳು ಯೋಚನೆ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ವಾನ್ ನ ತೋರಿಸ್ತಾರೆ. ಇಲ್ಲಿ ಮಿನ್ವಾನು ಅವ್ನ ಫ್ರೆಂಡ್ ಹತ್ರ ಮಾತಾಡ್ತಿರ್ತಾನೆ, ನೀನು ಮನೆ ಯಾರನ್ನಾದ್ರೂ ನೋಡೋದಕ್ಕೆ ಕಸ್ಟಮರ್ನ ಹುಡುಕ್ದ ಅವರು ರೆಂಟಿಗೆ ರೆಡಿ ಇದಾರ ಅಂತೆಲ್ಲ ಕೇಳ್ತಿರ್ತಾನೆ. ಅದಕ್ಕೆ ಅವ್ನ ಫ್ರೆಂಡು ಕೂಡ ಹೇಳ್ತಿರ್ತಾನೆ, ಹಾ ರೆಂಟಿಗೆಲ್ಲ ರೆಡಿ ಇದ್ದಾರೆ, ಥ್ಯಾಂಕ್ ಯು ಸೊ ಮಚ್ ಸರ್ ಅಂತ ಅಲ್ಲಿ ಅವನು ಅವ್ರಿಗೆ ವಿಶ್ ಮಾಡ್ಬಿಟ್ಟು ಕಳಿಸ್ಕೊಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ಒಳ್ಳೇದಾಯ್ತು ನೋಡು ಅಂತ. ಅದೇ ಟೈಮ್ಗೆ ಮಿನ್ವಾನ್ಗೆ ಅವನ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ಅಮೌಂಟ್ ಬಂತು ಸರಿ ಆಯ್ತು, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ. ಅದಕ್ಕೆ ಅವ್ನ ಫ್ರೆಂಡು ಹೇಳ್ತಿರ್ತಾನೆ, ನೀನು ಈಗ ಅಮೌಂಟ್ನೆಲ್ಲ ವಾಪಸ್ ತಗೊಂಡಿದ್ಯಲ್ಲ, ಅಕಸ್ಮಾತ್ ನಿನ್ನ ಹೆಂಡತಿಗೆ ಗೊತ್ತಾದ್ರೆ ನಿಮ್ಮ ಅಮ್ಮನ ಮನೇಲಿ ಅವಳು ಇರೋಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ಅವಳೇನೋ ಅವ್ರ ಅಪ್ಪನ ಮನೆಯಿಂದ
ದುಡ್ಡನ್ನ ತೊಗೊಂಬಂದಿಲ್ಲ, ಮನೇಲಿ ತಾನೇ ಇರೋದಕ್ಕೆ ನೋಡೋಣ ಬಿಡು, ಅದು ಅಲ್ಲದೆ ನಮ್ಮ ಅಮ್ಮಂಗೆ ಇರೋನು ಒಬ್ಬನೇ ನಾನು ಮಗ, ನನ್ನೇನು ಮನೆಯಿಂದ ಆಚೆಗೆ ತಳ್ಬಿಡಲ್ವಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅವನು ವಾಪಸ್ ತಿರ್ಕೊಂಡು ಹೋಗುವಾಗ ಸುಮಿನ್ ಈ ಮಾತನ್ನೆಲ್ಲ ಕೇಳಿಸ್ಕೊಂಡಿರೋದನ್ನ ಇಲ್ಲಿ ಮಿನ್ವನ್ ನೋಡಿ ಫುಲ್ಲು ಶಾಕ್ ಆಗಿಬಿಡ್ತಾನೆ. ಇಲ್ಲಿ ಸುಮಿನ್ ಹೇಳ್ತಿರ್ತಾಳೆ, ಯಾಕೆ ನೀನು ಆ ಮಾತುಗಳನ್ನ ಹೇಳಿದೆ ಅಂತ. ಇಲ್ಲಿ ಮಿನ್ವನು ಏನು ಹೇಳಿದೆ ಅಂತ ಕೇಳಿದಾಗ, ನೀನು ನಮ್ಮ ಅಪ್ಪನ ವಿಷಯ ಯಾಕೆ ಹೇಳಿದೆ, ನೀನು ನಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದಿಲ್ಲ ಅಂತ ಯಾಕೆ ಹೇಳಿದೆ ಅಂತ ಕೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ನ ತೋರಿಸ್ತಾರೆ. ಇಲ್ಲಿ ಹುಯಾನು ಕ್ಲೈಂಟ್ ಹತ್ರ ಮಾತಾಡ್ತಿರ್ತಾಳೆ, ಸರ್ ನೀವು ಈ ತರ ಮಾಡಿದ್ರೆ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ನೀವು ಐಟಮ್ಸ್ ಎಲ್ಲ ಬರೋ ಟೈಮಿಗೆ ಈ ತರ ಪ್ಲಾನ್ಗಳನ್ನ ಚೇಂಜ್ ಮಾಡಿದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ, ಒಂದ್ ನಿಮಿಷ ನನ್ನ ಮಾತು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಆದ್ರೆ ಆ ಕ್ಲೈಂಟ್ ಫೋನ್ ನ ಕಟ್ ಮಾಡ್ಬಿಡ್ತಾರೆ. ಇಲ್ಲಿ ಹುಯಾನು ಹಲೋ ಹಲೋ ಅಂತಾನೆ ಹೇಳ್ತಿರ್ತಾಳೆ. ಅವಳು ಫೋನ್ ಇಡ್ತಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಟೀಮ್ ಮ್ಯಾನೇಜರ್ ಬಂದು, ಹಾಯ್ ಮಿಸ್, ಏನು ಜೀವನ್ ಮತ್ತೆ ಮಿಸ್ ಯಾಂಗ್ಗೆ ಕೊಟ್ಟಿರೋ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋಕ್ ಮುಂಚೆನೆ ಪಂಚರ್ ಆಗಿ ನಿಂತೋಯ್ತಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ನಗ್ತಾ ಇರ್ತಾನೆ. ಆಮೇಲೆ ಅವನು ಎದ್ದು ನಿಂತ್ಕೊಂಡು, ನಡೀತಾ ಇರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದ್ರೆ ತಲೆ ಕೆಟ್ಟೋಗುತ್ತೆ, ಯಾಕೆ ಇಷ್ಟೊಂದು ಕಷ್ಟಪಟ್ಟು ಬೆವರು ಸುರಿಸ್ತಿದ್ಯಾ, ಬಾ ತೇಯಾಂಗ್ ನಾವು ಸಿಗರೇಟ್ ಸೇದಕ್ ಹೋಗೋಣ ಅಂತ ಇಲ್ಲಿ ತೇಯಾಂಗ್ನ ಕರ್ಕೊಂಡು ಹೋಗ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ನ ತೋರಿಸ್ತಾರೆ. ಇಲ್ಲಿ ಜೀವನ ಆಫೀಸಿಗೆ ಬರ್ತಾ ಇರ್ತಾಳೆ. ಅದೇ ಟೈಮ್ಗೆ ಟೀಮ್ ಮ್ಯಾನೇಜರ್ ಮತ್ತೆ ಆ ಟ್ರಾನ್ಸ್ಫರ್ ಎಂಪ್ಲಾಯಿ ತೇಯಾಂಗ್ ಕೂಡ ಬರ್ತಿರ್ತಾನೆ. ಇಲ್ಲಿ ಟೀಮ್ ಮ್ಯಾನೇಜರ್ ಜೀವನ ನೋಡ್ಬಿಟ್ಟು ಹೇಳ್ತಿರ್ತಾರೆ, ವಾ 3 ದಿನ ರಜೆ ತಗೊಂಡು ಬಂದಿರೋದು ಆಫೀಸಿಗೆ, ಇವತ್ತು ಅದನ್ನು 1:38 ಆಗಿದೆ, ಈಗ ಬರ್ತಿದ್ಯಾ, ಎಲ್ಲಾರು ನೋಡಿದ್ರೆ ನೀನು ಕೆಲಸದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀಯಾ, ಹಂಗೆ ಹಿಂಗೆ ಕೆಲ್ಸಕ್ಕೋಸ್ಕರನೇ ಸಾಯ್ತಾ ಇರ್ತೀಯ, ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ನೀನಂತೂ ಫುಲ್ಲು ಮಜಾ ಮಾಡ್ಕೊಂಡು ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ತಿದ್ಯಾ, ಇದೇ ನಿನ್ ರಿಯಾಲಿಟಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಿರ್ತಾನೆ. ಇಲ್ಲಿ ಅವನು ಮುಂದೆ ಹೋಗುವಾಗ ಜೀವನು ಹಂಗೆ ನಿಂತ್ಕೊಂಡು ಅಸಿಸ್ಟೆಂಟ್ ಮ್ಯಾನೇಜರ್ ಕಿಮ್ ಅಂತ ಕರಿತಿರ್ತಾಳೆ. ಅದಕ್ಕೆ ಅವನು ಎಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಕಾಂಗ್ ಜೀವನ್ ಅಂತ ಅವನು ತಿರುಗಿ ನೋಡ್ತಿರ್ತಾನೆ. ಆಗ ಜೀವನು ಹೇಳ್ತಿರ್ತಾಳೆ, ಮಿಸ್ ಯಾಂಗ್ ಅವರು ಹುಷಾರಿಲ್ಲ ಅಂತ ಆಫೀಸಿಗೆ ಬಂದಿಲ್ಲ, ಅಂತದ್ರಲ್ಲಿ ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕು, ಮಿಲ್ಕ್ ಇಟ್ ಪ್ರಾಜೆಕ್ಟ್ ಅಲ್ಲಿ ನೀವು ಮೆಟೀರಿಯಲ್ಸ್ ಎಲ್ಲ ಚೆಕ್ ಮಾಡಿಲ್ಲ ಅನ್ಸುತ್ತೆ, ಯಾಕೆ ಚೆಕ್ ಮಾಡಿಲ್ಲ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಮ್ಯಾನೇಜರು ಹೇಳ್ತಿರ್ತಾರೆ, ಮೆಟೀರಿಯಲ್ಸ್ ಎಲ್ಲ ಚೆಕ್ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೋಗ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ ಮತ್ತೆ ಹುಯಾನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಹೇಳ್ತಿರ್ತಾರೆ, ಸಡನ್ ಆಗಿ ಶೆಫ್ ಅವ್ರ ಅಗ್ರಿಮೆಂಟ್ ನ ಯಾಕೆ ಕ್ಯಾನ್ಸಲ್ ಮಾಡ್ಕೊಂಡ್ರು, ಅವರು ಸಡನ್ ಆಗಿ ಯಾಕೆ ಈ ತರ ಮಾಡಿದ್ರು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹುಯಾನು ಲ್ಯಾಪ್ಟಾಪ್ ತೋರಿಸ್ಬಿಟ್ಟು ಹೇಳ್ತಿರ್ತಾಳೆ, ನಾಳೆನೆ ನಮ್ದು ಲಾಂಚಿಂಗ್ ಇರೋದು, ಅದೇ ಟೈಮಿಗೆ ಶೆಫ್ ಮಿಯಾನ್ ವನ್ನು ಅವ್ರ ರೆಪ್ಯುಟೇಷನ್ ನಮ್ ಪ್ರಾಜೆಕ್ಟ್ ಇಂದ ಅವ್ರಿಗೆ ಸೆಟ್ ಆಗ್ತಿಲ್ವಂತೆ, ಅವ್ರ ರೆಪ್ಯುಟೇಷನ್ ಇದರಿಂದ ಹಾಳಾಗ್ತಿದ್ಯಂತೆ, ಅದಕ್ಕೆ ಅವ್ರ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡ್ಕೊಂಡ್ರು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಇದನ್ನೆಲ್ಲ ಅವರು ಮುಂಚೆನೆ ಹೇಳ್ಬೋದಿತ್ತಲ್ಲ, ಈಗ ನೆಕ್ಸ್ಟ್ ನಾಳೆನೆ ಆ ಪ್ರಾಡಕ್ಟ್ ನ ನಾವು ಲಾಂಚ್ ಮಾಡ್ತಿದೀವಿ, ಐಟಮ್ ನ ಲಾಂಚ್ ಮಾಡೋ ಟೈಮಲ್ಲಿ ಇವರು ಯಾಕೆ ಈ ತರ ಎಲ್ಲ ಹೇಳಿದ್ರು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ. ಆಗ ಹುಯನ್ ಹೇಳ್ತಿರ್ತಾಳೆ, ಅಸಿಸ್ಟೆಂಟ್ ಮ್ಯಾನೇಜರ್ ಕಿಮ್ ಎಲ್ಲ ಡೌಟ್ ಬರ್ತಿದೆ, ಅವ್ರಿಗೆ ಪೊಲಿಟಿಕ್ಸ್ ಅಲ್ಲಿ ಸ್ವಲ್ಪ ಹೆಸರು ಇದೆ, ಅವರೇ ಇದನ್ನೆಲ್ಲ ಮಾಡ್ಸಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಇಲ್ಲಿ ಹುಯಾನು ಮಿಸ್ ಯಾಂಗ್ ಹೇಗಿದ್ದಾರೆ, ಜೀವನ್ ಹುಷಾರಾಗಿದ್ದಾರಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಅವ್ರನ್ನ ನಾನು ಮನೆಗೆ ಡ್ರಾಪ್ ಮಾಡಿದ್ದೀನಿ ಅಂತ. ಇಲ್ಲಿ ಮತ್ತೆ ಅವರು ವರ್ಕ್ ಬಗ್ಗೆನೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇಲ್ಲಿ ಇವರಿಬ್ರು ಇದ್ರ ಬಗ್ಗೆನೆ ಡಿಸ್ಕಸ್ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಹೀರೋ ಬಂದ್ಬಿಟ್ಟು ಅಲ್ಲಿ ಡೋರ್ ನ ನಾಕ್ ಮಾಡ್ತಿರ್ತಾನೆ. ಇಲ್ಲಿ ಜೀವನ್ ಅದನ್ನ ನೋಡ್ಬಿಟ್ಟು ಎದ್ದೋಗ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ ನಿಂತಿರೋದನ್ನ ತೋರಿಸ್ತಾರೆ. ಅದೇ ಜಾಗಕ್ಕೆ ಹೀರೋ ಬರ್ತಾ ಹೇಳ್ತಿರ್ತಾನೆ, ನನ್ಗೂ ಗೊತ್ತು ನನ್ಗೆ ಕೋಪ ಮಾಡ್ಕೊಳಕ್ಕೆ ಯಾವ್ದೇ ತರ ಅಧಿಕಾರ ಇಲ್ಲ ಅಂತ, ಆದ್ರೆ ನೀನು ನನ್ನ ಮಾತಿಗೆ ರೆಸ್ಪಾನ್ಸೇ ಮಾಡ್ತಿರ್ಲಿಲ್ಲ, ನಾನು ಕಾಲ್ ಮಾಡಿದ್ರು ನೀನು ರಿಸೀವ್ ಮಾಡ್ತಿರ್ಲಿಲ್ಲ, ಅದಕ್ಕೆ ನಾನು ಆಫೀಸಲ್ಲಿ ಮಾತಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಸಾರಿ ನನ್ನ ಕ್ಷಮಿಸ್ಬಿಡಿ, ಸ್ವಲ್ಪ ನನ್ಗೆ ಟೈಮ್ ಬೇಕಿತ್ತು, ಇದರಿಂದೆಲ್ಲ ಆಚೆ ಬರೋದಕ್ಕೆ, ಅದಕ್ಕೆ ನಾನು ಟೈಮ್ ತಗೋತಿದ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವರಿಬ್ರು ಸ್ವಲ್ಪ ಹೊತ್ತು ಹೀಗೆ ಸೈಲೆಂಟ್ ಆಗ್ಬಿಡ್ತಾರೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗಂತೂ ಇದೊಂದು ಅರ್ಥನೇ ಆಗ್ತಿಲ್ಲ ಅಂತ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮಿನ್ಮೋನ್ ಮತ್ತೆ ಸುಮಿನ್ ಮದುವೆ ಮಾಡಿದ ತಕ್ಷಣ ನನ್ನ ಲೈಫಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ, ಅದೇ ಟೈಮ್ಗೆ ನೀವು ಕೂಡ ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ರಿ, ನೀವು ಎಂಟ್ರಿ ಕೊಟ್ಟಿದ್ದು ಹೇಗಿತ್ತು ಅಂದ್ರೆ ನನ್ನ ಲೈಫಲ್ಲಿ ಏನೋ ಒಂದು ನನಗೆ ಸಿಕ್ಬಿಡಿದೆ ಅಂತ, ನಾನು ನಿಜವಾಗ್ಲೂ ಪುಣ್ಯ ಮಾಡಿದೀನಿ, ಅದೃಷ್ಟವಂತೆ, ಹಾಗೆ ಹೀಗೆ ಅಂತೆಲ್ಲ ಅನ್ಕೊಂಡಿದ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಇದನ್ನೆಲ್ಲ ಹೇಳುವಾಗ ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಇದನ್ನೆಲ್ಲ ಹೇಳಿ ಅವಳು ಫುಲ್ ಸೈಲೆಂಟ್ ಆಗ್ಬಿಡ್ತಾಳೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ಯಾವತ್ತಾದ್ರೂ ನನ್ನ ಎಂಗೇಜ್ಮೆಂಟ್ ವಿಷಯದ ಬಗ್ಗೆ ಕೇಳಿದ್ದ ಅಂತ. ಇಲ್ಲಿ ಅದಕ್ಕೆ ಜೀವನು ಏನು ಹೇಳೋದಿಲ್ಲ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಆಕ್ಚುಲಿ ನನಗೂ ಅವ್ರ ಫ್ಯಾಮಿಲಿಗೂ ತುಂಬಾ ವರ್ಷಗಳಿಂದ ಇಬ್ರಿಗೂ ಬಾಂಡಿಂಗ್ ಇದೆ, ಅದರಿಂದ ನಾವಿಬ್ರು ಎಂಗೇಜ್ಮೆಂಟ್ ಆಗಿ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ವಿ ಅಷ್ಟೇ, ಆದ್ರೆ ನಮ್ಮಿಬ್ರು ಮಧ್ಯದಲ್ಲಿ ಯಾವ್ದೇ ತರ ಪ್ರೀತಿ ಇರ್ಲಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೀವನ್ ಕೇಳ್ತಿರ್ತಾಳೆ, ನೀವು ಪ್ರೀತಿ ಇಲ್ಲ ಅಂದ್ರೂ ಕೂಡ ಯಾರನ್ನಾದ್ರೂ ಮದ್ವೆ ಆಗಕ್ಕೆ ರೆಡಿ ಇದ್ದೀರಾ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಆ ತರನೂ ಆಗ್ಬೇಕಾಗುತ್ತೆ, ಕೆಲವು ಪರಿಸ್ಥಿತಿ ಆ ತರ ಬಂದ್ಬಿಡುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸ್ವಲ್ಪ ವರ್ಷಗಳಾದ್ಮೇಲೆ ಎಂಗೇಜ್ಮೆಂಟು ಹೆಂಗಿದ್ರು ಬ್ರೇಕ್ ಆಗ್ಲೇಬೇಕಿತ್ತು, ಈಗ ನಾನು ಟೈಮ್ ನೋಡ್ಕೊಂಡು ಬ್ರೇಕ್ ಮಾಡಿದೆ, ಮುಂಚೆ ನನಗೆ ಪ್ರೀತಿ ಮೇಲೆ ಅದ್ರ ಮೇಲೆ ಇದ್ರ ಮೇಲೆಲ್ಲ ನಂಬಿಕೆ ಇರಲಿಲ್ಲ, ಯಾಗ ಹೋದ ಜನ್ಮದಲ್ಲಿ ನೀನು ಡೆತ್ ಆಯ್ತು ಅವಾಗ ನನಗೆ ಪ್ರೀತಿ ಏನು ಅಂತ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿದ್ದು, ಅದಕ್ಕೆ ನಾನು ಈ ಜನ್ಮದಲ್ಲಿ ನಿನ್ನ ಕಳ್ಕೊಳಕ್ ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಟೈಮ್ ಸಿಕ್ದಾಗ್ಲೇ ನಮ್ಮ ಎಂಗೇಜ್ಮೆಂಟ್ನ ಮುರಿದಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಜೀವನು ಅಳ್ತಾ ಹೇಳ್ತಿರ್ತಾಳೆ, ನೀವು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ನನಗೆ ಇದೆಲ್ಲ ಸುಮ್ಮನೆ ಒಂದು ಡ್ರಾಮಾ, ಇದು ನೀವು ಒಂದು ನೆಪ ಹೇಳ್ತಿದ್ದೀರಾ ಅಷ್ಟೇ,
ನೋಡಿದ್ದಕ್ಕೆ ನನಗೆ ಇದನ್ನೆಲ್ಲ ನಂಬಕ್ಕಾಗ್ತಿಲ್ಲ, ನೀವು ತಪ್ಪು ಮಾಡ್ತಿಲ್ಲ, ನೀವು ಕರೆಕ್ಟಾಗೇ ಇದ್ದೀರಾ, ಹಾಗೆ ಹೀಗೆ ಅಂತ ಇಲ್ಲಿ ಜೀವನು ಫುಲ್ಲು ಎಮೋಷನಲ್ ಆಗಿ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಏನೇ ಆಗ್ಲಿ ಆದ್ರೆ ನಾನು ಕಂಡಿದ್ದ ಪ್ರೀತಿ ಕನ್ಸುಗಳು, ನಾನು ಅನ್ಕೊಂಡಿದ್ದ ಡ್ರೀಮ್ ಎಲ್ಲ ಮುರಿದೋಯ್ತು ಹೊಡೆದೋಯ್ತು ಅಂತ ಹೇಳ್ಕೊಂಡು ಇಲ್ಲಿ ಫುಲ್ಲು ಎಮೋಷನಲ್ ಆಗಿ ಅಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿನ್ಗೆ ನೆನಪಿದ್ಯಾ, ನೀನು ನದಿ ಹತ್ರ ಒಂದು ಮಾತು ನನಗೆ ಹೇಳಿದ್ದೆ, ಫ್ಯಾಮಿಲಿ ಇರೋದು ತುಂಬಾ ಇಂಪಾರ್ಟೆಂಟ್, ಅದರಿಂದ ನಮಗೆ ಯಾವುದೇ ತರ ಹರ್ಟ್ ಆಗೋದಿಲ್ಲ, ಅದೇ ನಮ್ಮ ಲೈಫಲ್ಲಿ ಗಿಫ್ಟು ಅಂತ. ಈಗ ಸೀನು ಶಿಫ್ಟ್ ಆಗಿ ಜೀವನು ಫುಲ್ಲು ಡ್ರಂಕ್ ಆಗಿ ಈ ಮಾತನ್ನೆಲ್ಲ ಹೇಳಿರೋದನ್ನ ಇಲ್ಲಿ ತೋರಿಸ್ತಾ ಇರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನಗೂ ಕೂಡ ಒಂದು ಫ್ಯಾಮಿಲಿ ಬೇಕಿತ್ತು, ಅದಕ್ಕೆ ನಾನು ಈ ತರ ಮಾಡಿದೆ, ಸಾರಿ ನಂದೇ ತಪ್ಪು ಅಂತ ಹೇಳ್ತಿರ್ತಾನೆ. ಇಲ್ಲಿ ಜೀವನು ಫುಲ್ಲು ಎಮೋಷನಲ್ ಆಗಿ ಅಳ್ತಾ ಹೇಳ್ತಿರ್ತಾಳೆ, ನನಗೆ 15 ವರ್ಷ ಇತ್ತು, ಆಗ ನಮ್ಮಮ್ಮ ಅವ್ರು ಇಷ್ಟಪಟ್ಟಿರೋ ಹುಡುಗನ ಜೊತೆ ಓಡೋರು, ನನ್ಗೆ 15 ವರ್ಷ ಆಗೋವರೆಗೂ ಅವರು ನನ್ಗೋಸ್ಕರ ವೇಟ್ ಮಾಡಿದ್ರು, ಆದ್ರೂ ಅವರು ಮನ್ಸು ತಡಿದಲ್ಲ ಅವ್ರು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ಅವರು ಹೋದ್ರು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಫುಲ್ ಎಮೋಷನಲ್ ಆಗಿ ಹೇಳ್ತಿರ್ತಾಳೆ, ಪ್ರೀತಿ ಮಾಡಿದವ್ರ ಜೊತೆ ಇರಬಾರ್ದು ಇಲ್ಲ ಹೋಗ್ಬಾರ್ದು ಅನ್ನೋದು ತಪ್ಪಲ್ಲ, ಅವ್ರೇನೋ ಹೊರಟೋಗ್ಬಿಡ್ತಾರೆ, ಆದ್ರೆ ಅವ್ರ ಹಿಂದೆ ಉಳ್ಕೊಂಡಿರೋ ವ್ಯಕ್ತಿಗಳಿಗೆ ತುಂಬಾ ಹರ್ಟ್ ಆಗುತ್ತೆ, ಅವರು ಎಷ್ಟು ನೋವಲ್ಲಿರ್ತಾರೆ ಅಂತ ಆ ವ್ಯಕ್ತಿಗೆ ಏನು ಗೊತ್ತಿರಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಇಲ್ಲಿ ಅವ್ರ ತಾಯಿ ಹೋದ್ಮೇಲೆ ಅವ್ರ ತಂದೆ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಿರ್ತಾರೆ. ಜೀವನು ಅವ್ರ ತಾಯಿನ ಬೇರೆಯವ್ರ ಜೊತೆ ನೋಡಿ ಅವಳು ಫುಲ್ಲು ಎಮೋಷನಲ್ ಆಗಿ ಛತ್ರಿನ ಅಲ್ಲೇ ಬಿಸಾಕಿ ಅಲ್ಲಿಂದ ಮಳೆಯಲ್ಲಿ ನೆನ್ಕೊಂಡು ಓಡೋಗಿದ್ದು, ಇದನ್ನೆಲ್ಲ ಇಲ್ಲಿ ಜೀವನು ನೆನ್ಪಿಸ್ಕೊಂಡು ಅಳ್ತಿರ್ತಾಳೆ. ಇಲ್ಲಿ ಜೀವನ ಫುಲ್ ಎಮೋಷನಲ್ ಆಗಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹೋಗೋರೇನೋ ಹೊರಟೋಗ್ಬಿಡ್ತಾರೆ, ಆದ್ರೆ ಅವರು ಹೋದ್ಮೇಲೆ ಅವ್ರ ಹಿಂದೆ ಉಳ್ಕೊಂಡಿರೋ ವ್ಯಕ್ತಿಗಳಿಗೆ ಎಷ್ಟು ನೋವಾಗುತ್ತೆ, ಅವರಿಂದ ಎಷ್ಟು ಹರ್ಟ್ ಆಗುತ್ತೆ ಅಂತ ಹೋಗಿರೋ ವ್ಯಕ್ತಿ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಆಗಿದೆ ಅಂದ್ರೆ ಇಲ್ಲ ಯಾವ್ದಾದ್ರು ಒಂದು ಸಂಬಂಧ ಕೂಡಿದೆ ಅಂದ್ರೆ ಅದು ಒಬ್ಬರಿಂದ ಆ ಸಂಬಂಧನ ಕಿತ್ತಕಕ್ಕೆ ಯಾವುದೇ ತರ ಅಧಿಕಾರ ಇರೋದಿಲ್ಲ, ಅದು ಫೋರ್ಸ್ಫುಲಿ ಆಗಿದ್ರು ಪರವಾಗಿಲ್ಲ, ಇಲ್ಲಿ ಇಬ್ರಿಗೂ ಒಪ್ಪಿಗೆ ತಗೊಂಡೆ ಆ ರಿಲೇಶನ್ಶಿಪ್ ನ ಬ್ರೇಕ್ ಮಾಡ್ಬೇಕು ಅಂತ ಹೇಳ್ತಿರ್ತಾಳೆ. ಇದನ್ನೆಲ್ಲ ಹೇಳ್ಬಿಟ್ಟು ಜೀವನು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಆಗ ಹೀರೋ ಜೀವನ್ ಕೈ ಹಿಡ್ಕೊಂಡು ನಿಲ್ಲಿಸ್ಕೋತಾನೆ. ಇಲ್ಲಿ ಜೀವನು ಫುಲ್ ಶಾಕ್ ಆಗಿ ಮತ್ತೆ ಫುಲ್ ಎಮೋಷನಲ್ ಆಗಿ ಹಾಗೆ ನಿಂತಿರ್ತಾಳೆ. ಹೀರೋ ಜೋಬಿಂದ ಒಂದು ವಿಸಿಟಿಂಗ್ ಕಾರ್ಡ್ ನ ತೆಗೆದ್ಬಿಟ್ಟು ಹೇಳ್ತಿರ್ತಾನೆ, ತಗೋ ಇದನ್ನ ನಾನು ಅಮೆರಿಕಾದಲ್ಲಿರೋ ಲೀ ಯಂಗ್ಜಿ ಇವರು ಕ್ಯಾನ್ಸರ್ ಸ್ಪೆಷಲಿಸ್ಟ್, ಇವರು ಸ್ಟಮಕ್ ಕ್ಯಾನ್ಸರ್ಗೆ ಸ್ಪೆಷಲಿಸ್ಟ್, ಇವ್ರನ್ನ ಕರ್ಸೋದಕ್ಕೆ ನಾನು 6 months ಇಂದ ಟ್ರೈ ಮಾಡ್ತಾ ಇದ್ದೆ. ನಮ್ಮ ಕಂಪ್ನಿಯ ಕ್ಯಾನ್ಸರ್ ವಾರ್ಡ್ ಅಲ್ಲಿ ಇದ್ರ ಟ್ರೀಟ್ಮೆಂಟ್ ನಡೆಯುತ್ತೆ. ಮಿಸ್ ಯಂಗ್ ಅವ್ರಿಗೆ ಯಾವ್ದೇ ತರ ತೊಂದರೆ ಆಗೋದಿಲ್ಲ, ಅವ್ರಿಗೆ ಕ್ಯಾನ್ಸರ್ ಇರೋದು ಆರಾಮಾಗಿ ಕ್ಲಿಯರ್ ಆಗುತ್ತೆ, ಇದಕ್ಕೆ ನನ್ನ ಕಡೆಯಿಂದ ಏನಾಗಬೇಕು ಅದನ್ನೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಕಾರ್ಡ್ನ ಜೀವನು ಈಸ್ಕೊತಿರ್ತಾಳೆ. ಇಲ್ಲಿ ಆ ಕಾರ್ಡ್ನ ಕೊಟ್ಮೇಲೆ ಹೀರೋ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜೀವನು ಅವಳು ಚೇರ್ ಮೇಲೆ ಬಂದು ಅವಳು ಕುತ್ಕೋತಿರ್ತಾಳೆ. ಇಲ್ಲಿ ಆ ಕಾರ್ಡ್ನ ಇಟ್ಕೊಂಡವಳು ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಜೀವನ್ಗೆ ಒಂದು 11 ನಂಬರಿಂದ ಕಾಲ್ ಬರುತ್ತೆ. ಇಲ್ಲಿ ಅವಳು ಕಾಲಲ್ಲಿ ಮಾತಾಡ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಒಂದು ರೆಸ್ಟೋರೆಂಟ್ ಬಂದಿರೋದನ್ನ ತೋರಿಸ್ತಾಳೆ. ಇಲ್ಲಿ ಜೀವನ್ಗೆ ಇವ್ರಾನೇ ಕಾಲ್ ಮಾಡಿರೋದು ಅಂತ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಇವ್ರ ಹೇಳ್ತಿರ್ತಾಳೆ, ನನ್ಗೆ ಓಪನ್ ಆಗಿರೋ ವ್ಯಕ್ತಿಗಳು ಮತ್ತೆ ಬುಕ್ಗಳಾಗ್ಲಿ ಯಾವ್ದೇ ವಸ್ತುಗಳಾದ್ರೂ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ, ಆದ್ರೂ ನೀನು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಮತ್ತೆ ಇವರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕುತ್ಕೊಂಡಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ನಾನು ಮಾತಾಡ್ಲಿಲ್ಲ ಅಂದ್ರೆ ಸರಿ ಬರೋದಿಲ್ಲ, ಅದಕ್ಕೆ ನಾನು ಬಂದಿದ್ದು, ನನ್ ಕಡೆಯಿಂದ ನೀನು ಏನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಇವರ ಹೇಳ್ತಿರ್ತಾಳೆ, ನಾನು ಏನ್ ಯೋಚನೆ ಮಾಡ್ಬೇಕು ಏನ್ ಯೋಚನೆ ಮಾಡ್ಬಾರ್ದು ಅಂತ ನೀ ಹೇಳ್ಬೇಡ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದೆಲ್ಲ ನನ್ಗೆ ನಾರ್ಮಲ್ ಅಲ್ಲ ಅಂತ. ಇಲ್ಲಿ ಅದಕ್ಕೆ ಜೀವನು, ಹಾ ನೀನು ಸರಿಯಾಗಿ ಹೇಳ್ತಾ ಇದೆಯಾ, ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಎಂಗೇಜ್ಮೆಂಟ್ ಬಗ್ಗೆ ಎಲ್ಲ ನನ್ಗೆ ಏನೂ ಗೊತ್ತಿರ್ಲಿಲ್ಲ, ನಾನು ಇವಾಗ ಅವ್ರನ್ನ ಮೀಟ್ ಮಾಡೋದು ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಇವರ ಹೇಳ್ತಿರ್ತಾಳೆ, ಕೆಲವೊಂದ್ಸತಿ ನಮ್ಗೆ ಗೊತ್ತಿಲ್ದರೆ ಬೇರೆಯವ್ರ ಲೈಫಲ್ಲಿ ನಾವು ತುಂಬಾ ಲಾಸ್ ನ ಮಾಡ್ಬಿಡ್ತೀವಿ, ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಹೇಗ್ ಸರಿ ಬರುತ್ತೆ ಹೇಳು ಅಂತ ಕೇಳ್ತಿರ್ತಾಳೆ. ನಮಗ್ ಗೊತ್ತಿಲ್ಲದೆ ಆಗೋಯ್ತು ಇಲ್ಲ ಮಿಸ್ಟೇಕ್ ಆಗಿ ಹೋಗೋಯ್ತು, ನಾನು ಬೇಕು ಅಂತ ಮಾಡಿಲ್ಲ ಅಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದು, ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಇವರ ಏನು ಹೇಳೋದೇ ಇಲ್ಲ. ಅಲ್ಲಿ ಜೀವನೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಅವ್ರನ್ನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ದೆ, ನಾನು ಅವ್ರ ಜೊತೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತೆಲ್ಲ ಕನ್ಸ್ ಕಾಣಕ್ಕೂ ಕೂಡ ಸ್ಟಾರ್ಟ್ ಮಾಡಿದೆ. ಯಾವಾಗ ನನಗೆ ಈ ವಿಷಯ ಹೊಸ ವಿಷಯ ಗೊತ್ತಾಯ್ತು ಅವಾಗಲೇ ಆ ಕನ್ಸೆಲ್ಲ ನುಚ್ಚುನೂರಾಗೋಯ್ತು, ನಾನು ಅವ್ರನ್ನ ಮೀಟ್ ಕೂಡ ಮಾಡ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಹೀರೋ ಹೇಳಿರೋ ಮಾತನ್ನ ನೆನ್ಪಿಸ್ಕೊತಾ ಇರ್ತಾನೆ, ನನ್ಗೆ ನೀನು ಸತ್ ಮೇಲೆ ಪ್ರೀತಿ ಏನು ಅಂತ ಅರ್ಥ ಆಗಿದ್ದು, ನಾನು ಅದಕ್ಕೋಸ್ಕರನೇ ತುಂಬಾ ಕಾಯ್ತಿದ್ದೆ, ಅದಕ್ಕೆ ನಿನಗೆ ಮತ್ತೆ ಪುನರ್ಜನ್ಮ ಮತ್ತೆ ನನ್ಗೆ ಪುನರ್ಜನ್ಮ ಸಿಕ್ಕಿದ ತಕ್ಷಣ ಚಾನ್ಸ್ ಸಿಕ್ಕಿದ ತಕ್ಷಣ ಎಂಗೇಜ್ಮೆಂಟ್ ನ ನಾನು ಮುರ್ದೆ ಅಂತ ಹೇಳಿದ್ನ ಇಲ್ಲಿ ಜೀವನು ನೆನ್ಪಿಸ್ಕೊತಾ ಇರ್ತಾಳೆ. ಇಲ್ಲಿ ಇವರ ನಗ್ತಾ ಹೇಳ್ತಿರ್ತಾಳೆ, ನೀನು ಮಾತುಗಳನ್ನ ಚೆನ್ನಾಗ್ ಆಡೋದನ್ನ ಕಲ್ತಿದ್ಯಾ, ನೀನು ಅವ್ರನ್ನ ಇಷ್ಟಪಡ್ತಿದ್ದೆ ಅಂತ ಹೇಳ್ದ, ಆಕ್ಚುಲಿ ನಿನ್ಗೆ 7 ವರ್ಷದಿಂದ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಇವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಕೇಳಿದ್ದೀನಿ ನಿಮ್ಮಿಬ್ರಿಗೂ ಎಂಗೇಜ್ಮೆಂಟ್ ಕೂಡ ಆಗಿತ್ತಂತೆ, ಅಲ್ಲ 7 ವರ್ಷದಿಂದ ಇಲ್ದೇ ಇರೋ ಪ್ರೀತಿ, 7 ವರ್ಷದಿಂದ ಇದ್ದಿದ್ದ ಪ್ರೀತಿನ ಬಿಟ್ಬಿಟ್ಟು ಇಲ್ದೇ ಇರೋ ಪ್ರೀತಿ ಕಡೆ ನಿನ್ ಬಾಸ್ ಮೇಲೆ ಹೇಗ್ ಪ್ರೀತಿ ಬಂತು ಹಾಗೆ ಹೇಗೆ ಅಂತೆಲ್ಲ ಕೇಳ್ತಿರ್ತಾಳೆ.
ಇಲ್ಲಿ ಅದಕ್ಕೆ ಜೀವನು ಏನೋ ಆನ್ಸರ್ ಮಾಡೋದಿಲ್ಲ. ಇಲ್ಲಿ ಯುವರಾನೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹೋ ನನ್ಗೆ ಅರ್ಥ ಆಯ್ತು, ಜೀವಕ್ಕೂ UNK ಕಂಪ್ನಿಗೆ ಒಬ್ನೇ ವಾರಸ್ದಾರ, ಹೆಂಗಿದ್ರು ಅವನ ಹತ್ರ ಬೇಜಾನ್ ದುಡ್ಡಿದ್ದೆ, ಅವನು ವಾರಸ್ದಾರ ಅಂತ ಗೊತ್ತಿದೆ ತಾನೇ ನೀನು ಅವನ್ನ ಲವ್ ಮಾಡಿದ್ದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಜೀವನು ಅವಳ ಪಾಸ್ಟ್ ಲೈಫಲ್ಲಿ ನಡೆದಿರೋ ಘಟನೆ ಮತ್ತೆ ಈ ಲೈಫಲ್ಲಿ ನಡೆದಿರೋ ಘಟನೆಗಳನ್ನೆಲ್ಲ ನೆನ್ಪಿಸ್ಕೊತಾ ಇರ್ತಾಳೆ. ಅವಳ ಪಾಸ್ಟ್ ಲೈಫಲ್ಲಿ ಅವಳು ಟಿವಿಲಿ ನೋಡ್ತಿರ್ತಾಳೆ, ಜೀವಕ್ಕೂ UNK ಕಂಪ್ನಿಗೆ ಒಬ್ನೇ ವಾರಸ್ದಾರ ಅಂತ ಅಲ್ಲಿ ಅನೌನ್ಸ್ ಮಾಡ್ತಿರೋದು. ಮತ್ತೆ ಈ ಜನ್ಮದಲ್ಲಿ ಜೀವಕ್ನ ಅವಳು ಇಷ್ಟಪಡುವಾಗ ಜೀವಕ್ಕೂ ಹೇಳ್ತಿದ್ದು, ನನಗೆ ಮೊದಲಿಂದನೂ ಡಿಸೈಡ್ ಆಗಿತ್ತು, ನನಗೆ ಯಾವುದೇ ಥರ ಗೋಲ್ ಇರಲಿಲ್ಲ, UNK ಕಂಪ್ನಿಗೆ ನಾನು ಮುಂದೆ ಹೋಗಿ ಏನು ಮಾಡಬೇಕು ಅಂತಿತ್ತು ಅದನ್ನೇ ನಾನು ಚಿಕ್ಕವನಿದ್ದಾಗಿಂದನೂ ಮಾಡ್ತಿದ್ದು, ಅದಕ್ಕೇನೇನು ಬೇಕೋ ಅದನ್ನೇ ನಾನು ಪ್ರಿಪೇರ್ ಮಾಡಿದ್ದು, ಓದಿದ್ದು ಎಲ್ಲ ಅದಕ್ಕೋಸ್ಕರನೇ, ಹಾಗೆ ಹೀಗೆ ಅಂತ ಹೇಳಿದ್ನಲ್ಲ. ಇಲ್ಲಿ ಜೀವನು ನೆನಪಿಸ್ಕೋತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ನ ತೋರಿಸ್ತಾರೆ. ಇಲ್ಲಿ ಜೀವನು ಅದಕ್ಕೆ ಕೂಡ ಏನು ರೆಸ್ಪಾನ್ಸ್ ಮಾಡ್ತಿರಲ್ಲ. ಅದಕ್ಕೆ ಯುವರಾನೇ ಹೇಳ್ತಿರ್ತಾಳೆ, ಹೋ ಹಾಗಾದ್ರೆ ನಿಂಗೆ ಮುಂಚೆನೆ ಗೊತ್ತಿತ್ತು ಅಲ್ವಾ ಅವನೇ ಒಬ್ಬನೇ ವಾರಸ್ತಾರ ಅಂತ. ಇಲ್ಲಿ ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಜೀವನು ಅದಕ್ಕೆ ಹೇಳ್ತಿರ್ತಾಳೆ, ನನಗೆ ಏನು ಹೇಳಬೇಕಿತ್ತು ಅದನ್ನೆಲ್ಲ ನಾನು ಹೇಳಿದ್ದೀನಿ, ಸರಿ ಆಯಿತು ನಾನು ಹೊಡ್ತೀನಿ ಅಂತ ಇಲ್ಲಿ ಅವಳು ಎದ್ದೋಗ್ತಿರ್ತಾಳೆ. ಇಲ್ಲಿ ಯುವರ ಅವಳ ಪಕ್ಕದಲ್ಲಿರೋ ವೈನ್ ಗ್ಲಾಸ್ನ ತೆಗೆದು ಕೆಳಗಡೆ ರಪ್ಪ ಅಂತ ಬೀಳಿಸ್ಬಿಡ್ತಾಳೆ. ಇಲ್ಲಿ ಅದು ಕೆಳಗಡೆ ಬಿದ್ದಿದ ತಕ್ಷಣ ಫುಲ್ಲು ಪುಡಿ ಪುಡಿಯಾಗಿ ಎಲ್ಲ ಕಡೆನೂ ವೈನು ಚೆಲ್ಲೋಗುತ್ತೆ. ಇದನ್ನ ನೋಡಿ ಜೀವನ ಫುಲ್ಲು ಶಾಕ್ ಆಗಿ ಅದನ್ನ ನೋಡಿಬಿಟ್ಟು ಯುವರನ ನೋಡ್ತಿರ್ತಾಳೆ. ಇಲ್ಲಿ ಯುವರ ಹೇಳ್ತಿರ್ತಾಳೆ, ನಿನ್ನಂತ ಹುಡುಗಿರ್ಗಳು ಕಂಡ್ರೆ ನನಗೆ ಆಗೋದೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಯುವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀವು ಇನ್ನೋಸೆಂಟ್ ಅಂತ ತೋರಿಸ್ಕೋತೀರಾ, ಆದ್ರೆ ನೀವು ಇನ್ನೋಸೆಂಟ್ ಅಲ್ಲ, ನನಗೆ ಚೆನ್ನಾಗಿ ಗೊತ್ತು, ಅವನು ಫುಲ್ಲು ರಿಚ್ ಇದ್ದಾನೆ, ಒಂದ್ಸತಿ ನೀನು ಹಳ್ಳಕ್ಕೆ ಬಿದ್ಬಿಟ್ರೆ ನೀನು ಅಮೀರ್ ಆಗ್ಬಿಡ್ತೀಯ, ನೀನು ಫುಲ್ಲು ರಿಚ್ ಆಗ್ಬಿಡ್ತೀಯ, ನಿನ್ ಲೈಫು ಸೆಟಲ್ ಆಗುತ್ತೆ ಅಂತ ಅವನ್ಗೆ ಕಾಳಾಗ್ತಿದ್ದು ಅಲ್ವಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಅದೇ ಹಳೆ ಕಾಲದ ಯೋಚನೆಗಳನ್ನ ನೀನು ಈಗ್ಲೂ ಮಾಡ್ತೀಯ, ನಿನ್ಗೇನ್ ಅನ್ಸುತ್ತೆ UNK ಕಂಪ್ನಿಯಲ್ಲಿ ಇರೋದಕ್ಕೆ ಹುಜಿ ಹೂಕ್ನ ನಾನು ಇಷ್ಟಪಟ್ಟಿದ್ದು ಅಂತ ಅನ್ಕೊಂಡಿದ್ಯಾ, ಅದೆಲ್ಲ ನಿನ್ಗಿರ್ಬೋದು, ಆ ಸ್ಟೇಟಸ್ ಅದು ಇದು ಎಲ್ಲ ನೀನ್ ನೋಡ್ಬೋದು, ನಾನಲ್ಲ, ಹುಜಿ ಹೂಕ್ ಇಲ್ಲ ಅಂದ್ರೂ ಕೂಡ ನನ್ನ ಲೈಫು ಚೇಂಜ್ ಆಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಆ ಥರ ಎಲ್ಲ ಹೇಳ್ಬಿಟ್ಟು ಸ್ಮೈಲ್ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಫುಲ್ಲು ಬೇಜಾರಲ್ಲಿ ಲಿಫ್ಟ್ ಇಂದ ವಾಪಸ್ ಬರ್ತಿರ್ತಾನೆ. ಇಲ್ಲಿ ಅವನು ಅವ್ರ ಮನೆಗೆ ಹೋಗುವಾಗ ಅಲ್ಲಿ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗಲ್ಲಿ ಏನಿದೆ ಅಂತ ತೆಗೆದು ನೋಡಿದಾಗ ಜೀವನ್ಗೆ ಅಂತ ಅವನು ಒಂದು ನೆಕ್ಲೆಸ್ನ ಗಿಫ್ಟ್ ಮಾಡಿರ್ತಾನೆ. ಅದನ್ನ ಇಲ್ಲಿ ಜೀವನು ರಿಟರ್ನ್ ಕೊಟ್ಟಿರ್ತಾಳೆ. ಇದನ್ನ ನೋಡಿ ಅವನು ಫುಲ್ಲು ಎಮೋಷನಲ್ ಆಗಿ ಫುಲ್ಲು ಬೇಜಾರು ಮಾಡ್ಕೋತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ನ ತೋರಿಸ್ತಾರೆ. ಇಲ್ಲಿ ಜೀವನ್ ಕೂಡ ಫುಲ್ಲು ಬೇಜಾರಲ್ಲಿ ಕೂತಿರ್ತಾಳೆ. ಇಲ್ಲಿ ಅವಳಿಗೆ ಅವಳೆ ಸಾತ್ವನ ಮಾಡ್ಕೋತಿರ್ತಾಳೆ. ನೀನು ಇವಾಗ ಸ್ಟ್ರಾಂಗ್ ಆಗಬೇಕು, ನಿನ್ನನ್ನು ನೀನು ಸ್ಟ್ರಾಂಗ್ ಆಗಿ ಇಟ್ಕೊ ಅಂತ ಅವಳಿಗೆ ಅವಳೆ ಹೇಳ್ಕೊತಿರ್ತಾಳೆ. ಇಲ್ಲಿ ಜೀವನ ಬುಕ್ ತಗೊಂಡು ಬರಿತಾ ಹೇಳ್ತಿರ್ತಾಳೆ, ನನ್ನ ಹಣೆ ಬರದಲ್ಲಿದ್ದ ಕ್ಯಾನ್ಸರ್ ಕಾಯಿಲೆ ಈಗ ಮಿಸ್ ಯಾಂಗ್ ಅವ್ರ ಹಣೆ ಬರಕ್ಕೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾಳೆ. ಜೀವನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ಲೈಫಲ್ಲಿ ಹೆಂಗೆ ಎಂಡಿಂಗ್ ಮುಗೀತೋ ಇಲ್ಲೂ ಅದೇ ತರನೇ ಆಗುತ್ತೇನೋ ಅಂತ ಇಲ್ಲಿ ಜೀವನ ಯೋಚನೆ ಮಾಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ ಯಾಂಗ್ ಮತ್ತೆ ಅವ್ರ ಫ್ಯಾಮಿಲಿನ ತೋರಿಸ್ತಾರೆ. ಇಲ್ಲಿ ಅವ್ರ ತಂದೆ ತಾಯಿಗೂ ಕೂಡ ಆ ವಿಷಯ ಗೊತ್ತಾಗಿರುತ್ತೆ. ಇಲ್ಲಿ ಮಿಸ್ ಯಾಂಗ್ ನ ಹುಷಾರಾಗಿ ಕಾರಲ್ಲಿ ಕರ್ಕೊಂಡ್ಬಂದು, ಪ್ರಿನ್ಸೆಸ್ ನೀನು ಆರಾಮಾಗಿ ರೆಸ್ಟ್ ಮಾಡು, ನೀನು ಇಲ್ಲಿಗೆಲ್ಲ ಬರಕ್ ಹೋಗ್ಬೇಡ, ನೀನು ರೆಸ್ಟ್ ಮಾಡು ಅಂತ ಹೇಳ್ತಿರ್ತಾರೆ. ಅವ್ರ ಮಗಳಿಗೂ ಕೂಡ ಬಾಯ್ ಮಾಡಿಸ್ತಾ ಇರ್ತಾರೆ. ಇಲ್ಲಿ ಇದನ್ನೆಲ್ಲ ಮಿಸ್ಟರ್ ಲೀ ನೋಡ್ತಾ ಇರ್ತಾರೆ. ಇಲ್ಲಿ ಮಿಸ್ಟರ್ ಲೀಗೆ ಅವ್ರ ಹಸ್ಬೆಂಡ್ ಚೀಟ್ ಮಾಡ್ತಿದ್ದಾರೆ ಅಂತ ಡೌಟ್ ಹೊಡಿತಿರುತ್ತೆ. ಇಲ್ಲಿ ಮಿಸ್ ಯಾಂಗ್ ಅವ್ರದ್ದು ಕಂಗ್ರಾಚುಲೇಷನ್ಸ್ ಪಾರ್ಟಿನ ಇಟ್ಕೊಂಡಿದ್ದಾಗ ಇಲ್ಲಿ ಮಿಸ್ ಯಾಂಗ್ ಅವ್ರ ಹಸ್ಬೆಂಡ್ ಬೇರೆ ಆದ ಹುಡುಗಿ ಜೊತೆ ಮಾತಾಡ್ಕೊಂಡ್ ಬರ್ತಿರೋದನ್ನ ಮಿಸ್ಟರ್ ಲೀ ಅವತ್ತು ನೋಡಿರ್ತಾರೆ. ಇದನ್ನ ಇಲ್ಲಿ ಅವರು ನೆನ್ಪಿಸ್ಕೊತಾ ಇರ್ತಾರೆ. ಇಲ್ಲಿ ಮಿಸ್ಟರ್ ಲೀ ಮಿಸ್ ಯಾಂಗ್ ಅವ್ರ ಲೈಫ್ ಅಲ್ಲಿ ಇಷ್ಟೊಂದು ಇಂಟರ್ಫಿಯರ್ ಆಗ್ತಿರೋದಕ್ಕೆ ಅವರು ನಾನು ಏನ್ ಮಾಡ್ತಿದ್ದೀನಿ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವರೇ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಮಿಸ್ ಯಾಂಗು ನನ್ಗೆ ಸ್ಟಮಕ್ ಕ್ಯಾನ್ಸರ್ ಇದೆ ಅಂತ ಹೇಳಿದ್ನ ನೆನ್ಸ್ಕೊಂಡು ಫುಲ್ಲು ಬೇಜಾರ್ ಮಾಡ್ಕೋತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಕೆಲಸ ಮಾಡ್ತಿರ್ತಾಳೆ. ಕೆಲಸ ಮಾಡ್ತಾ ಯೋಚನೆ ಮಾಡ್ತಿರ್ತಾಳೆ, ಮೋಸ್ಟ್ಲಿ ಇದು ಮದ್ವೆಗೆ ಏನ್ ನಿಲ್ಲಲ್ಲ ಅನ್ಸುತ್ತೆ. ಇಲ್ಲಿ ಮೋಸ್ಟ್ಲಿ ಮದ್ವೆ ಬದಲು ಹಸ್ಬೆಂಡ್ ಏನಾದ್ರೂ ಇದ್ರೆ ಏನ್ ಮಾಡೋದು ಅಂತ. ಇಲ್ಲಿ ಮಿನ್ವಾನು ನನ್ಗೆ ಚೀಟ್ ಮಾಡಿರ್ತಾನೆ, ಮಿಸ್ ಯಾಂಗ್ ಅವ್ರ ಹಸ್ಬೆಂಡ್ ಕೂಡ ಅವ್ರಿಗೆ ಚೀಟ್ ಮಾಡ್ತಿರ್ಬೋದಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಜೀವನ್ಗೆ ಮಿಸ್ ಯಾಂಗ್ದು ಮೆಸೇಜ್ ಬರುತ್ತೆ. ಅದನ್ನ ಓದ್ತಾ ಇರ್ತಾಳೆ. ಆಗ ಅವಳು ಓದ್ತಾ ಸ್ಮೈಲ್ ಮಾಡ್ತಾಳೆ. ಡಾಕ್ಟರ್ ಲಿಯನ್ ಜಿ ಅವರು ನಾನು ಆಪರೇಷನ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ, ಎಲ್ಲ ಪ್ರಿಪರೇಷನ್ ಮಾಡ್ಕೋತಿದ್ದಾರೆ. ಇನ್ನು ಅವರು ಹೇಳ್ತಿದ್ರು 6 ಮಂತ್ ಅಲ್ಲಿ ಒಂದ್ಸತಿ ಒಂದ್ ಪೇಷಂಟ್ಗೆ ಅಂತ ಅವರು ಖಾಲಿ ಜಾಗನ ಇಟ್ಟಿರ್ತಾರಂತೆ, ಅದನ್ನ ಅವರು ನನ್ಗೆ ಕೊಡ್ತಿದ್ದಾರೆ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನೆಲ್ಲ ಕೇಳಿ ಜೀವನು ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಜೀವನ್ಗೆ ಹೀರೋ ಹೇಳಿರೋ ಮಾತು ಮತ್ತೆ ಈ ಡಾಕ್ಟರ್ಗೋಸ್ಕರ ಅವನು ಅಷ್ಟೊಂದು ಕಷ್ಟಪಟ್ಟಿದ್ದು ಇದನ್ನೆಲ್ಲ ಇಲ್ಲಿ ಜೀವನು ನೆನ್ಪಿಸ್ಕೊತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸುಮಿನ್ ಮತ್ತೆ ಮಿನ್ಮೋನ್ ಅವ್ರ ತಾಯಿನ ತೋರಿಸ್ತಾರೆ. ಇಲ್ಲಿ ಮಿನ್ಮೋನ್ ಅವ್ರ ತಾಯಿ ಫುಲ್ ಜೋರಾಗಿ ಕಿರ್ಚಾಡ್ತಿರ್ತಾರೆ. ಏನು ಡೆಪಾಸಿಟ್ ಅಮೌಂಟ್ ನ ಓನರು ತಗೊಂಡೋಗ್ಬಿಟ್ರ, ಅದ್ ಹೆಂಗೆ ತಗೊಂಡೋದ್ರು, ಆ ಬ್ರೋಕರ್ ಕಿಟ್ಕೊಂಡು ಜುಟ್ಟೆಲ್ಲ ಕಿತ್ತಾಕಿ ಚೆನ್ನಾಗಿ ಚೆಚ್ತೀನಿ ನೀರು ಹಾಗೆ ಹೀಗೆ ಅಂತ ಎದ್ದೋಗ್ತಿರ್ತಾಳೆ. ಆಗ ಮಿನ್ಮೋನು ಮಮ್ಮಿ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದೀನಿ, ಅವರು ಏನು ಮಾಡಕ್ಕಾಗಲ್ವಂತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿನ್ವಾನ್ ಅವ್ರ ತಾಯಿ ಮಿನ್ವಾನ್ಗೆ ಚೆನ್ನಾಗಿ ಹೊಡಿತಿರ್ತಾರೆ. ಏನಕ್ ಆಗೋದಿಲ್ಲ, ಏನಂತ ಮಾತಾಡಿದ್ಯಾ ನೀನು, ನನಗೆ ಇವಾಗ ದುಡ್ಡು ಬೇಕು, ಎಲ್ಲಿದೆ ದುಡ್ಡು ಹೇಳು ಅಂತ ಮಿನ್ವಾನ್ಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ. ಇಲ್ಲಿ ಮಿನ್ವಾನ್ ಅವ್ರ ತಾಯಿ ಫುಲ್ಲು ಸುಸ್ತಾಗಿ ಸೋಫಾ ಮೇಲೆ ಕುತ್ಕೊಂಡಾಗ ಹೇಳ್ತಿರ್ತಾರೆ, ಒಂದ್ ನಿಮಿಷ ಇರು, ತಪ್ಪು ನಿಂದಲ್ಲ ಇವಳ್ದು, ನಾನು ಮದ್ವೆ ಮಾಡುವಾಗ ನೋಡ್ಬಿಟ್ಟು ಮದ್ವೆ ಮಾಡ್ಬೇಕಾಗಿತ್ತು, ಗಂಡ್ ಮಕ್ಳು ಇದನ್ನೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ, ಇದನ್ನೆಲ್ಲ ನೀನೇ ತಗೋಬೇಕಾಗಿತ್ತು, ನಾನು ನೋಡಿ ಮಾಡಿ ಮದ್ವೆ ಮಾಡ್ಬೇಕಾಗಿತ್ತು, ದುಡುಕ್ಬಿಟ್ಟು ನಿನ್ನ ಮದ್ವೆ ಮಾಡಿ ನಾನು ತಪ್ಪು ಮಾಡ್ಬಿಟ್ಟೆ, ಎಲ್ಲ ತಪ್ಪು ನಿಂದೆ ಅಂತ
ಹೇಳ್ತಿರ್ತಾರೆ. ಇಲ್ಲಿ ಜೀವೊಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ಸುಮಿದು ನಂದು ಹಣೆ ಬರ ಇವಾಗ ಅದ್ಲು ಬದ್ಲು ಆಗಿದೆ. ಅವಳು ನನ್ ಜಾಗಕ್ಕೆ ಹೋಗಿದ್ದಾಳೆ, ಆದ್ರೆ ಅವಳು ಕೂಡ ನನ್ ತರಾನೇ ಅವ್ರು ಮಾಡಿರೋದು ಅವ್ರ ಜನನೆಲ್ಲ ಸಹಿಸ್ಕೊಂಡು ಅವ್ರು ಏನ್ ಹೇಳ್ತಾರೋ ಅದನ್ನೆಲ್ಲ ಒಪ್ಕೊಂಡು ಸುಮ್ನೆ ಇರ್ತಾಳ ಅಂತ ಇಲ್ಲಿ ಜೀವೊಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ಇಲ್ಲಿ ಸುಮಿನು ಮಿನ್ಮೋನ್ ಅವ್ರ ತಾಯಿ ಹಾಗೆಲ್ಲ ಹೇಳಿದಕ್ಕೆ ಮಮ್ಮಿಜಿ ನೋಡಿ ನೀವೇ ಮನೆನ ಹುಡುಕಿದ್ದು, ಅದು ಅಲ್ಲದೆ ಡೆಪಾಸಿಟ್ ಅಮೌಂಟ್ ಕೂಡ ನೀವೇ ಕೊಟ್ಟಿದ್ದು, ನೀವ್ ಇದನ್ನೆಲ್ಲ ಮಾಡ್ಬಿಟ್ಟು ಇವಾಗ ನಾನೇ ಎಲ್ಲ ತಪ್ಪು ಮಾಡಿದೀನಿ ಅಂತ ನನ್ ಮೇಲೆ ಹೇಳೋದ್ರಲ್ಲಿ ಎಷ್ಟು ಸರಿ ಹೇಳಿ. ಅದು ಅಲ್ದಲೆ ಇವನು ಮಿನ್ಮೋನು ನನ್ನ ಮದ್ವೆ ಆಗಕ್ ಮುಂಚೆ ನಾವು ಮನೆನೇ ಬೈ ಮಾಡ್ತೀವಿ ಅಂತ ಹೇಳಿದ್ದು, ನೀವು ನೋಡಿದ್ರೆ ಯಾವ್ದೋ ಕಿತ್ತೋಗಿರೋ ಮನೆನ ಬಾಡಿಗೆಗೆ ತಗೊಂಡಿದ್ರಿ ಅಷ್ಟೇ ಹಾಗೆ ಹೇಗೆ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನೆಲ್ಲ ಕೇಳಿ ಮಿನ್ಮೋನ್ ಅವ್ರ ತಾಯಿಗೆ ಫುಲ್ಲು ಶಾಕ್ ಆಗ್ಬಿಡುತ್ತೆ. ನೋಡು ಅವಳು ಯಾವ ತರ ಮಾತಾಡ್ತಿದ್ದಾಳೆ, ಅವಳು ಪ್ರೆಗ್ನೆಂಟ್ ಇದ್ದಾಳೆ ಒಂದೇ ಕಾರಣಕ್ಕೆ ಅವಳಿಗೆ ನಾನು ಏನು ಹೇಳ್ತಿಲ್ಲ, ಇವಳು ಇಷ್ಟೊಂದೆಲ್ಲ ಮಾತಾಡ್ತಿದ್ದಾಳೆ ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ. ಮಿನ್ಮೋನ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನೇನೋ ಮದ್ವೆ ಆಗಿ ಬರುವಾಗ ₹1 ಆದ್ರೂ ದುಡ್ಡು ತಗೊಂಡ್ಬಂದಿದ್ದ ಬಿಟ್ಟು ಅಲ್ಲಾಡ್ಸ್ಕೊಂಡ್ ಬಂದಿರೋದು, ನೀನೇನ್ ಇಷ್ಟೊಂದು ಮಾತಾಡ್ತಿದ್ಯಾ ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ. ಆಗ ಸುಮಿನ್ ಹೇಳ್ತಿರ್ತಾಳೆ, ನಾನೇನೋ ದುಡ್ಡನ್ನ ಇಟ್ಕೊಂಡೆ ವರದಕ್ಷಿಣೆ ಎಲ್ಲ ಏನು ಬೇಡ ಅಂತ ಹೇಳಿದ್ದು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಿನ್ಮೋನು 1 ನಿಮಿಷ ಇರು ಎದ್ದು ನಿಂತ್ಕೊಂಡು ಹೇಳ್ತಿರ್ತಾನೆ, ನೀನ್ ಇದ್ದಿದ್ದು ಕಾಂಟ್ರಾಕ್ಟಲ್ ಕೆಲ್ಸಕ್ಕೆ, ನಿನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ನಾನು ಯಾವ್ದೋ ಒಂದು ಇದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ಅದ್ರಲ್ಲಿ ಪ್ರಾಫಿಟ್ ಬಂತು ಅದನ್ನ ಇಟ್ಕೊಂಡಿದ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವ್ರ ತಾಯಿ ಫುಲ್ಲು ಶಾಕ್ ಆಗಿ, ನೀನ್ ಹೇಳ್ದೆ ಅವಳು ಪರ್ಮನೆಂಟ್ ಎಂಪ್ಲಾಯ್ ಅಂತ, ಈಗ ನೋಡಿದ್ರೆ ಕಾಂಟ್ರಾಕ್ಟಲ್ ಕೆಲಸ ಮಾಡ್ತಿರೋದು ಅಂತ ಹೇಳ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಮಿನ್ಮೋನ್ ಹೇಳ್ತಿದ್ದಾನೆ, ಅವಳು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ರು, ಕೆಲಸನ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ, ಅವಳು ಈಗಲೂ ಕೂಡ ಕೆಲ್ಸಕ್ಕೆ ಹೋಗ್ತಾಳೆ ಹಾಗೆ ಹೇಗೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಶೇರ್ಸ್ ನ ಬೈ ಮಾಡಿದೆ, ಅದ್ರಲ್ಲಿ ಒಳ್ಳೆ ಪ್ರಾಫಿಟ್ ಸಿಕ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೋಡಿ ಮಮ್ಮಿಜಿ ನಂಗೆ ನೀವೇನ್ ಮಾಡ್ತಿದ್ದೀರೋ ಅದೊಂಚೂರು ಇಷ್ಟ ಆಗ್ತಿಲ್ಲ, ನಾನು ಮದ್ವೆ ಟೈಮಿಂದಾನು ನಿಮ್ಮನ್ನ ಜಾಸ್ತಿನೇ ಎಲ್ಲಾ ವಿಷಯದಲ್ಲೂ ಫುಲ್ಲು ಅಡ್ಜಸ್ಟ್ ಮಾಡ್ಕೋತಿದ್ದೀನಿ, ಒಂದು ಮದ್ವೆಯಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಒಂದು ಮೂವಿ ಕಾರ್ಡಿಂದ ಹಿಡಿದು ಪ್ರತಿಯೊಂದರಲ್ಲೂ ಅಡ್ಜಸ್ಟ್ ಮಾಡ್ಕೋತಿದ್ದೀನಿ, ಮತ್ತೆ ಇವನು ಹನಿಮೂನಿಗೆ ಕರ್ಕೊಂಡೋಗೋದಕ್ಕೆ ಒಂದು ಗಾಡಿ ಸಾಲ ಮಾಡಿದಾನಂತ ಹೇಳ್ತಿರ್ತಾಳೆ. ಅಷ್ಟೊತ್ತಲ್ಲಿ ಮಿನ್ಮೋನು ಸುಮ್ನೆ ಇರು ಅಂತ ಸನ್ನೆ ಮಾಡಿ ತೋರಿಸ್ತಿರ್ತಾನೆ. ಇಲ್ಲಿ ಸುಮಿನು ಇನ್ನೂ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೋಡಿ ಮಮ್ಮಿಜಿ ನೀವು ಇನ್ಮೇಲೆ ಮಿನ್ಮೋನ್ಗೆ ಹೊಡೆಯೋದೆಲ್ಲ ಇಟ್ಕೋಬೇಡಿ, ಅವರು ಬರೀ ನಿಮಗೆ ಮಗ ಅಷ್ಟೇ ಅಲ್ಲ, ನನಗೆ ಗಂಡ ಮತ್ತೆ ನನ್ ಮಗುಗೆ ಅವರು ತಂದೆ ಆಗೋರು, ನೀವೇನಾದ್ರೂ ಹೀಗೆ ಮಾಡ್ತಿದ್ರೆ ನಾನು ಮತ್ತೆ ನನ್ನ ಮಗು ಮನೆ ಬಿಟ್ಟು ಆಚೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿನ್ವಾನು ಸುಮಿನ್ನ ಹಿಡ್ಕೊಂಡು ಹೇಳ್ತಿರ್ತಾನೆ, ಅಮ್ಮ ಅದು ನಂದೇ ಮಗು ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ವಾನ್ ಮತ್ತೆ ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಅವರು ರೂಮ್ ಅಲ್ಲಿ ಇರ್ತಾರೆ. ಇಲ್ಲಿ ಮಿನ್ವಾನು ಡ್ರಿಂಕ್ಸ್ ನ ಹುಡುಕ್ತಾ ಇರ್ತಾನೆ, ಅವ್ನಿಗೆ ಸಿಕ್ಕಿರುತ್ತೆ. ಇಲ್ಲಿ ಅವನು ಒಂದ್ ಚೇರ್ ಮೇಲೆ ಕುತ್ಕೊಂಡು ಹೇಳ್ತಿರ್ತಾನೆ, ಮದ್ವೆನೂ ಅಷ್ಟೊಂದೇನು ಕೆಟ್ಟದಲ್ಲ, ಮದ್ವೆ ಆದ್ರೆ ಸ್ವಲ್ಪ ಒಳ್ಳೇದು ಕೂಡ ಆಗುತ್ತೆ ನಮ್ ಲೈಫ್ ಅಲ್ಲಿ. ಇವಾಗ ನೋಡು ನನ್ನನ್ನು ಕೂಡ ಯಾರಾದ್ರೂ ಡಿಫೆಂಡ್ ಮಾಡಕ್ಕೆ, ನನ್ನನ್ನು ಯಾರಾದ್ರೂ ಪ್ರೊಟೆಕ್ಟ್ ಮಾಡಕ್ಕೆ ಒಬ್ರು ಬಂದಿದ್ದಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವಾನು ಸ್ಮೈಲ್ ಮಾಡ್ತಾ ಸುಮಿನ್ ಹತ್ರ ಹೇಳ್ತಿರ್ತಾನೆ, ನೋಡು ನೀನು ನಮ್ಮ ಅಮ್ಮನ ಬಗ್ಗೆ ಆ ತರ ಎಲ್ಲ ಅನ್ಕೊಳಕ್ ಹೋಗ್ಬೇಡ, ಅವರು ಒಂಥರ ತೆಂಗಿನಕಾಯಿ ಇದ್ದಂಗೆ, ಆಚೆಗಡೆ ಫುಲ್ಲು ರಫು ಒಳಗಡೆ ಫುಲ್ಲು ಸಾಫ್ಟ್, ಆ ತರ ಒಂದ್ಸತಿ ನಮ್ಗೆ ಮಗು ಆಗಿ ಆ ಮಗು ಅಳೋದನ್ನೇನಾದ್ರೂ ಸ್ಟಾರ್ಟ್ ಮಾಡ್ಬಿಟ್ರೆ ಅವರೇ ತಡ್ಕೊಳಕ್ ಆಗ್ದಲೆ ಫಸ್ಟ್ ಮನೇನ ಬೈ ಮಾಡಿ ನಮ್ಗೆ ಕೊಟ್ಬಿಡ್ತಾರೆ, ಇನ್ನ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ ಮಗು ಇಲ್ಲ ಅಂತ. ಇದನ್ನ ಕೇಳಿ ಅವನು ಡ್ರಿಂಕ್ಸ್ ಕುಡಿತಿರೋದನ್ನ ಬಾಯಿಂದ ಪೂ ಅಂತ ಉಗಿದ್ಬಿಡ್ತಾನೆ. ಇಲ್ಲಿ ಮಿನ್ವಾನು ಕುತ್ಕೇಸಿಕೊಂಡು ಅವನೇ ಕೇಳ್ತಿರ್ತಾನೆ, ಏನಾಯ್ತು ಏನ್ ಹೇಳ್ತಿದ್ಯಾ ನೀನು, ನಿಜ ಹೇಳು ಅಂತ ಸುಮಿನ್ನ ಕೇಳ್ತಿರ್ತಾನೆ. ಅದೇ ಟೈಮ್ಗೆ ಮಿನ್ವಾನ್ ಅವ್ರ ತಾಯಿ ಜೋರಾಗಿ ಬಾಗ್ಲು ಓಪನ್ ಮಾಡ್ತಾರೆ. ಇಲ್ಲಿ ಮಿನ್ವಾನು ಫುಲ್ ಎದ್ರುಕೊಂಡು, ಅಮ್ಮ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಮಿನ್ವಾನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಇವಾಗ ನಾನು ಆಚೆ ಹೋಗ್ತಿದ್ದೀನಿ, ನಾನು ಬರೋಷ್ಟೊತ್ತಿಲೆ ಮನೆ ಎಲ್ಲ ಚಕ ಅಂತ ಹೊಳಿಯಂಗೆ ಕ್ಲೀನ್ ಮಾಡು ಅಂತ. ಇಲ್ಲಿ ಮಿನ್ವಾನ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಹಣೆ ಬರಾನೆ ಕೆಡ್ದಾಗಿದೆ, ಇಂಥವ್ಳನ್ನ ನಾನು ಸೊಸೆಯಾಗಿ ಪಾಡ್ಕೊಂಡಿದ್ದೀನಿ, ನನ್ ಪಾಪಿ ನಾನು, ಹಾಗೆ ಹೀಗೆ ನನ್ನ ಜೀವನನೇ ಎಕ್ಕೂಟೋಯ್ತು ಅಂತ ಹೇಳ್ಕೊಂಡು ಬಾಗ್ಲಾಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಇಲ್ಲಿ ಮಿನ್ವಾನ್ ಅವ್ರ ತಾಯಿ ಹೋದ್ಮೇಲೆ ಮಿನ್ವಾನು ಸುಮಿನ್ನ ಕೇಳ್ತಿರ್ತಾನೆ, ಏನ್ ಹೇಳ್ತಿದ್ಯಾ ನೀನು, ಮಗು ಏನಾಯ್ತು, ಮಗು ಇಲ್ಲ ಅಂದ್ರೆ ಏನರ್ಥ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಸುಮಿನು ಫುಲ್ ಎಮೋಷನಲ್ ಆಗಿ ಹೇಳ್ತಿರ್ತಾಳೆ, ನೀನು ಯಾವಾಗ ಮೊಬೈಲ್ ನ ತೆಗೆದು ನನ್ನ ಮೇಲೆ ಬಿಸಾಕ್ದು ಆಗ್ಲೇ ನಂಗೆ ಸ್ವಲ್ಪ ಹೊಟ್ಟೆ ನೋತಿತ್ತು, ಆಗ ನಾನು ಹಾಸ್ಪಿಟಲ್ಗೆ ಹೋಗಿ ತೋರಿಸಿದಾಗ ಅದು ಮಿಸ್ಕ್ಯಾರೇಜ್ ಆಗ್ಬಿಟ್ಟಿತ್ತು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ವಾನ್ನ ತೋರಿಸ್ತಾರೆ. ಇಲ್ಲಿ ಮಿನ್ವಾನು ಸುಮಿನ್ ಹೇಳಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡು ಫುಲ್ ಎಮೋಷನಲ್ ಆಗಿ ಅಳ್ತಾ ಇರ್ತಾನೆ. ಇಲ್ಲಿ ಮಿನ್ವಾನು ಜೋರಾಗಿ ಅಳ್ತಿರ್ತಾನೆ, ಮತ್ತೆ ಮಿನ್ವಾನು ಅವ್ರ ಮದ್ವೆ ಫೋಟೋನ ನೋಡ್ಕೊಂಡು ಕೂಡ ಫುಲ್ ಅಳ್ತಾ ಇರ್ತಾನೆ. ಇಲ್ಲಿ ಮಿನ್ವಾನು ಆಲ್ರೆಡಿ ಅವ್ರ ಮನೆಯಿಂದ ಎಲ್ಲ ಸಾಮಾನುಗಳನ್ನ ತಗೊಂಡ್ಬಂದಿರ್ತಾನೆ. ಇಲ್ಲಿ ಮಿನ್ವಾನು ಫುಲ್ಲು ಜೋರಾಗಿ ಅಳ್ತಿರ್ತಾನೆ. ಇಲ್ಲಿ ಸ್ವಲ್ಪ ಹೊತ್ತು ಹೀಗೆ ಆದ್ಮೇಲೆ ಒಂದು ಬಾಕ್ಸ್ನ ತಗೊಂಡು ಸುಮಿನರ ರೂಮ್ಗೆ ತಗೊಂಡೋಗ್ತಿರ್ತಾನೆ. ಇಲ್ಲಿ ಸುಮಿನ್ ಕೂಡ ಆಲ್ರೆಡಿ ಒಂದು ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡ್ತಿರ್ತಾಳೆ. ಅದರಲ್ಲಿ ಮಿನ್ವಾನ್ ಮತ್ತೆ ಸುಮಿನ್ ಅವ್ರ ಮಗುದು ಸ್ಕ್ಯಾನಿಂಗ್ ಮಾಡಿಸಿರೋ ಫೋಟೋ ಇರುತ್ತೆ. ಇದನ್ನ ನೋಡಿ ನನ್ನ ಮಗು ಅಂತ ಹೇಳ್ಬಿಟ್ಟು ಅವಳು ಕಣ್ಣೀರಾಗ್ತಿರ್ತಾಳೆ. ಇದನ್ನೆಲ್ಲ ನೋಡಿ ಮಿನ್ವಾನ್ ಕೂಡ ಫುಲ್ಲು ಎಮೋಷನಲ್ ಆಗ್ಬಿಡ್ತಾಳೆ. ಸುಮಿನು ಸ್ವಲ್ಪ ಹೊತ್ತು ಹೀಗೆ ಡ್ರಾಮಾ ಮಾಡಿದ್ಮೇಲೆ ಆ ಫೋಟೋನ ತೆಗೆದ್ಬಿಟ್ಟು ಡ್ರಾಯರ್ ಅಲ್ಲಿ ಇಡ್ತಿರ್ತಾಳೆ. ಇಲ್ಲಿ ಮಿನ್ವಾನ್ ಕೇಳ್ತಿರ್ತಾನೆ, ನಿಮಿಷ ಇರು, ನಾವಿಬ್ರು ಹನಿಮೂನ್ಗೆ ಅಂತ ಹೋದಾಗ ನಿನ್ಗೆ ಮಗುವಿಂದ ನಿನ್ಗೆ ಸ್ವಲ್ಪ ಭಯಕ್ಕೆ ಆಗ್ತಿದೆ, ನೀನು
ನಾನ್ ವೆಜ್ನ ತಿನ್ಬೇಕು, ಮೀಟ್ನ ತಿನ್ಬೇಕು ಅಂತ ಕೇಳ್ತಿದ್ದಲ್ಲ, ಅಷ್ಟೊತ್ತಿಲ್ಲ ಆಲ್ರೆಡಿ ಮಗು ಬಿದ್ದೋಗಿತ್ತಲ್ವಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಸುಮ್ಮಿನ್ ಹೇಳ್ತಿರ್ತಾಳೆ, ನೀನು ಕೂಡ ಹೇಳಿದ್ದಲ್ಲ ಮದ್ವೆಗಿಂತ ಮುಂಚೆನೆ ನಮ್ಗೆ ಮನೆ ಸಿಗುತ್ತೆ ಅಂತ, ಈಗ ನೀನು ಕೂಡ ಅದನ್ನ ಸುಳ್ಳೆ ತಾನೇ ಹೇಳಿರೋದು ಅಂತ ಇಲ್ಲಿ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನ ತುಂಬಾ ರಾತ್ರಿ ಆದ್ರೂ ಕೂಡ ಕೆಲಸದಲ್ಲೇನೆ ಬಿಸಿ ಆಗ್ಬಿಟ್ಟಿರ್ತಾಳೆ. ಅವಳು ಕಂಪ್ನಿಯಿಂದ ಆಚೆಗೆ ಹೋಗಿರೋದಿಲ್ಲ. ಇಲ್ಲಿ ಜೀವನ ಮಿಲ್ಕಿಟ್ ಪ್ರಾಜೆಕ್ಟ್ ಏನೇ ಆದ್ರೂ ಸಕ್ಸಸ್ ಆಗ್ಲೇಬೇಕು ಅಂತ ಎಲ್ಲರೂ ಹೋದ್ರೂ ಕೂಡ ತುಂಬಾ ಹೊತ್ತಿಂದ ಅವಳು ಲೇಟ್ ನೈಟ್ ಆದ್ರೂ ಕೂಡ ಕೆಲಸನ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜೀವನ ನಿದ್ದೆ ಬಂದಾಗೆಲ್ಲ ಒಂದು ಕಾಪಿಕೋ ಚಾಕ್ಲೇಟ್ ನ ಬಾಯ್ಗೆ ಹಾಕೋತಿರ್ತಾಳೆ. ಅವಳು ಈ ತರ ತಿಂದು ಆಲ್ರೆಡಿ ತುಂಬಾ ಚಾಕ್ಲೇಟ್ ಗಳನ್ನ ತಿಂದು ಖಾಲಿ ಮಾಡಿರೋದನ್ನು ಕೂಡ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇವಳು ಫುಲ್ ಕೆಲಸದಲ್ಲಿ ಮುಳುಗೋಗ್ಬಿಟ್ಟಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಹುಯಾನ್ ಬರ್ತಾಳೆ. ಇಲ್ಲಿ ಹುಯಾನ್ ಬಂದಿರೋ ನೋಡಿ ಜೀವನ ಎದ್ರುಕೋಬಿಡ್ತಾಳೆ. ಹುಯಾನ್ ನೀನೇನ್ ಮಾಡ್ತಿದ್ಯಾ ಇಲ್ಲಿ, ನೀನ್ ಬಂದಿದ್ ನೋಡಿ ನಿಜ ನಂಗೆ ಹೆದರಿಕೆ ಆಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹುಯಾನ್ ಹೇಳ್ತಿರ್ತಾಳೆ, ನಿಂಗೋಸ್ಕರ ನಾನು ಏನೋ ತಂದಿದ್ದೀನಿ ಫರಿಸ್ತೆ ಅಂತ. ಈಗ ಸೀನು ಶಿಫ್ಟ್ ಆಗಿ ಇವರಿಬ್ರು ಸ್ನಾಕ್ಸ್ ತಿಂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹುಯಾನ್ ಹೇಳ್ತಿರ್ತಾಳೆ, ನಾನು ಕ್ರಿಸ್ಮಸ್ ಡೇ ಆಯ್ತಲ್ಲ ಅವತ್ತಿಂದ ಸ್ವಲ್ಪ ಹೆಲ್ದಿ ತಿನ್ಬೇಕು ಅಂತ ತಿಂತಾ ಇದ್ದೀನಿ. ಇದನ್ನ ಟೇಸ್ಟ್ ನೋಡು, ಇದು ಫುಲ್ಲು ಹೆಲ್ದಿ, ಇದರಲ್ಲಿ ಪ್ರೋಟೀನ್ ವಿಟಮಿನ್ ಎಲ್ಲ ಜಾಸ್ತಿ ಇರುತ್ತೆ, ಮತ್ತೆ ಇದು ಕ್ರಿಸ್ಪಿನೂ ಕೂಡ ಇರುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನ ಅದನ್ನ ಒಂದು ಬಾಯ್ಗೆ ಹಾಕೊಂಡಾಗ ತುಂಬಾ ಚೆನ್ನಾಗಿದೆ ಇದ್ರ ಟೇಸ್ಟ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಕುಡಿಯೋಕ್ಕೂ ಏನಾದ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅದಕ್ಕೆ ಹುಯಾನ್ ಹೇಳ್ತಿರ್ತಾಳೆ, ನಂಗೆ ಗೊತ್ತಿತ್ತು ನೀನ್ ಹಿಂಗೆ ಹೇಳ್ತೀನಿ ಅಂತ ಗೊತ್ತಿತ್ತು, ಇಲ್ಲಿ ನೋಡು ಅಂತ ಟಂಟಡ ಅಂತ ಅಂದ್ಬಿಟ್ಟು ಬಿಯರ್ನ ತೆಗೆದು ಇಡ್ತಿರ್ತಾಳೆ. ಇದನ್ನ ನೋಡಿ ಜೀವನ ಸ್ಮೈಲ್ ಮಾಡ್ತಾ, ಒಳ್ಳೆ ಕೆಲಸ ಮಾಡ್ದೆ ಇದನ್ನ ತಂದು ನನಗೆ ಗಂಟೆಲ್ಲ ಫುಲ್ಲು ಒಣಗೋದಂಗೆ ಆಗ್ಬಿಡಾಯ್ತು ಅಂತ ಹೇಳಿ ಕುಡಿತಿರ್ತಾಳೆ. ಆಗ ಹುಯಾನ್ ಹೇಳ್ತಾಳೆ, ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನೆಲ್ಲ ನಾನೆಲ್ಲ ತಂದಿದ್ದು, ನಮ್ಮ ಅಣ್ಣ ತಗೊಂಡ್ಬಂದಿದ್ದು ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಕೂಡ ಆಫೀಸ್ ಕೆಳಗಡೆನೆ ಕಾರ್ ಹತ್ರ ವೇಟ್ ಮಾಡ್ತಿರ್ತಾನೆ. ಇಲ್ಲಿ ಜೀವನ್ಗೆ ಡೈರೆಕ್ಟ್ ಆಗಿ ತಗೊಂಡೋಗಿ ಕೊಟ್ರೆ ಜೀವನಲ್ಲಿ ಈಸ್ಕೊಳ್ಳೋದಿಲ್ವಾ ಅಂತ ಹುಯಾನ್ ಕೈಲಿ ಕೊಟ್ಬಿಟ್ಟು ಇದನ್ನೆಲ್ಲ ಕಳ್ಸಿರ್ತಾನೆ. ಇಲ್ಲಿ ಹುಯಾನ್ದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ಆಕ್ಚುಲಿ ಇದನ್ನೆಲ್ಲ ನಮ್ಮ ಅಣ್ಣನೇ ಕೊಟ್ಟು ಕಳ್ಸಿದ್ದು, ನಿಂಗೆ ಇದ್ರ ನೀಡಿರುತ್ತೆ ಅಂತ ಅವನು ಕೊಟ್ಟಿದ್ದು. ಆದ್ರೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ, ಯಾವಾಗ್ಲೂ ಈ ನಡುವೆ ಫುಲ್ಲು ಬೇಜಾರಲ್ಲಿರ್ತಾನೆ, ಏನೋ ದೊಡ್ಡದಾಗ ಆಗೋಗಿದೆ ಅಂತ ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ತಾನೆ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹುಯಾನ ತೋರಿಸ್ತಾರೆ. ಹುಯಾನ್ ಇಲ್ಲಿ ಹೇಳ್ತಿರ್ತಾಳೆ, ಅವರಿಬ್ರು ಎಂಗೇಜ್ಮೆಂಟ್ ಮುರಿದಿರೋದು ನನ್ಗಂತೂ ತುಂಬಾ ಖುಷಿ. ನಿನಗೆ ಗೊತ್ತಾ ಜಿಹೋಗ್ ಲೈಫ್ ಅಲ್ಲಿ ಏನೋ ಡ್ರೀಮೇ ಇರ್ಲಿಲ್ಲ, ಅವನು ಏನು ಮಾಡ್ಬೇಕು ಅನ್ನೋ ತರನೇ ಇರ್ಲಿಲ್ಲ, ಅವನ ಫೇಸ್ ಅಲ್ಲಿ ಯಾವ್ದೇ ತರ ಎಕ್ಸ್ಪ್ರೆಷನ್ಸ್ ಕೂಡ ಇರ್ತಾನೆ ಇರ್ಲಿಲ್ಲ. ಈ ಎಂಗೇಜ್ಮೆಂಟ್ ಕೂಡ ಅವನು ನನ್ನಿಂದಾನೇ ಆಗಿದ್ದು. ಅವನು ನನ್ಗೆ ಯಾವಾಗ್ಲೂ ಹೇಳ್ತಿದ್ದ, ಅವ್ನು ಮನೆ ಕಟ್ಬೇಕು ಅಂದ್ರೆ ಅದಕ್ಕೆ ಪಾಯ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಇಲ್ಲಿ ಹುಯಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಯಾವಾಗ ಅವನು ಎಂಗೇಜ್ಮೆಂಟ್ ನ ಬ್ರೇಕ್ ಮಾಡಿದ್ನ ಅವಾಗಂತೂ ನನಗೆ ತುಂಬಾ ಖುಷಿ ಆಯ್ತು. ಮೋಸ್ಟ್ಲಿ ಅವ್ನ ಡ್ರೀಮ್ ಗಳನ್ನ ಅವನು ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ, ಅದಕ್ಕೋಸ್ಕರನೇ ಈ ಎಂಗೇಜ್ಮೆಂಟ್ ನ ಬ್ರೇಕ್ ಮಾಡ್ಕೊಂಡಿದ್ದಾನೆ ಅಂತೆಲ್ಲ ಅನ್ಕೊಂಡಿದ್ದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಅವ್ರ ಮನೆ ಕಡೆಗೆ ಹೋಗ್ತಾ ಇರ್ತಾನೆ. ಇಲ್ಲಿ ಹೀರೋ ಫುಲ್ಲು ಬೇಜಾರಲ್ಲಿ ಕಾರ್ ಓಡಿಸ್ತಿರೋದನ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಅವ್ರ ಮನೆ ಹತ್ರ ಹೋಗಿ ರೀಚ್ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವನು ಮನೆ ಹತ್ರ ನಡ್ಕೊಂಡು ಹೋಗ್ತಿರುವಾಗ ಹೀರೋ ತಾತ ಮತ್ತೆ ಯುವರಾನ್ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಯುವರಾ ಅವ್ರ ತಾತ ಹತ್ರ ಹೇಳ್ತಿರ್ತಾಳೆ, ತಾತ ನೀವು ಒಳಗಡೆ ಹೋಗಿ, ಇಲ್ಲಾಂದ್ರೆ ನಿಮ್ಗೆ ಕೋಲ್ಡ್ ಆಗ್ಬಿಡುತ್ತೆ, ಇಲ್ಲಿ ತುಂಬಾ ಗಾಳಿ ಬೀಸ್ತಿದೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಕೂಡ ಅವ್ರಿಬ್ರು ಮಧ್ಯೆ ಹೋಗಿ ನಿಂತ್ಕೋತಾನೆ. ಇಲ್ಲಿ ಹೀರೋ ತಾತ ಹತ್ರ ಹೇಳ್ತಿರ್ತಾನೆ, ನೀವು ತಲೆ ಕೆಡಿಸ್ಕೋಬೇಡಿ, ಇವ್ರನ್ನ ನಾನು ಡ್ರಾಪ್ ಮಾಡ್ತೀವಿ, ನೀನು ಒಳಗಡೆ ಹೋಗಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ತಾತ ಇವ್ರ ಹತ್ರ ಹೇಳ್ತಿರ್ತಾರೆ, ನೀನು ಅವಾಗವಾಗ ಬರ್ತಾ ಇರು ಮತ್ತೆ ಹುಷಾರಾಗಿ ಹೋಗು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಇವ್ರ ಕೂಡ ಹೇಳ್ತಿರ್ತಾಳೆ, ಹಾ ನಾನು ಅವಾಗವಾಗ ಬರ್ತಿರ್ತೀನಿ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಇವ್ರನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಕೇಳ್ತಿರ್ತಾನೆ, ನೀನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ. ಅದಕ್ಕೆ ಇವ್ರ ಹೇಳ್ತಿರ್ತಾಳೆ, ನೀನು ಡ್ರೆಸ್ ಮತ್ತೆ ಸ್ಪೆಕ್ಸ್ ಅಷ್ಟೇ ಅಲ್ಲ, ನೀನು ಫುಲ್ಲು ಕ್ಯಾರೆಕ್ಟರ್ ಕೂಡ ಚೇಂಜ್ ಆಗಿದೆ, ಈಗ ನೀನು ಗಂಡ್ಸು ಅನ್ನಿಸ್ತಿದ್ಯಾ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನಿನ್ಗೆ ಎಂಗೇಜ್ಮೆಂಟ್ ಬ್ರೇಕ್ ಮಾಡೋದು ನಿನ್ಗೂ ಕೂಡ ಇಷ್ಟ ಆಯ್ತು ತಾನೆ, ಇವಾಗ ಯಾಕೆ ನೀನು ಈ ತರ ಎಲ್ಲ ಮಾಡ್ತಿದ್ಯಾ, ನೀನು ಆಲ್ರೆಡಿ ತಾತನ ಮೀಟ್ ಮಾಡ್ಬೇಕು ಅಂತ 5-6 ಸತಿ ಬಂದಿದ್ಯಾ, ಮೊದಲು ಎಂಗೇಜ್ಮೆಂಟ್ ಗಿಂತ ಮುಂಚೆ ಮತ್ತೆ ಎಂಗೇಜ್ಮೆಂಟ್ ಆದ್ಮೇಲೆ ಇದೆಲ್ಲ ನೀನು ಬಂದೇ ಇಲ್ಲ, ಈಗ ನಾವು ಎಂಗೇಜ್ಮೆಂಟ್ ನ ಬ್ರೇಕ್ಔಟ್ ಮಾಡ್ಕೊಂಡ್ಮೇಲೆ ನೀನು ಯಾಕೆ ಈ ತರ ಬರ್ತಾ ಇದೆಯಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಇವ್ರ ಹೇಳ್ತಿರ್ತಾಳೆ, ಪರವಾಗಿಲ್ವೇ, ಕೆಲ್ಸದೊಂದ್ ಬಿಟ್ಟು ನೀನು ಏನನ್ನು ಗಮನಕ್ಕೆ ಇಟ್ಕೋತಿರ್ಲಿಲ್ಲ, ಮತ್ತೆ ನೀನು ಏನನ್ನು ನೆನಪು ಕೂಡ ಇಟ್ಕೋತಿರ್ಲಿಲ್ಲ, ಈಗ ಎಲ್ಲಾನು ನೆನ್ಪಿಟ್ಕೊಳ್ಳೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ, ಯಾಕೆ ಆ ಹುಡುಗಿಯಿಂದಾನೇ ನೀನು ಇದನ್ನೆಲ್ಲ ಮಾಡ್ತಿರೋದ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಇವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಕ್ಚುಲಿ ನಮ್ಮಿಬ್ರು ಮಧ್ಯೆ ರಿಲೇಶನ್ಶಿಪ್ ಕಟ್ ಆಗಿರ್ಲಿ ಬಿಟ್ಟಿರ್ಲಿ ಅದು ಏನು ಮ್ಯಾಟರ್ ಆಗಲ್ಲ, ಆದ್ರೆ ನನ್ಗೆ ಮತ್ತೆ ತಾತಗೆ ಇರೋ ರಿಲೇಶನ್ಶಿಪ್ ಯಾವತ್ತೂ ಕಟ್ ಆಗಲ್ಲ, ಅದಕ್ಕೆ ನಾನು ಅವ್ರ ಅಷ್ಟೊಂದ್ಸತಿ ಮೀಟ್ ಮಾಡಕ್ಕೆ ಬರೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನೀನು ಜಾಸ್ತಿ ಡ್ರಾಮಾ ಮಾಡ್ಬೇಡ, ನಿಜ ಹೇಳು ನೀನು ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಇವರ ನಗ್ತಾ ಹೇಳ್ತಿರ್ತಾಳೆ, ಯಾರಾದ್ರೂ ನನ್ನ ವಸ್ತು ಮೇಲೆ ಕಣ್ಣಾಕಿದ್ರೆ ನಾನು ಸುಮ್ನೆ ಹೆಂಗ್ ಬಿಡಕ್ಕಾಗುತ್ತೆ ಹೇಳು ಅಂತ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಇವರ ಯೋಗ ಮಾಡೋದನ್ನ ತೋರಿಸ್ತಾ ಇರ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹುಯಾನ್ ವಾಯ್ಸ್ ಬರ್ತಿರುತ್ತೆ. ಇವರ ನೋಡಕ್ಕೆ ತುಂಬಾ ಕ್ಯೂಟ್ ಮತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು, ಆದ್ರೆ ಅವಳು ಹೇಗ್ ಕಾಣಿಸ್ತಾಳೆ ರಿಯಲ್ ಆಗಿ ಆ ತರ ಇಲ್ಲ, ಅವಳು ದೊಡ್ಡ ಸೈಕೋ ಅಂತ ಹೇಳ್ತಿರ್ತಾಳೆ. ಈಗ ಅಲ್ಲಿಗೆ ಹೀರೋ ಬಂದು ಕೆಲವು ಫೋಟೋಗಳನ್ನ ಇವರ ಮುಂದೆ ಬಿಸಾಕ್ಬಿಟ್ಟು, ಏನಿದಲ್ಲ ಅವ್ರಿಗೂ ನನ್ಗೂ ಯಾವ್ದೇ ತರ ಸಂಬಂಧ ಇಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಇವರ ಹೇಳ್ತಿರ್ತಾಳೆ, ಯಾರಾದ್ರೂ ನನ್ನ ವಸ್ತು ಮೇಲೆ ಕಣ್ಣಾಕಿದ್ರೆ ನಾನಂತೂ ಅವ್ರನ್ನ ಸುಮ್ನೆ ಬಿಡೋದಿಲ್ಲ, ಇದ್ರಲ್ಲಿ ನನ್ ತಪ್ಪಲ್ಲ, ಅವ್ರದೇ ತಪ್ಪು, ಅವ್ರ ಲಿಮಿಟ್ ನ ಕ್ರಾಸ್ ಮಾಡಿ ಬಂದಿದ್ದು ಫಸ್ಟ್ ಅವ್ರ ತಪ್ಪು ಅಂತ ಹೇಳ್ತಿರ್ತಾಳೆ. ಈ ಮಾತ್ನೆಲ್ಲ ಇಲ್ಲಿ ಹುಯಾನು ಜಿವೋನ್ಗೆ ಹೇಳ್ತಿರ್ತಾಳೆ. ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜಿವೋನ್ ಹೇಳ್ತಿರ್ತಾಳೆ, ಸಾಕು ನಿಲ್ಸು ಅಂತ. ಇಲ್ಲಿ ಹುಯಾನು ಶಾಕ್ ಆಗಿ,
ಫರಿಷ್ಠೆ ಏನಾಯ್ತು ಅಂತ ಕೇಳ್ತಿರ್ತಾಳೆ. ಆಗ ಜೀವನ್ ಹೇಳ್ತಿರ್ತಾಳೆ, ಇದರಿಂದ ಎಲ್ಲ ನನ್ನಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿರೋದು, ಅಂದ್ರೆ ನಾನು ಸುಮ್ಮನಾಗೋದೇ ಒಳ್ಳೇದಲ್ವಾ ಅಂತ ಕೇಳ್ತಿರ್ತಾಳೆ. ಅದು ಅಲ್ಲದೆ ಹೂಸರು ತುಂಬಾ ಒಳ್ಳೆಯವರು, ನನ್ನಿಂದ ಅವ್ರಿಗೆ ಪ್ರಾಬ್ಲಮ್ ಆಗೋದು ನಂಗೊಂಚೂರು ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಹುಯಾನ್ ಹೇಳ್ತಿರ್ತಾಳೆ, ಇಲ್ಲ ನೀನು ಆ ಥರ ಏನು ತಪ್ಪಾಗಿ ತಿಳ್ಕೊಬೇಡ. ಜೀವ್ ಹುಕ್ಕು ಬೇಕು ಅಂದ್ರೂ ಕೂಡ ಅವನು ಯಾರಿಗೂ ಮೋಸ ಮಾಡೋದಕ್ಕೆ ಅವ್ನ ಮನಸ್ಸು ಯಾವತ್ತೂ ಅವನಿಗೆ ಒಪ್ಕೊಳ್ಳೋದೇ ಇಲ್ಲ. ನಿನಗೆ ಗೊತ್ತಾ, ನಾನು ಅವನು ಸ್ವಂತ ಅಣ್ಣ ತಂಗಿ ಅಲ್ಲ. ಆ್ಯಕ್ಚುಲಿ ನನ್ನ ಮತ್ತೆ ನಮ್ಮ ಅಮ್ಮನಿಂದ ಅವನಿಗೆ ತುಂಬ ಪ್ರಾಬ್ಲಮ್ಸ್ಗಳು ಬಂದಿದೆ, ಆದರೂ ಅವನು ಯಾವತ್ತೂ ಅದಕ್ಕೆ ಏನು ಮಾತಾಡೂ ಇಲ್ಲ, ಅವನು ಯಾರಿಗೂ ಅದನ್ನೆಲ್ಲ ಹೇಳೂ ಇಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಹೇಳ್ತಾ ಹುಯಾನು ಫುಲ್ಲು ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಹೀರೋ ತಾತನ ತೋರಿಸ್ತಾರೆ. ಇಲ್ಲಿ ಹೀರೋ ಮನೆ ಒಳಗಡೆ ಬಂದಿದ ತಕ್ಷಣ ಹೀರೋ ತಾತ ಹೇಳ್ತಿರ್ತಾರೆ, ಅವಳು ನನ್ನ ತುಂಬಾ ಕೇರ್ ಮಾಡ್ತಾಳೆ, ಅವಳು ನನಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾಳೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿದ್ದಾನೆ, ನಮ್ಮಿಬ್ಬರ ಎಂಗೇಜ್ಮೆಂಟ್ ಮುರಿದ್ಮೇಲೂ ಕೂಡ ಅವಳು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಿದ್ದಾಳೆ, ನಿಮ್ಗೆ ಪ್ರೀತಿ ತೋರಿಸ್ತಿದ್ದಾಳೆ ಅಂತ ನೀವು ಈಗಲೂ ನಂಬ್ತೀರಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ತಾತ ಹೇಳ್ತಿರ್ತಾರೆ, ನಂಗೂ ಗೊತ್ತು, ಅದೇ ಕೂಡ ನನಗೂ ಇಷ್ಟ ಆಗೋದು. ಯಾವತ್ತೂ ಅವ್ರ ಪೋಸ್ಟಿಗೋಸ್ಕರ ಅವ್ರು ಯಾವಾಗ ಜಗಳ ಆಡ್ತಾರೋ ಆಗ್ಲೇ ತಾನೇ ಎಲ್ಲಾನು ಸರಿ ಹೋಗೋದು. ಅವಳು UNK ಕಂಪ್ನಿಗೆ ಸೊಸೆ ಆಗ್ಬೇಕು ಅಂತ ಇರಬೇಕು ಅಂದ್ರೆ ಎಲ್ಲರ ಜೊತೆ ಫೈಟ್ ಆಡೋದಕ್ಕೆ ರೆಡಿ ಇರಬೇಕು, ಅವಳು ಸಿಂಹಿಣಿ ಆಗಿರ್ಬೇಕು, ಮತ್ತೆ ಅವಳು ಎಲ್ಲರಿಗೂ ಟಕ್ಕರ್ ಕೊಡೋಕ್ಕೆ ರೆಡಿ ಇರಬೇಕು. ಆಗ್ಲೇ ತಾನೇ ಯಾರ ಹತ್ರನೂ ಅವಳು ಸೋಲಕ್ಕಾಗೋದಿಲ್ಲ, ಮತ್ತೆ ಏನೇ ಆದ್ರೂ ಅವಳು ಜಯಿಸಕ್ಕಾಗೋದು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾತ ಹತ್ರ ಕುತ್ಕೊಂಡು ಹೇಳ್ತಿರ್ತಾರೆ, ನೀವ್ ಹೇಳ್ತಿರೋದು ಕೂಡ ಸರಿನೇ, ಅದಕ್ಕೆ ನಾನು ಇವ್ರನ್ನ ಒಪ್ಕೊಂಡಿದ್ದು ಅಂತ. ನೀವು ನನ್ಗೆ ಒಂದ್ ಮಾತು ಹೇಳಿ, ನಮ್ಮ ತಂದೆ ನಮ್ಮ ತಾಯಿನ ಮದ್ವೆ ಆದ್ಮೇಲೂ ಕೂಡ ಮಿಸ್ ಚಾ ಜೊತೆ ಅವರು ರಿಲೇಶನ್ಶಿಪ್ನ ಇಟ್ಕೊಂಡಿದ್ರಲ್ಲ, ಅದು ನಿಮಗೆ ಇಷ್ಟ ಆಗ್ತಿತ್ತ? ನನಗೂ ಗೊತ್ತು, ನಮ್ಮ ತಾಯಿ ಯಾವಾಗಲೂ ಹೆಲ್ತಲ್ಲಿ ಪ್ರಾಬ್ಲಮ್ ಆಗಿ ಅವರು ಯಾವಾಗಲೂ ಮಲ್ಕೋತಾ ಇದ್ರು, ಅವರು ಯಾವಾಗಲೂ ಹಾಸ್ಪಿಟಲ್ ಮತ್ತೆ ಮನೆಯಲ್ಲಿ ರೆಸ್ಟ್ ಮಾಡೋದು ಇದನ್ನೇ ಮಾಡ್ತಿದ್ರು. ನಾನು ನಮ್ಮ ತಾಯಿಗಿಂತ ಜಾಸ್ತಿ ಕ್ಲೋಸ್ ಆಗಿ ಮಿಸ್ ಚಾ ಜೊತೆನೇ ಇದ್ದಿದ್ದು ಅಂತ ಹೇಳ್ತಿರ್ತಾರೆ. ಆಗ ನನಗೆ ಒಂದಿನ ವಿಷಯ ಗೊತ್ತಾಯ್ತು, ನನಗೆ ಮತ್ತೆ ಹುಯಾನ್ಗೆ ಬರೀ 5 ವರ್ಷ ಅಷ್ಟೇ ಡಿಫ್ರೆನ್ಸ್ ಅಂತ ಗೊತ್ತಾದ್ಮೇಲೆ ನನಗೆ ಹುಯಾನ್ ಮೇಲೆ ಫುಲ್ಲು ಬೇಜಾರಾಯಿತು, ನನ್ನ ಮೇಲೆ ನನಗೆ ಗಿಲ್ಟ್ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ನನ್ನಿಂದ ಹುಯಾನ್ನ ಅವರು ಕೇರ್ ಮಾಡೋಕ್ಕಾಗಿಲ್ಲ ಅಂತ ನನಗೆ ತುಂಬ ಹರ್ಟ್ ಆಯ್ತಿತ್ತು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಅವತ್ತೇ ಅನ್ಕೊಂಡಿದ್ದೆ ಯಾವತ್ತೂ ನನ್ನ ತಂದೆ ದಾರಿಯಲ್ಲಿ ನಾನು ಹೋಗಬಾರ್ದು ಅಂತ. ಆಗ ನನಗೆ ಸ್ವಲ್ಪ ವರ್ಷಗಳಾದ್ಮೇಲೆ ಅರ್ಥ ಆಗಿದ್ದು, ನಾನು ಎಲ್ಲರ ಖುಷಿಗೋಸ್ಕರ ನನ್ನ ಖುಷಿನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ತಂದೆ ಕೂಡ ಅವ್ರು ಇಷ್ಟಪಟ್ಟಿರೋ ಹುಡುಗಿನ ಅವರು ಇಷ್ಟಪಟ್ಟಿದ್ದು ತಪ್ಪಂತ ಕೂಡ ನಾನು ಹೇಳಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಹೀರೋ ಫುಲ್ಲು ಎಮೋಷನಲ್ ಆಗಿ, ನಾನು ಏನ್ ಮಾಡ್ಬೇಕಾಗಿತ್ತು ಹೇಳಿ ತಾತ, ನೀವೇ ಹೇಳಿ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ನನ್ನ ಲೈಫಲ್ಲಿ ಏನೇ ನಡೆದ್ರು ನಾನು ಸುಮ್ಮನೆ ಎಲ್ಲಾನು ಸಹಿಸ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ ಅಂತ. ಇಲ್ಲಿ ಅವನು ಫುಲ್ಲು ಎಮೋಷನಲ್ ಆಗ್ಬಿಡ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಇವ್ರನ್ನ ತೋರಿಸ್ತಾರೆ. ಇಲ್ಲಿ ಇವ್ರ ಮಿನ್ವಾನ್ ಮತ್ತೆ ಸುಮಿನ್ ಮದುವೆ ಫೋಟೋನ ಇಟ್ಕೊಂಡು ಹೇಳ್ತಿರ್ತಾಳೆ, ಇವನೇನ ಕೋತ್ ನನ್ನ ಮಗ, ಇವನೇನ ದಡ್ಡನ ಮಗ, ಇವನು 7 ವರ್ಷದಿಂದ ಒಂದು ಹುಡುಗಿನ ಲವ್ ಮಾಡಿ ಆ ಹುಡುಗಿ ಬೆಸ್ಟ್ ಫ್ರೆಂಡ್ ಜೊತೆನೆ ಚೀಟ್ ಮಾಡಿ ಇವನ್ ಗರ್ಲ್ ಫ್ರೆಂಡ್ ಬಿಟ್ಬಿಟ್ಟು ಗರ್ಲ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ನ ಮದ್ವೆ ಆದ. ಯಾಕೆ ಅಂದ್ರೆ ಹೂಕು ಯಾರು ಅಂತ ಇವ್ರಿಗೆ ಗೊತ್ತಿರಲಿಲ್ಲ, ಅದಕ್ಕೆ ಜೀವನ್ನೇ ಎಂಜಾಯ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಹೋದ್ನ. ಇವನಷ್ಟು ದಡ್ಡನ ಮಗನ ನಾನು ಯಾರು ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಗ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ನ ತೋರಿಸ್ತಾರೆ. ಮನೆ ಅಂತೂ ಫುಲ್ಲು ಗಲೀಜಾಗಿರುತ್ತೆ, ಒಳ್ಳೆ ಮುಸ್ರೆ ಕುನ್ನಿ ಇದ್ದಂಗಿರುತ್ತೆ, ಒಂದು ಪಾತ್ರೆನೂ ಕೂಡ ತೊಳೆದಿರಲ್ಲ, ಅಡುಗೆ ಮಾಡಿರೋದನ್ನೆಲ್ಲ ಎತ್ತು ಇಟ್ಟಿರೋದಿಲ್ಲ, ಮತ್ತೆ ಬಟ್ಟೆಗಳು, ಅವ್ರು ತಿಂದಿರೋ ಸ್ನ್ಯಾಕ್ಸು, ಮತ್ತೆ ಅವರು ಮನೆ ಶಿಫ್ಟಿಂಗ್ ಮಾಡುವಾಗ ತಂದಿರೋ ಬಾಕ್ಸು ವೇಸ್ಟೇಜು ಎಲ್ಲನೂ ಮನೆ ಫುಲ್ಲು ಕಸ ಥರ ಅಂಡ್ಬಿಟ್ಟಿರ್ತಾರೆ. ಇಲ್ಲಿಗೆ ಅವ್ರ ಅತ್ತೆ ಬರ್ತಾ ಇರ್ತಾರೆ, ಬಟ್ಟೆನೆಲ್ಲ ಕಾಲಲ್ಲಿ ತಿಳ್ಕೊ ಬರ್ತಿರ್ತಾರೆ, ಬಿಚ್ಚಾಕಿರೋ ಬಟ್ಟೆನೂ ಕೂಡ ನೆಲದ ಮೇಲೆ ಬಿಸಾಕಿರ್ತಾರೆ, ಅದನ್ನು ಕೂಡ ಅವರು ಎತ್ತಿಟ್ಟಿರೋದಿಲ್ಲ. ಇದನ್ನೆಲ್ಲ ನೋಡಿ ಫುಲ್ಲು ಸುಮಿನು ಶಾಕ್ ಆಗಿಬಿಟ್ಟಿರ್ತಾಳೆ. ಇಲ್ಲಿ ಅವ್ರ ಅತ್ತೆ ಬಂದು ಹೇಳ್ತಿರ್ತಾರೆ, ಎಲ್ಲ ಬಟ್ಟೆ ಕೂಡ ಕೈಯಲ್ಲೇ ಒಗಿಬೇಕು, ಇಲ್ಲಿ ಲಾಂಡ್ರಿಲಿರೋ ಬಟ್ಟೆ ಅಷ್ಟೇ ಅಲ್ಲ, ಕಬೋರ್ಡ್ ಅಲ್ಲಿ ಹಳೆ ಬಟ್ಟೆಗಳಿದೆ, ಅದನ್ನು ಕೂಡ ನೀನು ಫುಲ್ಲು ಒಗಿಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸುಮಿನ್ ಕೇಳ್ತಿರ್ತಾಳೆ, ಅತ್ತೆ ನೀವು ಎಲ್ಲಿಗೆ ಹೋಗ್ತಿದ್ದೀರಾ, ನಾನು ಒಬ್ಳೆ ಒಗಿಬೇಕಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಅವ್ರ ಅತ್ತೆ ಹೇಳ್ತಿರ್ತಾರೆ, ನಾನು ಇಲ್ಲಿ ವುಮೆನ್ ಸೆಂಟರ್ ಅಲ್ಲಿ ಹೆಡ್ಡು, ನಾನು ಇವಾಗ ಮೀಟಿಂಗಿಗೆ ಅಂತ ಹೋಗ್ತಿದ್ದೀನಿ, ನಾನು ಬರೋ ಶತಿಲಿ ನೀನೆಲ್ಲ ಕೆಲಸ ಮುಗಿಸ್ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವಳು ಫುಲ್ಲು ಶಾಕ್ ಆಗಿ ಅವ್ರ ಅತ್ತೆನೇ ನೋಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವ್ರ ಅತ್ತೆ ಹೇಳ್ತಿರ್ತಾರೆ, ಒಬ್ಳೆ ತೊಳಿಯೋಕ್ಕೆ ಒಬ್ಳೆ ಮಾಡೋದಕ್ಕೆ ನಿಂಗೆ ಬೇಜಾರಾಗ್ತಿದ್ರೆ ಮ್ಯೂಸಿಕ್ ಕೇಳು, ನೋಡು ನಿನ್ನಂತ ಪುಣ್ಯವಂತ ಯಾರು ಇಲ್ಲ, ಎಷ್ಟು ಆರಾಮ್ ಕೆಲಸ ನಿನ್ಗೆ, ಈ ತರ ಪುಣ್ಯ ಪಡೆಯೋಕು ನೀನು ತುಂಬಾ ಅದೃಷ್ಟಶಾಲಿ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅವ್ರ ಮೊಮ್ಮಗುನ ಅವರು ಮಾತಾಡಿಸ್ತಾ ಇರ್ತಾರೆ. ಅಜ್ಜಿ ನಿನ್ನ ಮೀಟ್ ಮಾಡೋಕ್ಕೆ ಬೇಗ ಬರ್ತಾರೆ, ನನ್ನ ಪ್ರೀತಿ ಮೊಮ್ಮಗು, ನೀನು ನನ್ನ ಅಜ್ಜಿಗೋಸ್ಕರ ವೇಟ್ ಮಾಡ್ತೀಯ ಅಲ್ವಾ ಅಂತ ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಸುಮಿನು ಪಾತ್ರೆ ತೊಳಿತಿರ್ತಾಳೆ, ಏನಿದೆಲ್ಲ ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನು ಬಟ್ಟೆಗಳನ್ನೆಲ್ಲ ಲಾಂಡ್ರಿಗೆ ಹಾಕಿರೋದನ್ನ ತೆಗೆದು ಬಟ್ಟೆ ಒಗೆಯೋಕೆ ಅಂತ ಎತ್ಕೋತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಕಬೋರ್ಡ್ ಅಲ್ಲಿ ಸುಮಿನು ಎಲ್ಲಾ ಬಟ್ಟೆಗಳನ್ನ ಆಚೆ ತೆಗಿತಿರ್ತಾಳೆ. ಆಗ ಮೇಲಿರೋ ಬಟ್ಟೆಗಳೆಲ್ಲ ಸುಮಿನ್ ಮೇಲೆ ದಪ್ಪ ಅಂತ ಬಿದ್ದೋಗ್ಬಿಡುತ್ತೆ. ಇಲ್ಲಿ ಅವಳು ಬಿದ್ದಿದ ತಕ್ಷಣ ಫುಲ್ಲು ಕೋಪದಲ್ಲಿ ಕಿರ್ಚಾಡ್ತಿರ್ತಾಳೆ, ಎಲ್ಲಿ ಬಂದು ನಾನು ಸಿಗಾಕೊಂಡ್ಬಿಟ್ಟೆ, ಏನಿದೆಲ್ಲ ಕರ್ಮ ನನಗೆ, ನಾನು ಯಾಕಾದ್ರೂ ಇಲ್ಲಿಗೆ ಬಂದೋ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿರ್ತಾಳೆ. ಅದೇ ಟೈಮ್ಗೆ ಬೆಲ್ ಆಗುತ್ತೆ, ಯಾರು ಬಂದಿದ್ದು ಅಂತ ನೋಡೋದಿಕ್ಕೆ ಅಂತ ಎದ್ದೋಗ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸುಮಿನು ಫೋಟೋಸ್ಗಳನ್ನೆಲ್ಲ ನೋಡ್ತಿರೋದನ್ನ ಇಲ್ಲಿ ತೋರಿಸ್ತಾರೆ. UNK ಕಂಪ್ನಿಗೆ ಸೇರಿದವನು ಮತ್ತೆ UNK ಕಂಪ್ನಿ ಫ್ಯಾಮಿಲಿಗೆ ಸೇರಿದವನು ಒಬ್ಬ ಮೆಂಬರು, ಅವನೇ ನೆಕ್ಸ್ಟ್ ಹೋಗಿ ಪ್ರೆಸಿಡೆಂಟ್ ಆಗೋದು. ಇಲ್ಲಿ ಅದು ಸ್ಟಾಕ್ ಹೋಲ್ಡರ್ ಲಿಸ್ಟ್
ಇಷ್ಟೆಲ್ಲ ಇರುತ್ತೆ. ಇದನ್ನೆಲ್ಲ ನೋಡಿ ಶಾಕ್ ಆಗ್ಬಿಡ್ತಾಳೆ. ಏನ್ ನಡೀತಿದೆ ಇದು, ಸ್ಟಾಕ್ ಹೋಲ್ಡರ್ ಲಿಸ್ಟ್, ಇದ್ರಲ್ಲಿ ಹುಜಿ ಹುಕ್ ಅವ್ರ ಹೆಸರು ಯಾಕಿದೆ ಅಂತೆಲ್ಲ ಯೋಚನೆ ಮಾಡ್ತಿರ್ತಾಳೆ. ಹಾಗಾದ್ರೆ ಜೀವನು ನಿಜವಾಗ್ಲೂ ನನ್ಗೆ ಈ ತರ ಮಾಡಿದ್ಲಾ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಜೀವನು ಸುಮಿನ್ಗೆ ಹೇಳ್ತಿರ್ತಾಳೆ, ನನ್ನ ಹತ್ರ ಕಸ ಇದೆ, ಅದನ್ನ ನಾನು ಬಿಸಾಕ್ಬೇಕು, ನೀನ್ ಅದನ್ನ ಬಿಸಾಕ್ತೀಯ ಅಂತ ಕೇಳಿದ್ದು. ಮತ್ತೆ ಮದ್ವೆ ಟೈಮ್ ಅಲ್ಲಿ ಜೀವನು ಹೇಳಿದ್ದು, ನಾನ್ ಬಿಸಾಕಿರೋ ಕಸನ ನೀನು ಪ್ರೀತಿಯಿಂದ ಹಗ್ ಮಾಡಿ ನೀನು ಹೃದಯದ ಹತ್ರ ಇಟ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿರೋದು. ಇದನ್ನೆಲ್ಲ ಇಲ್ಲಿ ಸುಮಿನು ಕೇಳಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಸುಮಿನು ಹೇಳ್ತಿರ್ತಾಳೆ, ಜೀವನು ಬೇಕು ಅಂತಾನೆ ಮಿನ್ವನ್ನ ನನಗ್ ಕೊಟ್ಟು ಹೊಸ ಶ್ರೀಮಂತರು ಹುಡುಗನ್ನ ಪಟಾಯಿಸಿ ಇಟ್ಕೊಂಡಿದ್ದಾಳ, ಅವಳು ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ದ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಸುಮಿನು ಇಲ್ಲ ಇಲ್ಲ ನಾನೇ ಮಿನ್ವನ್ನ ಕಿತ್ಕೊಂಡಿದ್ದು, ನಾನೇ ಗೆದ್ದಿದ್ದು, ಜೀವನು ಸೋತಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಮುಂದೆಗಡೆ ಒಂದು ಪ್ಲೇಟ್ ಇಟ್ಟಿರ್ತಾರೆ. ಅದನ್ನ ತೆಗೆದು ಮಿನ್ವಾನ್ ಮತ್ತೆ ಸುಮಿನ್ ಎಸಿತಾಳೆ. ಇಲ್ಲಿ ಮಿನ್ವಾನ್ ಮತ್ತೆ ಸುಮಿನ್ ಮದ್ವೆ ಫೋಟೋದಲ್ಲಿ ಮಿನ್ವಾನ್ ಫೇಸು ಒಡೆದೋಗುತ್ತೆ. ಇಲ್ಲಿ ಅವಳು ಫುಲ್ ಕೋಪದಲ್ಲಿರೋದನ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ವಾನ್ ತೋರಿಸ್ತಾರೆ. ಇಲ್ಲಿ ಮಿನ್ವಾನು ಮನೆಗೆ ಬಂದಿದ ತಕ್ಷಣ ಅವನು ಮದ್ವೆ ಫೋಟೋನ ನೋಡಿ ಫುಲ್ ಶಾಕ್ ಆಗಿ ಏನ್ ನಡೀತಿದೆ ಮನೇಲಿ, ಏನಿದೆಲ್ಲ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಅವ್ರ ತಾಯಿ ಹೇಳ್ತಿರ್ತಾರೆ, ನನ್ಗೇನ್ ಗೊತ್ತು, ನೀನ್ ಹೆಂಡತಿ ಮನೇಲಿರೋ ಎಲ್ಲಾ ವಸ್ತುನು ಕಿತ್ತಂಡಿ ಆ ಕಡೆ ಈ ಕಡೆ ಎಲ್ಲ ಬಿಸಾಕಿ ಮನೇಲಿರೋ ಎಲ್ಲಾ ವಸ್ತುನು ಹೊಡೆದಾಕಿ ಹಾಳು ಮಾಡಿ ಓದಿಸ್ಕೊಂಡು ರೂಮಲ್ಲಿ ಹೋಗಿ ಕೂತಿದ್ದಾಳೆ ನೋಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿನ್ವಾನು ರೂಮಿಗೆ ಹೋಗಿ ತೆಗ್ದು ಬಾಗ್ಲು ನೋಡಿದಾಗ ಇಲ್ಲಿ ಸುಮಿನು ಫುಲ್ ಬೇಜಾರಲ್ಲಿ ಕೂತಿರ್ತಾಳೆ. ಇಲ್ಲಿ ಸುಮಿನು ಆ ಫೋಟೋಸ್ನೆಲ್ಲ ಮಿನ್ವಾನ್ಗೆ ತೋರಿಸುತ್ತಾರೆ. ಇಲ್ಲಿ ಮಿನ್ವಾನ್ ಅದನ್ನೆಲ್ಲ ನೋಡಿ ಫುಲ್ ಶಾಕ್ ಆಗಿ ಅವನಿಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಅವನು ತೆಗ್ದು ಪೇಪರ್ನೆಲ್ಲ ಬಿಸಾಕಿ, ಇನ್ನೊಂದು ಎಷ್ಟು ಅದೃಷ್ಟಶಾಲಿ ಇದ್ದಾನೆ ನೋಡಿ, ಕಿತ್ತೋ ನನ್ನ ಮಗಂಗೆ ಇಷ್ಟೊಂದೆಲ್ಲ ಅದೃಷ್ಟ ಹೆಂಗ್ ಬಂತು, ಅವನು ಹುಟ್ಟುವಾಗ್ಲೇ ಚಿನ್ನದ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದ್ದಾನೆ, ಎಲ್ಲ ಅವನಿಗೆ ಬರ್ತಾನೆ ಸಿಕ್ಕಿದೆ, ನಮ್ಮನೇಲೂ ಇದ್ದಾರೆ, ನಮ್ಮ ತಂದೆ ತಾಯಿ ಒಂದು ಮನೆನೂ ಕೂಡ ನಮಗೋಸ್ಕರ ಬೈ ಮಾಡಿ ಕೊಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತೇಳಿ ಬೈತಿರ್ತಾನೆ. ಇಲ್ಲಿ ಮಿನ್ವನು ಸುಮಿನ್ಗೆ ಹೇಳ್ತಿದ್ದಾನೆ, ನನಗೆ ಯಾರಾದರೂ ಒಂಚೂರು ಸಪೋರ್ಟ್ ಮಾಡಿದ್ರೆ ಸಾಕು, ನಾನು ಎಲ್ಲನೂ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ನೀನು ಹೂಜಿ ಹುಕ್ನ ನೋಡಿ ಜಲಸ್ ಫೀಲ್ ಆಗ್ತಿದ್ಯಾ, ನಿಂಗೆ ಹೊಟ್ಟೆ ಉರಿತಿದ್ಯಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆ ಜೀವನು ನಿನ್ನ ನನಗೆ ತಗ್ಲಾಕ್ಬಿಟ್ಟಿದ್ದಾಳೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವನು, ಯಾಕೆ ನಿನ್ಗೆ ಈಗ ನನ್ನ ಮದ್ವೆ ಆಗಿ ನೀನು ರಿಗ್ರೆಟ್ ಫೀಲ್ ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ನಿನ್ನ ಎಂತ ಕಸನ ನಾನು ಆಯ್ಕೊಂಡಿದ್ದೀನಿ ಅಂದ್ರೆ ದೇಹದಲ್ಲಿ ಮೂಳೆ ಕೂಡ ಇಲ್ಲ, ಅದು ಕೂಡ ಎಲ್ಲ ಕರ್ಗೋಗಿದೆ, ಅಂತ ಕಸನ ನಾನು ಆಯ್ಕೊಂಡಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿನ್ವನ್ಗೆ ಫುಲ್ಲು ಕೋಪ ಬಂದು, ಏನ್ ಹೇಳ್ತಿದ್ಯಾ, ನನ್ನನ್ನೇ ಕಸ ಅಂತಿದ್ಯಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ನಿನ್ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ, ನಿನ್ಗೆ ಎನರ್ಜಿ ಕೂಡ ಇಲ್ಲ, ಆದ್ರೆ ನಿನ್ಗೆ ಯಾವ್ದೇ ತರ ಬ್ಯಾಕ್ ಗ್ರೌಂಡ್ ಕೂಡ ಇಲ್ಲ, ನೀನು ಏನು ಆಗೋದಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಸಾಲ ಮಾಡಿದಲ್ಲ ಅದನ್ನೆಲ್ಲ ತೀರಿಸ್ಬಿಟ್ಟ, ನಿನ್ ಲೋನ್ ಎಲ್ಲ ಕ್ಲಿಯರ್ ಆಯ್ತಾ, ನಿಂಗೆ ಒಂದು 10 ಕೋಟಿ ಸಿಕ್ಕಿದ್ರೆ ಸಾಕಾಗುತ್ತೆ, ಎಲ್ಲ ಸಾಲ ತೀರುತ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವನು, ಎಲ್ಲಿಂದ ತರ್ತಿ ಅಷ್ಟೊಂದು ದುಡ್ಡನ್ನ ಅಂತ ಕೇಳ್ತಿರ್ತಾನೆ. ಇಲ್ಲಿ ಸುಮಿನು ಹೇಳ್ತಿರ್ತಾಳೆ, ಜೀವನ ಯಾಕೆ ಎಲ್ಲ ಖುಷಿನೂ ಅವಳೇ ಅನ್ಭವಿಸ್ಬೇಕು, ನಾನು ಅವಳು ಖುಷಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ, ನಾನು ಅವಳ ಹತ್ರ ದುಡ್ಡನ್ನ ಕಿತ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿನ್ವಾನ್ ಹೇಳ್ತಿರ್ತಾನೆ, ನೀನು ಹುಚ್ಚಿ ಆಗ್ಬಿಟ್ಟಿದೆ ಅನ್ಸುತ್ತೆ, ಅವಳು ಅಷ್ಟೊಂದು ದುಡ್ಡನ್ನ ಸುಮ್ಮನೆ ಹೇಗೆ ಕೊಟ್ಬಿಡ್ತಾಳೆ ಹಾಗೆ ಹೀಗೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ನಾನು ಅವಳು ಬೆಸ್ಟ್ ಫ್ರೆಂಡು, ಅವಳ ಬಗ್ಗೆ ಅವಳಿಗಿಂತ ಜಾಸ್ತಿ ನನಗೆ ಚೆನ್ನಾಗಿ ಗೊತ್ತು, ನಾನು ಎಷ್ಟೊಂದು ತಿಳ್ಕೊಂಡಿದ್ದೀನಿ ಅಂದರೆ ಅವಳಿಗೂ ಕೂಡ ಅವಳ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಸುಮಿನು ಯಾರಿಗೋ ಫೋನ್ ಮಾಡ್ತಿರೋದನ್ನ ನಮಗೆ ಇಲ್ಲಿ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನು ಮಲಗಿರ್ತಾಳೆ, ಅವಳಿಗೆ ಕಾಲ್ ಬರ್ತಿರುತ್ತೆ, ಆದರೆ ಅವಳಿಗೆ ಅದು ಪಿಕ್ ಮಾಡೋದಕ್ಕೆ ಆಗಿರಲ್ಲ, ಯಾಕೆಂದ್ರೆ ಅವಳು ನಿದ್ದೆ ಮಾಡ್ತಿರ್ತಾಳೆ. ಇಲ್ಲಿ ನಿದ್ದೆಯಲ್ಲಿ ಕೂಡ ಸುಮಿನ್ ಹೇಳಿರೋ ಮಾತುಗಳನ್ನ ಇಲ್ಲಿ ಜೀವನು ನೆನಪಿಸ್ಕೋತಾ ಇರ್ತಾಳೆ. ನಾನು ನೀನು ಬೆಸ್ಟ್ ಫ್ರೆಂಡ್ಸು, ನಮ್ಮಿಬ್ರು ಫ್ರೆಂಡ್ಶಿಪ್ಪು ಮತ್ತು ನಮ್ಮಿಬ್ರು ಲೈಫು ಈ ಥರ ಆಗೋದು ನಾನಂತೂ ಇಷ್ಟಪಡೋದಿಲ್ಲ, ನಾನು ಈ ಥರ ಆಗೋಕ್ಕೆ ಬಿಡೋದು ಇಲ್ಲ ಅಂತ ಹೇಳಿದ್ನ. ಇಲ್ಲಿ ಜೀವನ ನೆನೆಸ್ಕೊಂಡು ಫುಲ್ಲು ಶಾಕ್ ಆಗಿ ಎತ್ಕೋತಾಳೆ. ಅವಳ ಫೋನು ರಿಂಗಾಗಿ ಕಟ್ಟಾಗಿ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೆಸೇಜಲ್ಲಿ ಜೀವನ್ ಅವ್ರ ತಾಯಿ ಮೆಸೇಜ್ ಮಾಡಿರ್ತಾರೆ, ಹಾಯ್ ಮಗಳೇ ಹೇಗಿದ್ಯಾ ಜೀವನ್, ನಾನು ನಿನಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಆದರೆ ಕನೆಕ್ಟೇ ಆಗ್ತಾ ಇಲ್ಲ, ಹೇಗಿದ್ಯಾ ಹುಷಾರಾಗಿದ್ಯಾ, ನಾನು ನಿಮ್ಮಮ್ಮ ಅಂತ ಮೆಸೇಜ್ ಮಾಡಿರ್ತಾರೆ. ಈ ಮೆಸೇಜಲ್ಲಿ ಹೋದ್ಮೇಲೆ ಜೀವನು ಫುಲ್ಲು ಶಾಕಲ್ಲಿ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳಿಗಂತೂ ಫುಲ್ಲು ಶಾಕ್ ಆಗ್ಬಿಟ್ಟಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಒಂದು ರೆಸ್ಟೋರೆಂಟ್ನ ತೋರಿಸ್ತಾರೆ. ಇಲ್ಲಿ ಜೀವನು ಯಾರಿಗೋಸ್ಕರನೋ ವೇಟ್ ಮಾಡ್ಕೊಂಡು ಒಂದು ರೆಸ್ಟೋರೆಂಟ್ ನಲ್ಲಿ ಕೂತಿರ್ತಾರೆ. ಅದೇ ಟೈಮ್ಗೆ ಜೀವನ್ ಅವ್ರ ತಾಯಿ ಕೂಡ ಅಲ್ಲಿಗೆ ಬರ್ತಾರೆ. ಹೇಗಿದ್ಯಾ ಜೀವನ್, ಚೆನ್ನಾಗಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಜೀವನ್ ಅವ್ರ ತಾಯಿ ಕುತ್ಕೊಂಡ್ಮೇಲೆ, ನೀನು ತುಂಬಾ ದೊಡ್ಡವಳಾಗ್ಬಿಟ್ಟಿದ್ಯಾ, ನೀನು ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೀವನ್ ಕೂಡ ಹೇಳ್ತಿರ್ತಾಳೆ, ನೀವು ಕೂಡ ತುಂಬಾ ಸುಂದರವಾಗಿದ್ದೀರಾ, ನಮ್ಮ ಊರಲ್ಲಿ ಎಲ್ಲರಿಗಿಂತ ಜಾಸ್ತಿ ನೀವೇ ಸುಂದರವಾಗಿದ್ದು, ಆಗ ಹುಡುಗರೆಲ್ಲ ನಿಮ್ ಹಿಂದೆನೆ ಓಡಾಡ್ತಿದ್ರು, ಈಗಲೇ ನೀವು ತುಂಬಾ ಸುಂದರವಾಗಿದ್ದೀರಾ ಅಂತ ಹೇಳಿ ಜೀವನ್ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇವಾಗಂತೂ ನನ್ಗೆ ವಯಸ್ಸಾಯ್ತು, ಯಾವ್ದೋ ಮುಂಚಿನ ತರ ಅಲ್ಲ ಅಂತ ಹೇಳ್ಬಿಟ್ಟು ಅವರು ನಗ್ತಿರ್ತಾರೆ. ಇಲ್ಲಿ ಜೀವನ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ಕೂಡ ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀಯ, ಒಳ್ಳೇದಾಯ್ತು ನೀನು ನನ್ನ ಹೋಲಿಕೆಯಲ್ಲಿ ಹುಟ್ಟಿದ್ದು, ಇಲ್ಲ ಅಂದ್ರೆ ಕಷ್ಟ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಗ್ತಿರ್ತಾರೆ. ಇಲ್ಲಿ ಈಗ ಜೀವನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಈಗ ನಿನ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ, ನಾನು ನಿಜವಾಗ್ಲೂ ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ, ಆಗ ನನ್ಗೆ ತುಂಬಾ ಚಿಕ್ಕ ವಯಸ್ಸಿತ್ತು, ನಾನು ನಿಮ್ಮಪ್ಪನ ಮುಂಚೆಯಿಂದಾನು ಇಷ್ಟಪಟ್ಟು ನೋಡಿಲ್ಲ, ತುಂಬಾ ಸುಂದರವಾಗಿದೆ, ಆದ್ರೆ ನಾನು ತುಂಬಾ ಬಡವರು, ನಿಮ್ಮಪ್ಪ ನನ್ನ ಮೇಲೆ ತುಂಬಾ ಪ್ರೀತಿ ತೋರಿಸ್ತಿದ್ರು, ಅವರು ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು, ಅವರು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಿರೋದಕ್ಕೆ ನಾನು ಅನ್ಕೊಂಡೆ ಅವ್ರ ಮೇಲೆ ನನಗೆ ಮತ್ತೆ
ಮತ್ತೆ ಪ್ರೀತಿ ಆಗುತ್ತೆ ಅಂತ. ಮುಂಚೆ ಎಲ್ಲ ಹೀಗೆ ಇದ್ದಿದ್ದು, ಮೊದಲು ಮದುವೆ ಆಗ್ತಾರೆ, ಆಮೇಲೆ ಅವ್ರಿಗೆ ಪ್ರೀತಿ ಆಗುತ್ತೆ. ನಾನು ಇದೇ ಥರನೇ ಅಂದ್ಕೊಂಡಿದ್ದೆ, ಆದರೆ ನೀನಂದ್ರೂ ಕೂಡ ನನಗೆ ಇಷ್ಟ ಇರಲಿಲ್ಲ. ಆದರೆ ಏನು ಮಾಡೋಕ್ಕಾಗುತ್ತೆ, ಯಾವತ್ತೂ ಕೂಡ ಎತ್ತು ಮಕ್ಕಳನ್ನ ಅವರು ನನ್ನ ಮಕ್ಕಳಲ್ಲ ಅಂತ ಮುಖ ತಿರುಗಿಸ್ಕೊಂಡು ಹೋಗೋಕ್ಕಾಗುತ್ತಾ? ನಿನ್ನ ಮೇಲೆ ನನಗೆ ಯಾವಾಗಲೂ ಪ್ರೀತಿ ಇತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನ್ ಕೇಳ್ತಿರ್ತಾಳೆ, ಸರಿ ಆಯಿತು ಅಪ್ಪನ ವಿಷಯನ ಬಿಟ್ಬಿಡಿ, ನೀವು ನನ್ನನ್ನಾದ್ರೂ ನೋಡೋಕ್ಕೆ ಬರಬೇಕಿತ್ತಲ್ವಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಜೀವನ್ ಅವ್ರ ತಾಯಿ ಹೇಳ್ತಿರ್ತಾರೆ, ನಿನಗೆ ಗೊತ್ತಿಲ್ಲ, ನಾನು ಎಷ್ಟೊಂದು ಸತಿ ನಿನ್ನ ಮೀಟ್ ಮಾಡಬೇಕು, ನಿನ್ನ ನೋಡಬೇಕು ಅಂತ ಬಂದೆ, ಆದರೆ ನಿಮ್ಮಪ್ಪ ಯಾವತ್ತೂ ನಿನ್ನ ಮೀಟ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತಿರ್ತಾಳೆ. ಜೀವನ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನಗೆ ಗೊತ್ತಿಲ್ಲ ನೀನು ಎಷ್ಟು ಪುಣ್ಯವಂತೆ ಅಂತ, ನಿಮ್ಮಪ್ಪನಂತ ಅಪ್ಪ ಪಡೆಯೋಕ್ಕೆ ನೀನು ತುಂಬ ಪುಣ್ಯ ಮಾಡಿದ್ಯಾ. ಅವರು ಎಷ್ಟೇ ಹೊರಟಾಗಿರ್ಲಿ ಆದ್ರೆ ಅವ್ರ ಮನಸ್ಸು ತುಂಬಾ ಸಾಫ್ಟು, ನಿನ್ನಂತೂ ಅವರು ತುಂಬಾ ಇಷ್ಟಪಡ್ತಿದ್ರು ಅಂತೆಲ್ಲ ಹೇಳ್ತಿರ್ತಾಳೆ. ಜೀವನ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾರೆ, ನಿಮ್ಮ ತಂದೆ ಯಾವ ಥರ ಅಂದ್ರೆ ಏನಾದರೂ ಡಿಸೈಡ್ ಮಾಡಬೇಕು ಅಂದ್ರೆ ಅವರು ಯಾವತ್ತೂ ಮನಸ್ಸಿನ ಮಾತನ್ನ ಕೇಳ್ತಿದ್ದು, ಯಾವತ್ತೂ ಅವರು ತಲೆ ಉಪಯೋಗಿಸಿ ಮಾಡ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಜೀವನ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾರೆ, ಸತ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ತಾನೇ ನಾನು ನಿನ್ನ ಮೀಟ್ ಮಾಡಕ್ ಬಂದಿದ್ದು, ಅವರು ಬದುಕಿದಾಗಂತೂ ನನಗೆ ಅಷ್ಟೊಂದು ಧೈರ್ಯನೇ ಇರಲಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೀವನು ಫುಲ್ ಎಮೋಷನಲ್ ಆಗಿ ಹೇಳ್ತಿರ್ತಾರೆ, ನನಗೋಸ್ಕರನೇ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದು, ನನಗೋಸ್ಕರ ಅವರು ಅವ್ರ ಲೈಫ್ ನ ಸ್ಯಾಕ್ರಿಫೈಸ್ ಮಾಡಿದ್ರು, ಆದ್ರೂ ಕೂಡ ನಿಮ್ ಜಾಗನ ಅವರು ಫುಲ್ಫಿಲ್ ಮಾಡಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವಳು ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಜೀವನ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾಳೆ, ಯಾಕೆ ಅಂದ್ರೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಅವ್ರ ಮಕ್ಳಿಗೆ ಏನ್ ಬೇಕು ಏನ್ ಬೇಡ ಅಂತ. ತಾಯಿ ಪ್ರೀತಿ ಕೂಡ ತುಂಬಾ ಇಂಪಾರ್ಟೆಂಟ್. ನೀವು ಇಲ್ದೇ ಇರೋದಕ್ಕೆ ನಾನು ತುಂಬಾ ರಾಂಗ್ ಪರ್ಸನ್ಸ್ ಗಳನ್ನ ನನ್ನ ಲೈಫಲ್ಲಿ ನಾನು ಎಂಟರ್ ಮಾಡ್ಕೊಂಡ್ಬಿಟ್ಟೆ. ಅವರು ನನ್ನ ಜೊತೆ ತಪ್ಪು ಮಾಡ್ತಿದ್ರು ಕೂಡ ನನಗೆ ಅದು ತಪ್ಪು ಅಂತಾನೂ ಗೊತ್ತಾಗ್ತಿರ್ಲಿಲ್ಲ, ಮತ್ತೆ ಅದಕ್ಕೆ ನಾನು ವಾಯ್ಸ್ ರೈಸ್ ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಳು ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಇಲ್ಲಿ ಜೀವನ್ ಅವ್ರ ತಾಯಿ ಕೂಡ ಫುಲ್ ಎಮೋಷನಲ್ ಆಗಿ ಹೇಳ್ತಿರ್ತಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಎಲ್ಲ ತಪ್ಪು ಕೂಡ ನಂದೆ, ನನ್ನಂತ ಕೆಟ್ಟ ತಾಯಿ ಯಾರು ಇಲ್ಲ ಅನ್ಸುತ್ತೆ, ನಿನ್ನ ಲೈಫಲ್ಲಿ ನಾನು ಇಷ್ಟೊಂದೆಲ್ಲ ಮಾಡಿಬಿಟ್ಟೆ, ನಂದೇ ದೊಡ್ಡ ತಪ್ಪಾಯ್ತು, ಇದನ್ನ ತಿತ್ಕೊಳ್ಳೋಕೆ ಯಾವ್ದಾದ್ರು ಬೇರೆ ದಾರಿ ಇದೆಯಾ ಅಂತೆಲ್ಲ ಕೇಳ್ತಿರ್ತಾರೆ. ಈಗ ಸೀರೆ ಶಿಫ್ಟ್ ಆಗಿ ಜೀವನ್ ಮತ್ತೆ ಜೀವನ್ ಅವ್ರ ತಾಯಿ ವಾಕ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನ್ ಅವ್ರ ತಾಯಿಗೆ ಹೇಳ್ತಿರ್ತಾರೆ, ನಾಳೆ ನೀವು ಏನ್ ಮಾಡ್ತಿದ್ದೀರಾ, ನೀವೇನಾದ್ರೂ ಫ್ರೀ ಇದ್ರೆ ನನ್ನ ಜೊತೆ ಬರ್ತೀರಾ, ನಾವಿಬ್ರು ಶಾಪಿಂಗಿಗೆ ಹೋಗೋಣ ಅಂತ ಕೇಳ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ನೆಕ್ಸ್ಟ್ ಡೇನ ತೋರಿಸ್ತಾರೆ. ಇಲ್ಲಿ ಜೀವನು ಅವಳ ಕಾರ್ನ ತಗೊಂಡು ಅವ್ರ ತಾಯಿನ ಪಿಕ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಇಲ್ಲಿ ಅವ್ರ ತಾಯಿ ಬಂದಿರ್ತಾಳೆ, ಜೀವನ್ ನೀನು ಮನೆಗೆ ಸೇಫ್ ಆಗೋದಲ್ವಾ, ನಿದ್ದೆ ನೀಟಾಗಿ ಮಾಡ್ದ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಜೀವನ್ ಕೂಡ ನಾನು ನಿದ್ದೆ ಮಾಡಿದೆ, ನೀವ್ ಹೇಗೆ ನಿದ್ದೆ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬಂತ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನ್ ಅವ್ರ ತಾಯಿ ಹೇಳ್ತಿರ್ತಾಳೆ, ನನ್ನ ಮಗಳು ಸಿಕ್ಕಿರೋ ಖುಷಿಗೆ ನನಗೆ ನಿದ್ದೆ ಎಲ್ಲಿ ಬರುತ್ತೆ ಹೇಳು ಅಂತ. ಇಲ್ಲಿ ಜೀವನ್ ಕೇಳ್ತಿರ್ತಾರೆ, ನಿಮ್ಗೆ ಏನಾದ್ರು ತಿನ್ಬೇಕು ಅನ್ಸಿದ್ರೆ ನನ್ನ ಕೇಳಿ ಅಂತ. ಇಲ್ಲಿ ಅದಕ್ಕೆ ಜೀವನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಕಿಂಪಾಪ್ ತಿನ್ನೋಣ, ನಂಗದು ತುಂಬಾ ಇಷ್ಟ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ ಮತ್ತೆ ಜೀವನ್ ತಾಯಿ ಸೆಲ್ಫ್ ಫೋಟೋ ತಕೊಳ್ಳೋದಕ್ಕೆ ಅಂತ ಒಂದು ಫೋಟೋ ಸ್ಟುಡಿಯೋಗೆ ಹೋಗಿರ್ತಾರೆ. ಇಲ್ಲಿ ಜೀವನ್ ಅವ್ರ ತಾಯಿ ಹೇಳ್ತಿರ್ತಾರೆ, ನಿಂಗೆ ಇದು ಗೊತ್ತಲ್ವಾ, ನಾನು ಯಾವತ್ತೂ ಇದನ್ನೆಲ್ಲ ಟ್ರೈ ಮಾಡಿಲ್ಲ, ಇದೆಲ್ಲ ಬುಸಾನಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜೀವನು ಇಲ್ಲಿ ನೋಡಿ ಸ್ಮೈಲ್ ಮಾಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಇವರು ಸ್ವಲ್ಪ ಕ್ಯೂಟ್ ಫೋಟೋಸ್ಗಳನ್ನ ತಗೋತಿರ್ತಾರೆ. ಹ್ಯಾಪಿ ಫ್ಯಾಮಿಲಿ, ಲವ್ಲಿ ಡೇ ಮತ್ತೆ ಬ್ಯೂಟಿಫುಲ್ ಡೇ ಹಾಗೆ ಹೀಗೆ ಅಂತ ಇರೋದು, ಒಳ್ಳೊಳ್ಳೆ ಕ್ಯೂಟ್ ಫ್ರೇಮ್ಸ್ ಇರೋದು, ಇದರಲ್ಲೆಲ್ಲ ಅವರಿಬ್ರು ಫುಲ್ಲು ಸ್ಮೈಲ್ ಮಾಡ್ತಾ ಫುಲ್ಲು ಹ್ಯಾಪಿಯಾಗಿ ಫೋಟೋಸ್ಗಳನ್ನ ತಗೋತಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಮತ್ತೆ ಜೀವನ್ ತಾಯಿ ಒಂದು ಶೋರೂಮ್ಗೆ ಹೋಗಿರ್ತಾರೆ. ಇಲ್ಲಿ ಜೀವನ್ ಅವ್ರ ತಾಯಿ ಒಂದು ಬ್ಯಾಗ್ನ ನೋಡ್ಬಿಟ್ಟು, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ, ಇದು ಬುಸಾನಲ್ಲಿ ಸಿಗೋದಿಲ್ಲ, ನಂಗಿದಂತೂ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೀವನು ಶಾಪ್ ಕೀಪರ್ಗೆ ಇದನ್ನ ನಾವು ಬೈ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಜೀವನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಇದೆಲ್ಲ ನನಗೆ ಏನು ಬೇಡ, ಇದು ತುಂಬಾ ಕಾಸ್ಟ್ಲಿ ಅನ್ಸುತ್ತೆ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡ, ಸುಮ್ಮನಿರು ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ಜೀವನ್ ಅದನ್ನ ಬೈ ಮಾಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಮತ್ತೆ ಜೀವನ್ ಅವ್ರ ತಾಯಿ ಒಂದು ನೆಕ್ಲೆಸ್ ತಗೊಳ್ಳೋದಕ್ಕೆ ಅಂತ ಹೋಗಿರ್ತಾರೆ. ಇಲ್ಲಿ ಜೀವನು ಈ ನೆಕ್ಲೆಸ್ ನ ತೋರಿಸಿ ಅಂತ ಹೇಳ್ತಿರ್ತಾರೆ. ಆಗ ಜೀವನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಇದು ತುಂಬಾ ಕಾಸ್ಟ್ಲಿ ಇದೆ, ಬೇಡ ಅಂತ. ಆಮೇಲೆ ಜೀವನ್ ಅವ್ರ ತಾಯಿ ಸ್ಮೈಲ್ ಮಾಡ್ತಾ, ಇದು ನಾನು ಒಂದ್ಸತಿ ಟ್ರೈ ಮಾಡ್ಲಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಜೀವನು ಇದನ್ನ ಟ್ರೈ ಮಾಡ್ಬೋದಾ ಅಂತ ಕೇಳ್ಬಿಟ್ಟು ಜೀವನ್ ಅವ್ರ ತಾಯಿ ಕತ್ತತ್ರ ಹೇಳ್ತಿರ್ತಾರೆ, ಇದು ನಂಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ ಮತ್ತೆ ಜೀವನ್ ಅವ್ರ ತಾಯಿ ಕೋಟ್ಗಳನ್ನ ತಗೋಬೇಕು ಅಂತ ಹೋಗಿರ್ತಾರೆ. ಇಲ್ಲಿ ಜೀವನ್ ಅವ್ರ ತಾಯಿ ಒಂದು ಕೋಟ್ನ ಟ್ರೈ ಮಾಡ್ಬಿಟ್ಟು ಹೇಳ್ತಿರ್ತಾರೆ, ನಂಗಂತೂ ಈ ತರನೇ ಕೋಟು ಬೇಕಿತ್ತು, ನಿನಗೆ ಗೊತ್ತಾ ನನ್ನ ಫ್ರೆಂಡ್ಸ್ ಅವ್ರ ಮಕ್ಳು ಕೊಡ್ಸಿರೋ ಬಟ್ಟನೆಲ್ಲ ತಗೊಂಬಂದು ನನಗೆ ಫುಲ್ಲು ಕೋಪ ಬರ್ಸಿದ್ರು, ನನಗೆ ಫುಲ್ಲು ಜಲಸ್ ಫೀಲ್ ಆಗ್ತಿತ್ತು, ಈಗ ನಿನ್ನಿಂದ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಈಗ ಸೀನ್ ಶಿಫ್ಟ್ ಆಗಿ ಇವರು ಒಂದು ಚಿಕ್ಕ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ತಿಂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನ್ ಅವ್ರ ತಾಯಿಯ ಬಟ್ಟೆನೆಲ್ಲ ನೋಡ್ಕೊಂಡು ಹೇಳ್ತಿದ್ದಾರೆ, ನಂಗಂತೂ ತುಂಬಾ ಖುಷಿ ಆಯ್ತು, ನೀನು ಇಷ್ಟೊಂದೆಲ್ಲ ನನಗೆ ಕೊಡ್ಸಿದ್ದು ನನಗೆ ತುಂಬಾ ಖುಷಿ ಆಯ್ತು, ನಿನ್ನಿಂದಾನೇ ನಾನು ಇಷ್ಟೊಂದು ಖುಷಿಯಾಗಿರೋದು. ಈಗ ನೀನ್ ಹೆಂಗಿದ್ರು ಒಬ್ಬ ಶ್ರೀಮಂತನ ಇಷ್ಟಪಡ್ತಿದ್ಯಲ್ಲ, ಈಗ ನಿನ್ಗೂ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಏನು ಅಂತ ಗೊತ್ತಾಗಿದೆ ಅಂತ ಹೇಳ್ಬಿಡ್ತಾರೆ. ಈ ಮಾತನ್ನೆಲ್ಲ ಕೇಳಿ ಜೀವನು ಫುಲ್ಲು ಶಾಕ್ ಆಗಿ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಜೀವನ್ ಅವ್ರ ತಾಯಿ ಅದನ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾರೆ, ನನ್ನ ಮಾತಿನ ಅರ್ಥ ಅದಲ್ಲ ಅಂತ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ಹಾಗಾದ್ರೆ ನೀವು ಬಂದಿರೋದು ಇದಕ್ಕ, ನಂಗೆ ಮುಂಚೆನೆ
ಗೊತ್ತಿತ್ತು. ನಾನು ಯಾವಾಗ ಗ್ರಾಜುಯೇಷನ್ ಯೂನಿವರ್ಸಿಟಿಗೆ ಟಾಪ್ ಬಂದಿದ್ದೆ, ಆಮೇಲೆ ನಾನು ಒಳ್ಳೆ ಕಂಪ್ನಿಲೂ ಕೂಡ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ಅವಾಗೆಲ್ಲ ಬರ್ದಿರೋರು ನೀವು ಇವಾಗಲೇ ಬಂದಿದ್ದೀರಾ ಅಂದಾಗಲೇ ನನಗೆ ಗೊತ್ತಾಗಬೇಕಿತ್ತು. ಅದು ಅಲ್ಲದೆ ನೀವು ಯೂಸರ್ ಬಗ್ಗೆ ಮಾತಾಡೋದಿದ್ರೆ ನಮ್ಮಿಬ್ರದ್ದು ಬ್ರೇಕಪ್ ಆಯಿತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನ್ ಅವ್ರ ತಾಯಿ ಫುಲ್ಲು ಶಾಕ್ ಆಗಿ ಕೇಳ್ತಿರ್ತಾರೆ, ಏನು ಬ್ರೇಕಪ್ ಆಯ್ತಾ, ಯಾಕೆ ಬ್ರೇಕಪ್ ಆಯಿತು ಅಂತ. ಇಲ್ಲಿ ಅವರು ಹೇಳ್ತಿರ್ತಾರೆ, ನೀನು ನನ್ನ ಹತ್ರ ಕಾಮಿಡಿ ಮಾಡ್ತಿದ್ಯಾ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಜೀವನು ನಗ್ತಾ ಹೇಳ್ತಿರ್ತಾಳೆ, ನಾನೇನು ನಿಮ್ಮ ಹತ್ರ ಕಾಮಿಡಿ ಮಾಡ್ತಾ ಇಲ್ಲ. ಅಲ್ಲ, ನೀವು ನನ್ನ ಬಿಟ್ಟೋದಾಗ ನಿಮಗೆ ಒಂಚೂರು ಮಗಳು ಅನ್ನೋ ಪ್ರೀತಿನೂ ಇರಲಿಲ್ಲ ಅಲ್ವಾ, ನೀವು ನನ್ನ ಹೆಂಗೆ ಬಿಟ್ಟೋಗಿದ್ರಿ, ನಿಮ್ಮ ಪ್ರೀತಿಗೋಸ್ಕರ ನನ್ನನ್ನೇ ಬಿಟ್ಟೋಗಿದ್ರಲ್ವಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಎಲ್ಲ ಗೊತ್ತಿದ್ದು ನೀನು ಇದನ್ನೆಲ್ಲ ಯಾಕೆ ಮಾಡಿದೆ, ಈ ಶಾಪಿಂಗ್ನೆಲ್ಲ ನನಗೆ ಯಾಕೆ ಮಾಡಿಸ್ದೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ನನಗೆ ಒಂದ್ಸತಿ ಅನ್ನಿಸ್ತು ಮೋಸ್ಟ್ಲಿ ನೀವು ಚೇಂಜ್ ಆಗಿರ್ಬೋದು, ನೀವು ಮತ್ತೆ ನನ್ನ ಪ್ರೀತಿಗೋಸ್ಕರ ಬಂದಿರ್ಬೋದು, ನೀವು ನನ್ನ ಪ್ರೀತಿಸ್ತೀರಾ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಇದೇ ಥರನೇ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನನ್ನ ತಾಯಿ ಪ್ರೀತಿನ ಒಂದ್ಸತಿ ಫೀಲ್ ಮಾಡಬೇಕಾಗಿತ್ತು. ನನ್ನ ಕಡೆಯಿಂದ ನಾನು 100% ಎಫರ್ಟ್ನ ಹಾಕಿದ್ದೀನಿ, ಆದರೆ ನೀವು ನನ್ನ ಪ್ರೀತಿಸ್ತಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಇಲ್ಲಿ ಅವಳು ಎದ್ದೋಗ್ತಿರ್ತಾಳೆ. ಆಗ ಜೀವನ್ ಅವ್ರ ತಾಯಿ ಜೀವನ್ ಕೈ ಹಿಡ್ಕೊಂಡು ಹೇಳ್ತಿರ್ತಾರೆ, ನೋಡು ನಿನ್ನ ಪ್ರೀತಿಗೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ, ನನಗೆ ಸ್ವಲ್ಪ ಅಮೌಂಟ್ ಬೇಕು, ನೀನು ಹೆಂಗಿದ್ರು ದೊಡ್ಡ ಕೆಲಸದಲ್ಲಿ ಇದೆಯಾ ತಾನೇ, ನೀನು ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿರ್ತೀಯ, ನನಗೆ ಆ ಅಮೌಂಟ್ನ ಕೊಟ್ಬಿಡು, ನಾನು ಯಾವತ್ತೂ ನಿನಗೆ ಮುಖ ಕೂಡ ತೋರಿಸೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಜೀವನ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ನ ಕಷ್ಟನ ನನ್ನ ಮಗಳು ಅರ್ಥ ಮಾಡ್ಕೊಳ್ದಲ್ಲ ಇನ್ಯಾರು ಅರ್ಥ ಮಾಡ್ಕೋತಾರೆ ಅಂತ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ನನ್ನ ಹತ್ರ ಯಾವ ದುಡ್ಡು ಕೂಡ ಇಲ್ಲ, ನನ್ನ ಹತ್ರ ಯಾವ ತಾಯಿನೂ ಇಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಸುಮಿನು ಕಾಲ್ ಮಾಡಿರೋ ಜೀವನ್ ಅವ್ರ ತಾಯಿಗೆ ಅಂತ ಇಲ್ಲಿ ನಮಗೆ ತೋರಿಸ್ತಾರೆ. ಸುಮಿನ್ ಕಾಲ್ ಮಾಡಿದ ತಕ್ಷಣ ನಿಮ್ಗೆ ದುಡ್ಡಿಗೆ ತೊಂದರೆ ಇದೆ ಅಲ್ವಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನ್ದು ಎಲ್ಲಾ ಇನ್ಫಾರ್ಮೇಶನ್ ಸುಮಿನ್ನೇ ಜೀವನ್ ಅವ್ರ ತಾಯಿಗೆ ಕೊಟ್ಟಿದ್ದು ಅಂತ ಇಲ್ಲಿ ನಮ್ಗೆ ತೋರಿಸ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ನೀವು ಯಾವತ್ತೂ ನನ್ನ ತಾಯಿಯಾಗಿ ಬದುಕಿಲ್ಲ, ಯಾವಾಗ್ಲೂ ನಿಮ್ ಖುಷಿ ಎಲ್ಲಿರುತ್ತೋ ಅದನ್ನಷ್ಟೇ ನೋಡಿರೋದು, ನೀವು ಅವಾಗ್ಲೂ ಹಂಗೆ ಇದ್ರಿ ಇವಾಗ್ಲೂ ಹಂಗೆ ಇದ್ದೀರಾ, ಬರೀ ನೀವು ನಿಮ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೋಗ್ತಾ ಇರ್ತಾಳೆ. ಇಲ್ಲಿ ಜೀವನ್ ಅವ್ರ ತಾಯಿ ಜೀವನ್ ಹೋಗ್ತಿರೋದನ್ನ ನೋಡಿ ಹುಡುಗಿ ಎಷ್ಟು ದುರಾಂಕಾರ ಇದೆ ನೋಡು, ದುರಾಂಕಾರದ ಹುಡುಗಿ ಅಂತ ಬೈತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೂರಾ ಮತ್ತೆ ಯೂರಾ ಅವ್ರ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಇಲ್ಲಿ ಯೂರಾ ಅವ್ರ ಅಸಿಸ್ಟೆಂಟ್ ಯೂರಾ ಕಿವಿಯಲ್ಲೇ ಏನೋ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೂರಾ ಹೇಳ್ತಿರ್ತಾಳೆ, ಏನ್ ಮಾಡೋದು, ಯಾರು ಕೂಡ ಅವ್ರ ಕೆಲಸನ ಕರೆಕ್ಟ್ ಆಗಿ ಮಾಡೋದಿಲ್ಲ, ಎಲ್ಲಾದ್ರಲ್ಲೂ ನನ್ ಕಾಲಿಟ್ಟು ನನ್ ಕೆಲಸನ ಕಂಪ್ಲೀಟ್ ಮಾಡ್ಲೇಬೇಕಾಗುತ್ತೆ ಅಂತ ಹೇಳ್ತಿರ್ತಾಳೆ. ಆಗಿ ಮಿನ್ವಾನ ತೋರಿಸ್ತಾರೆ. ಇಲ್ಲಿ ಮಿನ್ವಾನು ಯಾರ ಹತ್ರನೋ ಕಾಲಲ್ಲಿ ಮಾತಾಡ್ತಿರ್ತಾನೆ. ಅವನು ಹೇಳ್ತಿರ್ತಾನೆ, ನಾನು ಯಾರ್ದೋ ಡೆತ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ. ಆ ಕಾಲಿಂದ ಹೇಳ್ತಿರ್ತಾರೆ, ಯಾರು ಸತ್ತೋಗಿದ್ದಾರೆ ಅಂತ. ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ಯಾರು ಸತ್ತೋಗಿಲ್ಲ, ನಾನು ಬರೀ ಸುಳ್ಳು ಹೇಳಿದ್ದು, ನೀನು ಮದ್ವೆ ಆಗು, ನಿನ್ಗೂ ಗೊತ್ತಾಗುತ್ತೆ, ಮನೇಲಿ ಇರಕ್ಕಾಗಲ್ಲ, ನರ್ಕ ಅನ್ಸುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿನ್ವಾನು ಹೀಗೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತಾನೆ. ಆಗ ಜೋರಾಗಿ ಕಾರಲ್ಲಿ ಯಾರೋ ಆರನ್ ಮಾಡ್ತಾರೆ. ಯಾರಪ್ಪ ಈ ತರ ಆರನ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಅಲ್ಲಿ ಯೂರಾ ಕಾರಿಂದ ಆಚೆ ಇಳಿದು ಬರ್ತಿರ್ತಾಳೆ. ಇಲ್ಲಿ ಯೂರಾ ಆಚೆ ಎದ್ದು ಬಂದು ಹೈ ಪಾರ್ಕ್ ಮಿನ್ವಾನ್ ಅಂತ ಹೇಳ್ತಿರ್ತಾಳೆ. ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಡೆಲಿವರಿ ಬಾಯ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಡೆಲಿವರಿ ಬಾಯ್ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಜೀವನ್ ಕೂಡ ಅಲ್ಲಿಗೆ ಬರ್ತಾ ಇರ್ತಾಳೆ. ಇಲ್ಲಿ ಜೀವನು ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಹೀರೋನ ನೋಡ್ಬೇಕು ಅಂತ ಬರ್ತಿರ್ತಾಳೆ. ಇಲ್ಲಿ ಅವಳು ಕದ್ದು ಹೀರೋನ ನೋಡ್ತಾ ಇರ್ತಾಳೆ. ಇದು ಹೀರೋಗೂ ಕೂಡ ಫೀಲ್ ಆಗುತ್ತೆ. ಅವನು ತಿರುಗಿ ನೋಡಿದಾಗ ಜೀವನು ಎದುರುಕೊಂಡು ಔಚ್ಕೊಬಿಡ್ತಾಳೆ. ಇಲ್ಲಿ ಅದೇ ಟೈಮ್ಗೆ ಡೆಲಿವರಿ ಬಾಯ್ ಹೀರೋನ ಎತ್ತಿರಪ್ಪ ಅಂತ ಕೆಳಗಡೆ ಸೆಳೆದ್ ಬಿಡ್ತಾನೆ. ಅವನಂತೂ ಫುಲ್ಲು ಖುಷಿ ಪಡ್ತಿರ್ತಾನೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಇವನ್ನ ಸೆಳೆದಿದ್ದೀನಿ ಅಂತ ಅವನು ಫುಲ್ಲು ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಅವ್ರ ತಂದೆ ಸ್ಮಾರಕನ ತೋರಿಸ್ತಾರೆ. ಇಲ್ಲಿ ಜೀವನು ಕೂತ್ಕೊಂಡು ಹೇಳ್ತಿರ್ತಾಳೆ, ನನ್ನ ಲೈಫಲ್ಲಿ ಯಾಕೆ ಏನು ತೊಂದರೆಗಳು ಪ್ರಾಬ್ಲಮ್ಗಳು ಸಾಲ್ವೇ ಆಗಲ್ವಲ್ಲ, ನನ್ನ ಲೈಫಲ್ಲಿ ಯಾಕೆ ಇಷ್ಟೊಂದು ಕಷ್ಟ ಬರುತ್ತೆ, ನೀವು ಕಳ್ಸಿರೋ ಗಿಫ್ಟ್ನ ನಾನು ಮತ್ತೆ ಹರ್ಟ್ ಮಾಡ್ಬಿಟ್ಟೆ, ಅದನ್ನ ನಾನು ಹುಷಾರಾಗಿ ಖರ್ಚು ಮಾಡ್ತೀನಿ, ನಾನು ಯಾವತ್ತೂ ಆ ಗಿಫ್ಟ್ನ ಕಳ್ಕೊಳ್ಳೋದಿಲ್ಲ ಅಪ್ಪ ಅಂತ ಅವಳು ಹೇಳ್ಬಿಟ್ಟು ಅಳ್ತಿರ್ತಾಳೆ. ಇಲ್ಲಿ ಜೀವನು ಅಳ್ತಾ ಅಳ್ತಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ಲೈಫಲ್ಲಿ ಮತ್ತೆ ಪುನರ್ಜನ್ಮ ಸಿಕ್ಕಿದಾಗ ನಾನು ತುಂಬಾ ಖುಷಿಯಾಗಿದ್ದೆ, ನನ್ನ ಲೈಫಲ್ಲಿ ನಾನು ಎಲ್ಲಾನು ಚೇಂಜ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಎಲ್ಲ ಕೈಯಲ್ಲಿರೋ ಮರಳ ತರ ಎಲ್ಲ ಕುಸ್ಕೊಂಡು ಕೆಳಗಡೆ ಬಿದ್ದೋಗ್ತಿದೆ, ಏನು ಸರಿಯಾಗಿ ಆಗ್ತಿಲ್ಲ, ಯಾಕೆ ವಿಧಿ ನನ್ನ ಜೊತೆ ಇಷ್ಟೊಂದು ಆಟ ಆಡ್ತಿದೆ ಅಂತ ಅವಳು ಫುಲ್ಲು ಅಳ್ತಾ ಇರ್ತಾಳೆ. ಜೀವನು ತುಂಬಾ ಹೊತ್ತು ಅಳ್ತಾ ಹೀಗೆ ಕೂತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನು ಕಾರಲ್ಲಿ ಇರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಅಲ್ಲೂ ಕೂಡ ಕಾರಲ್ಲೂ ಅಳ್ತಾ ಇರ್ತಾಳೆ. ಇಲ್ಲಿ ಅವಳು ಸೀಟ್ ಬೆಲ್ಟ್ ಹಾಕೊಂಡು ಕಾರ್ನ ಸ್ಟಾರ್ಟ್ ಮಾಡಿ ಹೊರಡ್ಬೇಕು ಅಂತ ರೆಡಿ ಮಾಡ್ತಿರ್ತಾಳೆ. ಇಲ್ಲಿ ಜೀವನು ಕಾರ್ನ ಸ್ಟಾರ್ಟ್ ಮಾಡ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಇಲ್ಲಿ ಜೀವನು ಹೊರಡಿದ ತಕ್ಷಣ ಹಿಂದೆನೆ 3-4 ಕಾರು ಜೀವನ್ನೇ ಫಾಲೋ ಮಾಡ್ತಾ ಇರುತ್ತೆ. ಇಲ್ಲಿ ಈಗ ಜೀವನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಅವಳು ತುಂಬಾ ಅಳ್ಕೊಂಡು ಕಾರ್ನ ಓಡಿಸ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಒಂದು ಲಾರಿನ ತೋರಿಸ್ತಾರೆ. ಆ ಲಾರಿ ಒಳಗಡೆ ಕೂತಿರೋ ಡ್ರೈವರು ಹೇಳ್ತಿರ್ತಾನೆ, ಹಾ ಸರಿ ಆಯ್ತು, ನನ್ಗೆ ಅರ್ಥ ಆಯ್ತು, ಇನ್ 3 ನಿಮಿಷ ಆದ್ಮೇಲೆ ಹೊರಡ್ಬೇಕಲ್ವಾ, ನಂಗೆ ಅರ್ಥ ಆಯ್ತು, ಕೆಲಸ ಆಯ್ತು ಅಂತ ಅನ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ನ ತೋರಿಸ್ತಾರೆ. ಅಲ್ಲಿ ಒಂದು ರೆಡ್ ಸಿಗ್ನಲ್ ಬೀಳುತ್ತೆ ಅಂತ ಜೀವನು ಕಾರ್ನ ಅಲ್ಲಿ ನಿಲ್ಸಿರ್ತಾಳೆ. ಅದೇ ಟೈಮ್ಗೆ ಆಪೋಸಿಟ್ ಇಂದ ಒಂದು ಲಾರಿ ಫುಲ್ಲು ಫಾಸ್ಟ್ ಆಗಿ ಅವಳ ಕಡೆಗೆ ಬರ್ತಾ ಇರುತ್ತೆ. ಇದನ್ನ ನೋಡಿ ಜೀವನು ಫುಲ್ಲು ಎದ್ರುಕೊಂಡು ಕಣ್ಮುಚ್ಕೊಂಡು ಕುತ್ಕೊಬಿಟ್ಟಿರ್ತಾಳೆ. ಅದೇ ಟೈಮ್ಗೆ ಹೀರೋ ಕೂಡ ಕಾರ್ ತಗೊಂಡು ಜೀವನ್ ಪಕ್ಕದಿಂದ ಪಾಸ್ ಆಗಿ ಆ ಲಾರಿಗೂ ಜೀವನ್ ಕಾರ್ಗೂ ಇಬ್ರಿಗೂ ಮಧ್ಯದಲ್ಲಿ ಹೀರೋ ಬಂದು ಕಾರ್ನ ನಿಲ್ಲಿಸ್ತಾನೆ. ಆ ಲಾರಿ ಫುಲ್ಲು ಫಾಸ್ಟ್ ಆಗಿ ಬರ್ತಿರುತ್ತೆ. ಆ ಲಾರಿ ಬಂದಿದ ತಕ್ಷಣ ಹೀರೋ ಕಾರ್ಗೆ ಜೋರಾಗಿ ಡಿಕ್ಕಿ ಹೊಡಿಯುತ್ತೆ. ಇದನ್ನ ನೋಡಿ ಜೀವನು ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಹೀರೋ ಜೀವನ್ನ ಕಾಪಾಡ್ಬೇಕು ಅಂತ ಅವನ್ ಪ್ರಾಣನೇ ಪಣಕ್ಕಿಟ್ಟಿರ್ತಾನೆ.
ಆ ಲಾರಿ ಗುದ್ಬಿಟ್ಟು ಸುಮ್ಮನೆ ಆಗೋದಿಲ್ಲ. ಆ ಗಾಡಿನೂ ಹೇಳ್ಕೊಂಡು ಲಾರಿ ಜೊತೆಗೆ ತುಂಬಾ ದೂರದವರೆಗೂ ಹೋಗ್ತಾನೆ ಇರುತ್ತೆ. ಇದನ್ನೆಲ್ಲ ನೋಡಿ ಜೀವನು ಫುಲ್ ಶಾಕ್ ಆಗ್ಬಿಡ್ತಾಳೆ. ಹೀಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಸರಿಗೆ ನಾನು ಎಕ್ಸ್ಪ್ಲನೇಷನ್ ವಿಡಿಯೋ ನೋಡ್ತಿದ್ದೀರೋ, ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ ಕಂಪ್ಲೀಟ್ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಕಡಿದ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.